ಎಲ್ಲರಿಗೆ ನಮಸ್ಕಾರ. ಸುಭಾಷಿತ ಸಾಹಿತ್ಯವನ್ನು ಕುರಿತ ಈ ಉಪನ್ಯಾಸ ಮಾಲಿಕೆಯ 3ನೇ ದಿವಸದಲ್ಲಿ ನಿನ್ನೆಯೇ ಆರಂಭ ಮಾಡಿದಂತೆ ಪಂಡಿತರಾಜ ಜಗನ್ನಾಥನ ಕೆಲವೊಂದು ಅನ್ಯೋಕ್ತಿಗಳನ್ನು ಕಾಣಬಹುದು. ಅವನ ವ್ಯಕ್ತಿತ್ವ ಕೃತಿತ್ವಗಳ ಬಗ್ಗೆ ಕೂಡ ಕೆಲವೊಂದು ಪ್ರಾಸ್ತಾವಿಕವಾದ ಮಾತುಗಳನ್ನು ಹೇಳಿದ್ದೆ. ಬಹುಶಾಸ್ತ್ರಗಳಲ್ಲಿ ಕೋವಿದನಾದರೂ ಅವನ ಕೊಡುಗೆ ಸಂದಿರುವುದು ಅಲಂಕಾರ ಶಾಸ್ತ್ರಕ್ಕೆ. ವ್ಯಾಕರಣಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ವಾದ ಗ್ರಂಥಗಳನ್ನು ಬರೆದಿದ್ದಾನೆ. ಭಟ್ಟೋಜಿ ದೀಕ್ಷಿತರ 2 ಕೃತಿಗಳ ಮೇಲೆ ಖಂಡನೆ. ಅವರು ಪ್ರೌಢಮನೋರಮ ಅನ್ನುವ ಯಾವ ವ್ಯಾಖ್ಯಾನ ಗ್ರಂಥವನ್ನು ತಮ್ಮದೇ ಕೃತಿ ಸಿದ್ಧಾಂತ ಕೌಮುದಿಗೆ ಬರೆದಿದ್ರು ಅದರ ಮೇಲೆ, ಮತ್ತು ಪಾಣಿನಿ ಸೂತ್ರಗಳನ್ನು ಕುರಿತಾದ ಶಬ್ದಕೌಸ್ತುಭ ಅನ್ನುವ ದೀಕ್ಷಿತರ ಅದೇ ಇನ್ನೊಂದು ಗ್ರಂಥ, ಅದರ ಮೇಲೆ ಶಬ್ದಕೌಸ್ತುಭ ಶಾಣೋತ್ತೇಜನಂ ಅಂತ, ಮನೋರಮ ಕುಚಮರ್ದನಂ ಅಂತ. ಆದರೆ ನಾನು ಆ ಗ್ರಂಥಗಳನ್ನು ಕ್ಷೋಧಕ್ಷಮವಾಗಿ ನೋಡಿಲ್ಲ. ಅದನ್ನು ಚೆನ್ನಾಗಿ ಓದಿಕೊಂಡಂಥ ಮಹಾವೈಯಾಕರಣರು ನನ್ನ ಗುರುಗಳು ರಂಗನಾಥ ಶರ್ಮರು ತುಂಬ ಕಳಪೆ ಗ್ರಂಥಗಳು ಅಂತ ಹೇಳ್ತಾ ಇದ್ರು. ಜಗನ್ನಾಥ ಪಂಡಿತರಾಜನ ರಸಗಂಗಾಧರ ಮತ್ತು ಚಿತ್ರಮೀಮಾಂಸಾ ಖಂಡನ ಅಲಂಕಾರಶಾಸ್ತ್ರ ಗ್ರಂಥಗಳು ಸ್ವಶಾಸ್ತ್ರವಾದ್ದರಿಂದ ನಾನು ಓದಿದ್ದೀನಿ. ರಸಗಂಗಾಧರವನ್ನು ಜಗತ್ತೆಲ್ಲ ಕೊಂಡಾಡುತ್ತದೆ, ನನಗದೇನು ದೊಡ್ಡದಾಗಿ ಕಂಡಿಲ್ಲ. ಇನ್ನು ಚಿತ್ರಮೀಮಾಂಸಾ ಖಂಡನವಂತೂ ಕ್ಷುದ್ರ ಗ್ರಂಥ ಅಂತ ಹೇಳಬಹುದಾದ ರೀತಿಯಲ್ಲಿ. ಒಂದನ್ನು ಬೈಯೋದಿಕ್ಕೆ ಅಂತಲೇ ಹೊರಟಾಗ ಯಾರೂ ಯಾವತ್ತೂ ದೊಡ್ಡದಾಗೋದಿಲ್ಲ. ಏನಾದರೂ ಒಂದು ವಿಶಿಷ್ಟವಾದದ್ದನ್ನು ಹೇಳ್ತಾ ಆನುಷಂಗಿಕವಾಗಿ ಮತ್ತೆ ಕೆಲವುದರ ದೋಷವನ್ನು ಎತ್ತಿ ತೋರಿಸಿ ಅದನ್ನು ತಿದ್ದಿದ್ರೆ ಸರಿಯಾಗುತ್ತದೆ. ಬೈಯೋದಿಕ್ಕೆ ಆದರೆ ಏನು ಸೊಗಸಿರೋದಿಲ್ಲ. ಆತ ನಿನ್ನೆ ಹೇಳಿದಂತೆ ಸರಳ ಸುಂದರ ಸಶಕ್ತ ನಿರರ್ಗಲ ಶ್ರವಣಾಭಿರಾಮವಾದ ಶೈಲಿಗಾಗಿ ಇರುವಂಥವನು ಅಂತಂದರೆ ಸಲ್ಲಿಸಬಹುದಾದದ್ದೆಲ್ಲ ಸಲ್ಲಿಸಿದಂತೆ. ಮಹಾಕಾವ್ಯ ನಿರ್ಮಾಣ ದಕ್ಷವಾದ ಪ್ರತಿಭೆ ಅಲ್ಲ. ಕಾಳಿದಾಸ, ಬಾಣ, ಭೌಭೂತಿ, ಶೂದ್ರಕ ಇವರಿಂದ ಮೈಲುಗಟ್ಟಲೆ ದೂರ ಇರತಕ್ಕಂಥವನು ಅಂತಂದರೆ ಸಾಕು. ಆದರೆ ಶೈಲಿ ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಅವನಿಗೆ ತುಂಬ ಆತ್ಮಪ್ರತ್ಯಯ. ತಾನು ತನ್ನ ಸಾಧನೆ, ತನ್ನ ಬದುಕು ಅಂತ ಚಿಕ್ಕ ವಯಸ್ಸಿನಲ್ಲೇ ತುಂಬ ಮೇಧಾವಿ ಅಂತ ಅನಿಸಿಕೊಂಡ. ಈ ಖಂಡನೆಯ ಮಾತಿಗೆ ಇರುವ ರುಚಿ ಇನ್ಯಾವುದಕ್ಕೂ ಬರೋಲ್ಲ. ಗೋಬಿ ಮಂಚೂರಿ ಎಷ್ಟು ರುಚಿಯಾಗಿ ಇಡ್ಲಿ ಎಲ್ಲಾದರೂ ಇರುತ್ತೆ ಅಂದರೆ ಆರೋಗ್ಯಕಾರಿಯಾದದ್ದು ಯಾವುದೂ ಅಷ್ಟು ರುಚಿಯಾಗಿರುವಂಥದ್ದಲ್ಲ. ಹಾಗೆ ಆ ತರಹ ಅವನ ವ್ಯಕ್ತಿತ್ವ ಕ್ಯಾರಿಶ್ಮ್ಯಾಟಿಕ್ ಅಂತಾರಲ್ಲ, ಕಲರ್ಫುಲ್ ಅಂತಾರಲ್ಲ, ಆ ರೀತಿಯಾಗಾಯಿತು. ಮತ್ತು ಬೇಗ ಬೇಗ ದೊಡ್ಡ ದೊಡ್ಡ ಸ್ಥಾನಗಳಿಗೂ ಬಂದ. ಶಹಜಹಾನ್, ಅವರ ತಂದೆ ಜಹಾಂಗೀರ್ ಇವರೆಲ್ಲರ ಮನ್ನಣೆ ಪಡೆದಿದ್ದ. ಶಹಜಹಾನ್ನ ಜ್ಯೇಷ್ಠ ಪುತ್ರ ದಾರಾಶುಕೋ ಅವನಿಗೆ ವಿದ್ಯಾಗುರುವಾಗಿದ್ದ. ಅದು ಒಂದು ಒಳ್ಳೆ ಕೆಲಸ ಅವನು ಮಾಡಿದ. ಅದ್ವೈತ ವೇದಾಂತವನ್ನು ದಾರಾಶುಕೋಗೆ ಪಾಠ ಹೇಳಿದ್ದ. ದಾರಾಶುಕೋನ ಮೂಲಕವಾಗಿ ಉಪನಿಷತ್ತುಗಳು ಪರ್ಷಿಯನ್ ಭಾಷೆಗೆ ಅನುವಾದವಾಗೋದಕ್ಕೆ, ತನ್ಮೂಲಕ ಮುಂದೆ ಅವು ಲ್ಯಾಟಿನ್ ಭಾಷೆಗೆ ಅನುವಾದವಾಗಿ ಶೋಪನ್ಹ್ಯಾವರ್ ಅಂತ ಜರ್ಮನ್ ವಿದ್ವಾಂಸರುಗಳು ಇದನ್ನೆಲ್ಲ ಗೌರವಿಸೋದಕ್ಕೆ ಕಾರಣವಾದಂಥದ್ದು. ಪಾಶ್ಚಾತ್ಯ ಪ್ರಪಂಚಕ್ಕೆ ಭಾರತೀಯ ವೇದಾಂತ ಆ ಪರ್ಷಿಯನ್ ಭಾಷಾನುವಾದದ ಮೂಲಕ ಹೋಗುವುದಕ್ಕೆ ಕಾರಣಭೂತನಾದವನು ಪಂಡಿತರಾಜ ಜಗನ್ನಾಥ. ಸಮುದ್ರ ಮಥನ ಅನ್ನುವ ಒಂದು ಕೃತಿ ಶ್ರೇಣಿಯ ಮೂಲಕ ಅದು ಆಯಿತು ಅಂತ ಗೊತ್ತಾಗುತ್ತದೆ. ದಾರಾಶುಕೋನೆ ಉಳಿದದಲ್ಲಿ ಔರಂಗಜೇಬ್ ದಾರಾಶುಕೋನ ಕೊಲ್ಲದೆ ದಾರಾಶುಕೋ ಔರಂಗಜೇಬನ ನಿಗ್ರಹಿಸುವಂತೆ ಸ್ಥೈರ್ಯವಂತನಾಗಿ ನಿಂತಿದ್ದಲ್ಲಿ ಪ್ರಾಯಶಃ ಭಾರತದ ಭವಿಷ್ಯ ಬದಲಾಗ್ತಾ ಇತ್ತು. ಅವನು ಒಳ್ಳೆ ಆದರ್ಶ ರಾಜನಾಗ್ತಾ ಇದ್ದ. ಮುಸ್ಲಿಂ ಮತಾಂಧತೆಯನ್ನು ಮೀರಿ ಹಿಂದೂ ಸಮಾಜಕ್ಕೂ ಪ್ರೀತಿಯನ್ನು ತೋರಿ ಎಲ್ಲ ಮತಬಾಂಧವರಿಗೆ ಸ್ನೇಹ ವಿಶ್ವಾಸಗಳನ್ನು ಕುದುರಿಸುವಂತೆ ಆಗ್ತಾ ಇದ್ದ ಅನ್ನೋದ್ರೊಳಗೆ ಸಂದೇಹವಿಲ್ಲ. ದಾರಾಶುಕೋನ ಸಾವು ನಿಜಕ್ಕೂ ಭಾರತೀಯ ಇತಿಹಾಸದಲ್ಲಿ ಒಂದು ಶೋಚನೀಯವಾದ, ತುಂಬ ದೊಡ್ಡ ನಷ್ಟವಾದ, ದುಃಖಾಸ್ಪದ ಅಧ್ಯಾಯ. ಅಂಥವನನ್ನು ನಿರ್ಮಾಣ ಮಾಡುವಲ್ಲಿ ಜಗನ್ನಾಥನ ಕೈವಾಡ ಇದ್ದದ್ದು ಇವನ ಬಗೆಗೆ ನಮ್ಮ ಗೌರವವನ್ನು, ಅಭಿಮಾನವನ್ನು ಹೆಚ್ಚಿಸುತ್ತದೆ. ಕಥೆಗಳ ಪ್ರಕಾರ ಅವನು ಯವನಿ ತರುಣಿಯನ್ನು, ಲವಂಗಿಯನ್ನೋಳನ್ನು ಮದುವೆ ಆದ ಅಂತ. ಅದೇನು ಐತಿಹಾಸಿಕವಾಗಿ ಪ್ರಮಾಣೀಕೃತವಾದಂಥ ಸತ್ಯವಲ್ಲ. ಅವನು ನಿತ್ಯ ವಿಧೇಯ ಸರ್ವೇಪಿ ಸಂಭಾವಿತ ಅಂತ ಹೇಳಿಕೊಳ್ತಾನೆ. ಸದಾಚಾರಿಯಾಗಿದ್ದೆ ಅನ್ನುವುದನ್ನು ತೋರ್ಪಡಿಸಿಕೊಳ್ತಾನೆ ಅಂತ ಹಲವು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಮತ್ತು ಅವನು ಮಹಾಭಕ್ತನಾಗಿದ್ದ ಅಂತಲೂ ಹೇಳ್ತಾರೆ. ಗಂಗೆಯ ಮೇಲೆ ಪದ್ಯಗಳನ್ನು ಹೇಳ್ತಾ ಇದ್ದರೆ ಗಂಗೆ
50 ಪಾವಟಿಕೆಗಳನ್ನು ತಾನಾಗಿ ಹತ್ತಿಕೊಂಡು ಬಂದು ಪ್ರವಾಹ ಇವನನ್ನು ಇವನ ಹೆಂಡತಿಯ ಲವಂಗಿಯನ್ನು ತನ್ನ ಮಡಿಲಿನಲ್ಲಿ ಸೇರಿಸಿಕೊಂಡಳು. ಮಡಿವಂತರು ಗಂಗೆಯನ್ನು ಇವನು ಮುಟ್ಟಬಾರದು ಅಂತ ದೂರ ಇಟ್ಟಾಗ ಆ ಗಂಗಾಲಹರಿನ ಹಾಡಿದ್ದರ ಪ್ರಭಾವ ಅಂತ. ಅದು ಮೊದಲೇ ಬರೆದಿದ್ದ ಗ್ರಂಥ. ಅವನ ರಸಗಂಗಾಧರದಲ್ಲಿ ಉಲ್ಲೇಖವನ್ನು ಮಾಡ್ತಾನೆ. ಆಮೇಲೆ ಮತ್ತೆ ಹಾಡಿರಬೇಕು ಅಂತ ಅಂದುಕೊಳ್ಬಹುದು. ಆದರೆ ಇವನ ಅಪ್ಪಯ್ಯ ದೀಕ್ಷಿತರ ಮೇಲೆ ದ್ವೇಷ ಸಾಧಿಸಿದ್ದು ಮಾತ್ರ ತುಂಬ ತುಂಬ ಅನ್ಯಾಯವಾದದ್ದು. ಇವ್ರ ತಂದೆ ಯಾರು? ಪೇರುಭಟ್ಟರು. ಆ ಪೇರುಭಟ್ಟರ ಗುರುಗಳು ಶೇಷಕೃಷ್ಣ. ಆ ಶೇಷಕೃಷ್ಣರ ಪ್ರಕ್ರಿಯಾ ಕೌಮುದಿ ಅನ್ನೋ ಗ್ರಂಥ, ವ್ಯಾಕರಣ ಗ್ರಂಥವನ್ನು ಶೇಷಕೃಷ್ಣರ ಶಿಷ್ಯನೇ ಆಗಿದ್ದ, ಶೇಷಕೃಷ್ಣರ ಮಗ ಶೇಷವೀರೇಶ್ವರರ ಸಹಾಧ್ಯಾಯಿ ಆಗಿದ್ದ, ಜಗನ್ನಾಥ ಪಂಡಿತರಾಜನ ತಂದೆ ಪೇರುಭಟ್ಟರಿಗೂ ಸಹಾಧ್ಯಾಯಿ ಆಗಿದ್ದ ಭಟ್ಟೋಜಿ ದೀಕ್ಷಿತರು ತನ್ನ ಗುರುವಿನ ಗ್ರಂಥದ ಲೋಪದೋಷಗಳನ್ನು ಎತ್ತಿ ಹೇಳಿದ್ದಾರೆ ಅನ್ನೋದು ಇವನಿಗೆ ಕೋಪ. ತನ್ನ ಪರಮಗುರು ಆದ್ರಲ್ಲ, ತನ್ನ ತಂದೆ ಪೇರುಭಟ್ಟ, ಪೇರುಭಟ್ಟರ ತಂದೆ ಶೇಷಕೃಷ್ಣ. ಶೇಷಕೃಷ್ಣರ ಗ್ರಂಥ, ವ್ಯಾಕರಣ ಗ್ರಂಥದಲ್ಲಿ ಪ್ರಕ್ರಿಯಾ ಕೌಮುದಿಯಲ್ಲಿ ಲೋಪದೋಷಗಳನ್ನು ಕಂಡುಹಿಡಿದವರಾದ್ದರಿಂದ ಭಟ್ಟೋಜಿ ದೀಕ್ಷಿತರು ದುಷ್ಟರು, ಗುರುದ್ರೋಹಿ ಅಂತ ಇವನ ತೀರ್ಮಾನ. ಹಿಂದಿನವರ ತಪ್ಪುಗಳನ್ನು ತಿದ್ದಿದ್ರೆ ತಪ್ಪೇ. ಭಟ್ಟೋಜಿ ದೀಕ್ಷಿತರು ವ್ಯಾಕರಣದಲ್ಲಿ ನಿಜವಾಗಿ ದೊಡ್ಡವರು, ಸಂದೇಹವೇ ಇಲ್ಲ. 3 ಲೋಕವೇ ಕೊಂಡಾಡುತ್ತದೆ. ಇವನಿಗೆ ಎಲ್ಲೆಲ್ಲದ ಆಗ್ರಹ ಬಂದಿದೆ. ಅಂದರೆ ಎಂಥ ಒಂದು ಸಂಕುಚಿತ ಬುದ್ಧಿಯವನಾಗ್ಬಿಟ್ಟ. ಇವನು ಮಾತ್ರ ಹಿಂದಿನ ಅಲಂಕಾರಿಕರನ್ನ, ಮಮ್ಮಟನನ್ನು, ವಿದ್ಯಾನಾಥ, ವಿಶ್ವನಾಥಾದಿಗಳನ್ನು ಎಲ್ಲರನ್ನೂ ಖಂಡಿಸಬಹುದು. ಅವರೆಲ್ಲರ ಕಾವ್ಯಲಕ್ಷಣವನ್ನು ನಿರಾಕರಿಸಬಹುದು. ಅದು ಮಾತ್ರ ಪರವಾಗಿಲ್ಲ. ಅಪ್ಪಯ್ಯ ದೀಕ್ಷಿತರನ್ನ ಬಾಯಿಗೆ ಬಂದಂಗೆ ಬೈಬಹುದು, ಪರವಾಗಿಲ್ಲ. ಆದರೆ ಇನ್ನೊಬ್ಬರು ಮಾಡಬಾರ್ದು. ಈಗಷ್ಟೇ ನನ್ನ ಗೆಳೆಯರೊಬ್ಬರು ಹೇಳ್ತಾ ಇದ್ರು, ಈ ಮತಾಂಧತೆ ಹೇಗಾಗುತ್ತದೆ ಅಂದರೆ, ತನ್ನ ಮಲ ಬೇರೊಬ್ಬರ ಮಲಕ್ಕಿಂತ ಹೆಚ್ಚು ಸುವಾಸನೆ, ಯಾಕೆಂದರೆ ತನ್ನದಾಗಿದ್ದರಿಂದ ಅಂತ ಹಾಗೆ ಆಕ್ಷೇಪ ಮಾಡ್ತಾರೆ ಅಂತ ಯಾವುದೋ ಒಂದು ವಾದವನ್ನು ಕುರಿತು ಪ್ರಸ್ತಾವ ಮಾಡ್ತಾ ಹೇಳಿದ್ರು. ಅದು ನಿಜ. ನನ್ನ ಹುಚ್ಚು ಬೇರೆ ಹುಚ್ಚಿಗಿಂತ ತುಂಬ ಉತ್ತಮ. ಯಾಕೆ ಅಂದರೆ ಒಂದೇ ಕಾರಣ, ಅದು ನನ್ನ ಹುಚ್ಚು ಅಂತ. ಅಂದರೆ ಎಷ್ಟು ಅನ್ಯಾಯ. ಜಗನ್ನಾಥನದು ಇಂಥ ದುಷ್ಟ ಬುದ್ಧಿ, ದುರಗ್ರಹದ ಬುದ್ಧಿ. ಅವನ ಪದ್ಯಗಳಿಂದಲೋ, ಅವನ ಮೇಲಿನ ಕಥೆಗಳಿಂದಲೋ, ದಂತಕಥೆಗಳಿಂದಲೋ ಮರುಳಾಗಿ ಎಷ್ಟೋ ವಿದ್ವಾಂಸರು ಅವನಿಗೆ ಬಾಲಬುಡಕರಾಗಿ ಅನ್ಯಾಯ ಮಾಡಿಬಿಟ್ಟಿದ್ದಾರೆ. ಮಿಕ್ಕ ಭಟ್ಟೋಜಿ ದೀಕ್ಷಿತರು, ಅಪ್ಪಯ್ಯ ದೀಕ್ಷಿತರು, ಇಂಥ ದೊಡ್ಡ ದೊಡ್ಡ ವಿದ್ವಾಂಸರು ಯಾರಿದ್ದರೂ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ನನಗನ್ನಿಸಿದೆ. ಅದಕ್ಕೆ ಅಪ್ಪಯ್ಯ ದೀಕ್ಷಿತರ ಶಿಷ್ಯ ಭಟ್ಟೋಜಿ ದೀಕ್ಷಿತರು. ಅಪ್ಪಯ್ಯ ದೀಕ್ಷಿತರ ಬಳಿ ಭಟ್ಟೋಜಿ ದೀಕ್ಷಿತರು ವೇದಾಂತವನ್ನು ಕಲಿತರು, ಅದ್ವೈತ ವೇದಾಂತವನ್ನು. ಅದಕ್ಕಾಗಿ ನೋಡಿ, ಆ ಭಟ್ಟೋಜಿ ದೀಕ್ಷಿತರ ಗುರುವಾಗಿದ್ದರಿಂದ ಅಪ್ಪಯ್ಯ ದೀಕ್ಷಿತರ ಮೇಲೆ ಇವನು ಕೋಪ. ಎಲ್ಲರೂ ಒಂದೇ ಅದ್ವೈತಿಗಳ ವರ್ಗವೇ, ಇನ್ನೇನು ಅಲ್ಲಿ ದ್ವೈತಾದ್ವೈತದ ಕಲಹ ಇಲ್ಲ. ನಾವೆಲ್ಲ ಅಂದುಕೋತೀವಿ, ಪ್ರಪಂಚವೆಲ್ಲ ಹಿಂದೂಗಳಾದರೆ, ಪ್ರಪಂಚವೆಲ್ಲ ಇಸ್ಲಾಂ ಆದರೆ, ಪ್ರಪಂಚವೆಲ್ಲ ಕ್ರಿಶ್ಚಿಯನ್ ಆದರೆ, ಪ್ರಪಂಚವೆಲ್ಲ ಸ್ಮಾರ್ತರಾದರೆ, ಪ್ರಪಂಚವೆಲ್ಲ ಬ್ರಾಹ್ಮಣರಾದರೆ ಎಲ್ಲ ಸರಿಯಾಗುತ್ತೆ ಅಂತ. ಹಾಗೇನೂ ಇಲ್ಲ. ಅಂತರಂಗದ ರಾಗದ್ವೇಷಗಳ ರಿಪೇರಿ ಆಗದೆ ಏನೇನಾದರೂ ಸರಿಯಾಗೋದಿಲ್ಲ. ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣ ತಮ್ಮಂದರು ಎಷ್ಟು ಭಯಂಕರವಾಗಿ ಕಚ್ಚಾಡಿ ಕಾದಾಡ್ತಾರೆ ಅಂತ ನೋಡುವಾಗ ಎಲ್ಲುಂಟು. ಹಾಗಾಗಿ ಎಲ್ಲ ಒಂದೇ ಆಗಿಬಿಟ್ರೆ, ಅಂದರೆ ಒಂದೇ ಮತ, ಒಂದೇ ಕುಲ ಆಗಿಬಿಟ್ರೆ ಆಗುತ್ತೆ ಅಂತಿಲ್ಲ. ರಾಗದ್ವೇಷಗಳು ಅಳಿಯಬೇಕು, ಬಟ್ ಏನೂ ಇಲ್ಲ. ಅಪ್ಪಯ್ಯ ದೀಕ್ಷಿತರು ರಾಮಕೃಷ್ಣ ಅಂತ ತಂಪಾಡುಗ ತಾವು ತಮಿಳುನಾಡಲ್ಲಿ ಇದ್ದರೆ, ಇವನು ಡೆಲ್ಲಿನಲ್ಲಿ ಕೂತ್ಕೊಂಡು ಅವ್ರ ಮೇಲೆ ಕತ್ತಿ ಮಸಿಯೋದು. ಅದು ಒಂದೇ ಕಾರಣ, ಭಟ್ಟೋಜಿ ದೀಕ್ಷಿತರ ಗುರುಗಳು ಅಂತ. ಅವ್ರೇನು ಭಟ್ಟೋಜಿ ದೀಕ್ಷಿತರಿಗೆ ವ್ಯಾಕರಣ ಕಲಿಸ್ಕೊಟ್ಟವರಲ್ಲ, ವೇದಾಂತ ಕಲಿಸ್ಕೊಟ್ರು. ಇವನಿಗೆ ವೇದಾಂತ ಗೊತ್ತಿದ್ರು, ವೇದಾಂತದಲ್ಲಿ ಅಪ್ಪಯ್ಯ ದೀಕ್ಷಿತರನ್ನು ಏನೂ ಆಕ್ಷೇಪಿಸಿಲ್ಲ. ಅಪ್ಪಯ್ಯ ದೀಕ್ಷಿತರು ಸಕಲಶಾಸ್ತ್ರ ಪಂಡಿತರು, ಅಲಂಕಾರದ ಮೇಲೂ ಬರೆದರೆ, ಎಲ್ಲದರ ಮೇಲೂ ಬರೆದರೆ, ಅವ್ರು ಬರೆದಿರೋದು ತಪ್ಪು ಅಂತ. ಅದಕ್ಕೆ ಎಲ್ಲೆಲ್ಲಿಂದಲೂ ಮೂಲೆ ಮೂಲೆಗಳಿಂದ ಕುದೃಷ್ಟಿಯಿಂದ ಖಂಡನೆ ಮಾಡ್ತಾನೆ. ಹಂಡೆಯಲ್ಲಿ ಮಿಳ್ಳೆಯಷ್ಟು ಆಕ್ಷೇಪ ಸತ್ಯ, ಹಂಡೆಯಷ್ಟು ಆಕ್ಷೇಪ ತಪ್ಪು. ಇದು ಇವನ ರೀತಿ. ಯುಕ್ತವಲ್ಲ. ಅಲಂಕಾರಗಳ ಪರಿಷ್ಕಾರ ಮಾಡೋದು ದೊಡ್ಡ ವಿಷಯ ಅಂತ ಅಂಟ್ಕೊಂಡ್ರೆ ಅದು ತುಂಬ ಗೋಸುಂಬೆ ತರಹ ಆಡುತ್ತವೆ ಅಲಂಕಾರಗಳು. ಪರಿಷ್ಕೃತವಾದ ಲಕ್ಷಣದಲ್ಲಿ ಯಾರೂ ಅದನ್ನು ಪದ್ಯ ಸಹಜವಾಗಿ ಬರೆಯೋಕ್ಕಾಗೋಲ್ಲ. ಸ್ಥೂಲವಾಗಿ ಕೈ ತೂಕ ಬಾಯಿ ಬಣ್ಣ ಅಂತ ಹೇಳ್ಬೋದು. ತಕ್ಕಡೆ ಇಟ್ಟುಕೊಂಡು ಯಾವತ್ತು ಅಡುಗೆ ಮಾಡೋಕ್ಕಾಗುತ್ತೆ ಎಲ್ಲರೂ, ಆವತ್ತು ಅಲಂಕಾರಗಳ ಲಕ್ಷಣಾನುಸಾರವಾಗಿ ಎಲ್ಲ ಕವಿಗಳು ಪದ್ಯ ಬರೆಯೋಕ್ಕಾಗುತ್ತೆ ಅಷ್ಟೆ. ಸಾರಿಗೆ ಬೆಲ್ಲ ಹಾಕ್ತಾರೆ, ಆದರೆ ಪಾಯಸದಷ್ಟು ಯಾರೂ ಹಾಕೋಲ್ಲ. ಉಪಮಾಲಂಕಾರ, ರೂಪಕಾಲಂಕಾರಕ್ಕೂ ಅದೇ ಥರ ಸ್ಥೂಲವಾದ ವರ್ಕಿಂಗ್ ಡೆಫಿನೇಷನ್ ಅಂತ ಇರುತ್ತದೆ. ಆದರೆ ಜಗನ್ನಾಥನಿಂದ ಒಂದು ಒಳ್ಳೆಯದಾದದ್ದೇನೆಂದರೆ, ಈ ತೀವ್ರ ರಾಗದ್ವೇಷಗಳ ವ್ಯಕ್ತಿತ್ವ ಆದ್ದರಿಂದ ಅವನಿಗೆ ನೋವು ನಲಿವುಗಳು ಬೇಗ ಆಗ್ತಾ ಇದ್ವು.
ಅದನ್ನೆಲ್ಲ ಅವನು ಅನ್ಯೋಕ್ತಿಗಳ ಕವಿತೆಗಳ ರೂಪದಲ್ಲಿ ಬೇಗ ಹೇಳ್ಕೊಂಡು ಬಿಡ್ತಾ ಇದ್ದ. ಒಳ್ಳೆಯ ಭಾಷೆ ಇತ್ತು, ಆಶುಕವಿ, ಒಳ್ಳೆಯ ಶೈಲಿ ಇತ್ತು. ಹಾಗಾಗಿ ಬೇಗ ಬೇಗ ಅದನ್ನು ಪದ್ಯರೂಪೀಕರಿಸ್ತಿದ್ದ. ಅದು ನಮಗೆ ಪ್ರಯೋಜನಕಾರಿಯಾಗಿದೆ. ಈಗ ನೋಡಿ, ಬೇಗ ಮುಖವಿಕಾರಗಳನ್ನು ತೋರಿಸಬಲ್ಲಂಥ ವ್ಯಕ್ತಿ ಕೆಟ್ಟವನು ಒಳ್ಳೆಯವನು, ಒಳ್ಳೆಯ ನಟ ಅಂತೂ ಆಗೋದಕ್ಕೆ ಸಿದ್ಧ ಅಲ್ವಾ? ಅವನು ಮುಖದಲ್ಲಿ ಯಾವ ಅಭಿಪ್ರಾಯವನ್ನು ಚೆನ್ನಾಗಿ ವ್ಯಕ್ತೀಕರಿಸಬಲ್ಲ ಅಂತಕ್ಕಂಥದ್ದು. ಅದು ಆ ರೀತಿಯಾಗಿ ಇವನನ್ನು ಕಾಣಬಹುದು. ಪ್ರಾಸ್ತಾವಿಕ ವಿಲಾಸದಲ್ಲಿ ಅವನು ನೋಡಿ ತಾನು ಮಹಾಪಂಡಿತ ಅಂತ ಅವನಿಗೆ, ಜಗತ್ನಲ್ಲಿ ಯಾರೂ ಇಲ್ಲ ಅಂತದ್ದೆಲ್ಲ ಭ್ರಮೆ. ದಿಗಂತೆ ಶ್ರೂಯಂತೆ ಮದಮಲಿನ ಗಂಡ ಕರಟಿನಃ ಕರಿಣ್ಯ ಕಾರುಣ್ಯಾಸ್ಪದಮಸಮಶೀಲಾ ಖಲು ಮೃಗಾ ಇದಾನೀಂ ಲೋಕೇಸ್ಮಿನ್ ಅನುಪಮಶಿಖಾನಾಂ ಪುನರಯಂ ನಖಾನಾಂ ಪಾಂಡಿತ್ಯಂ ಪ್ರಕಟಯತು ಕಸ್ಮಿನ್ ಮೃಗಪತಿ. ದಿಕ್ಕಿನ ತುದಿಯಲ್ಲಿ ಎಲ್ಲಿಯೋ ದಿಗಂತದಲ್ಲಿ ದಿಗ್ಗಜಗಳು ಇವೆಯಂತೆ. ಶ್ರೂಯಂತೆ, ಹಾಗೆ ನಾವು ಕೇಳಿದ್ದೀವಿ, ಯಾರು ಕಂಡವರಿಲ್ಲ. ದಿಗಂತೆ ಶ್ರೂಯಂತೆ ಮದಮಲಿನ ಗಂಡ ಕರಟಿನಃ. ಇನ್ನು ಮಿಕ್ಕವುಗಳೆಲ್ಲ ಹೆಣ್ಣಾನೆಗಳು. ದಿಕ್ಕಿನ ತುದಿಯಲ್ಲಿರುವ ದಿಗ್ಗಜಗಳನ್ನು ಯಾರು ಕಂಡವರಿಲ್ಲ, ಹಾಗಾಗಿ ಅವಳು ಹುಡುಕೋದು ವ್ಯರ್ಥ. ಇನ್ನು ಕಾಡಲ್ಲಿ ಉಳಿದಿರ್ತಕ್ಕಂಥವೆಲ್ಲ ಹೆಣ್ಣಾನೆಗಳು, ಅವುಗಳನ್ನು ಅಯ್ಯೋ ಪಾಪ ಅನ್ನಬೇಕು. ಇನ್ನು ಉಳಿದ ಜಿಂಕೆ ಪಂಕೆ ಎಲ್ಲ ಏನೂ ಇಲ್ಲ, ನಿಶಂಕೆ, ಅವುಗಳಿಗೇನೂ ಆಗಬೇಕಾದ್ದಿಲ್ಲ, ಅವೆಲ್ಲ ಪಾಪ ಅಲ್ಪ ಜೀವಿಗಳು. ಹೀಗಾಗಿ ಸಿಂಹಕ್ಕೆ ತನ್ನ ಅನುಪಮ ಶಿಖಾನಾಂ ಪುನರಯಂ ನಖಾನಾಂ ಪಾಂಡಿತ್ಯಂ ಪ್ರಕಟಯತು ಕಸ್ಮಿನ್ ಮೃಗಪತಿ. ಈ ಉಗುರುಗಳು ಬೆಳೆದು ನಿಂತಿವೆಯಲ್ಲ, ಅವುಗಳ ಪಾಂಡಿತ್ಯವನ್ನು, ಕೊಬ್ಬನ್ನು, ಪರಾಕ್ರಮವನ್ನು ಎಲ್ಲಿ ತೋರಿಸಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಅಂದರೆ ಕೆಲವೊಮ್ಮೆ ಕೆಲವರಿಗೆ ಗೆಲ್ಲೋದಿಕ್ಕೆ ಯಾರೂ ಇಲ್ಲವಲ್ಲ, ಏನು ಮಾಡೋಣ ಅಂತ ಗೊತ್ತಾಗದೆ ಆ ಕೀರ್ತಿಮುಖ ಅನ್ನೋ ರಾಕ್ಷಸ ಎಲ್ಲರನ್ನೂ ತಿಂದುಬಿಟ್ನಂತೆ. ಶಿವ ಸೃಷ್ಟಿ ಮಾಡ್ದ. ಆಮೇಲೆ ಏನು ಮಾಡೋದು, ನಿನ್ನನ್ನೇ ನೀನು ತಿಂದುಬಿಡು ಅಂತ ಅವನು ತನ್ನನ್ನೇ ತಿಂದುಕೊಂಡು ಕುತ್ತಿಗೆವರೆಗೂ ಉಳಿದು ಬಿಟ್ಟಂತೆ. ನಾನು ಹೇಳಿದ ಕೆಲಸ ಮಾಡಿದ್ಯಪ್ಪ, ನಿನ್ನನ್ನೇ ನೀನು ತಿಂದುಕೊಂಡು, ಅದಕ್ಕೆ ಎಲ್ಲ ದೇವತೆಗಳ ಪ್ರಭಾವಳಿಯ ಮೇಲೆ ಇರುವಂತ. ಹಾಗಾಗಿ ದೇವತಾ ಪ್ರಭಾವಗಳ ಮೇಲೆ ಭಯಂಕರವಾದ ದೆವ್ವದ ಮುಖದ ಒಂದು ಆಕಾರ ಇರುತ್ತಲ್ಲ, ಅದು ಕೀರ್ತಿ ಮುಖ ಅಂತ ಕರೀತಾರೆ. ಹೀಗೆ ಆ ತರಹ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಅಯ್ಯೋ ರಾಮ, ಇನ್ನೊಬ್ಬರ ಮೇಲೆ ಹಾರಲೇಬೇಕಾ, ಹಾಯಾಗಿ ತೆಪ್ಪಕ್ಕೆ ಕೂತಿರಬಾರ್ದ. ಬೆಂಕಿ ಇದ್ದಂತೆ ಆದರೆ ಉರಿಸೋದಿಕ್ಕೆ ಸುಟ್ಟೋ ಬೂದಿ ಮಾಡೋಕ್ಕೆ ವಸ್ತುವೇ ಇಲ್ಲ ಅಂತ ಬೆಂಕಿ ಆರೋಗುತ್ತೆ. ಹಾಗಾಗಿ ಇವನಿಗೆ ಆ ರೀತಿಯಾದ ಚಿಂತೆ, ಯಾರೂ ಇಲ್ಲವಲ್ಲ ಅಂತ ಸಿಂಹ ಒದ್ದಾಡ್ತಾ ಇದೆ ಅಂತ. ಯಾರೋ ಒಬ್ಬರು ವಿದ್ವಾಂಸರಿದ್ದರು, ಅವರು ಕಾಶಿಗೆ ಹೋಗ್ಬಿಟ್ಟು ಎಲ್ಲರ ಜೊತೆಗೂ ವಾಕ್ಯಾರ್ಥ ಮಾಡಿ ಗೆದ್ದು ಬಿಟ್ರು. ಕಡೆಗೆ ಕಾಶ್ಯಾಮೇಕ ಕಾಶಿನಾಥೋವಶಿಷ್ಟ ಅಂದ್ರಂತೆ. ಕಾಶಿಯಲ್ಲಿ ವಿಶ್ವೇಶ್ವರ ಒಬ್ಬನ್ನೇ ನಾನು ಸೋಲಿಸಿಲ್ಲ, ಇನ್ನೆಲ್ಲರನ್ನೂ ಸೋಲಿಸಿಬಿಟ್ಟಿದ್ದೀನಿ ಅಂತ. ಅಷ್ಟೇ, ಈ ಥರ ಕಥೆ ಹೇಳಿಕೊಂಡು ಉಳಿಯಬೇಕೇ ಹೊರತು ಇನ್ಯಾವುದೂ ಅಲ್ಲ. 4 ಸತ್ಕೃತಿಗಳನ್ನು ಬರೆದಿದ್ದಲ್ಲಿ ಬದುಕಿಗೆ ಬೆಳಕಾಗ್ತಾ ಇರಲಿಲ್ವಾ? ಇದ್ದವ್ರ ಜೊತೆ ಎಲ್ಲ ಜಗಳ ಆಡಿದ್ದೇ ಉಳಿಯಿತು. ಎಲ್ಲರ ಜೊತೆಗೂ ಕೋರ್ಟಲ್ಲಿ ಕೇಸ್ ಇದೆ, ಫೈಲ್ ಇದೆ, ನಮ್ಮದು ನಂಬರ ಇದೆ ಅಂತ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ. ಆ ತರಹ ಕೋರ್ಟ್ನಲ್ಲಿ ಅವರ ಕೇಸ್ ನಂಬರ್ ಒಂದಿರುತ್ತಲ್ಲ, ಅದು ಪ್ರಯೋಜನವಿಲ್ಲ. ಹೀಗಿದ್ದವನು ಏನು ಹೇಳ್ಕೊಳ್ತಾ ಇದ್ದ, ಸರ್ವಂ ಪಂಡಿತ ರಾಜ ತಿಲಕೆ ನಾಕಾರಿ ಲೋಕಾಧಿಕ ಶಾಸ್ತ್ರಾಣ್ಯಾಕಲಿತಾನಿ ನಿತ್ಯ ವಿಧಯ ಸರ್ವೇಪಿ ಸಂಭಾವಿತಾ ದಿಲ್ಲಿ ವಲ್ಲಭ ಪಾಣಿ ಪಲ್ಲವ ತಲೆ ನೀತಂ ನವೀನಂ ವಯಃ. ಹಾಗೆ ಎಲ್ಲವನ್ನೂ ಚೆನ್ನಾಗಿ ಮಾಡಿಕೊಂಡಿದ್ದಾನೆ. ಈಗ ಸಂಪ್ರತ್ಯುಜ್ಜಿತ ವಾಸನೋ ಮಧುಪುರಿ ಮಧ್ಯೆ ಹರಿಸ್ಯವ್ಯತೆ ಅಥವಾ ಶಿವಪುರಿ ಮಧ್ಯೆ ಹರಸ್ಯವ್ಯತೆ ಅಂತ ಪಾಠಾಂತರ ಉಂಟು. ಎಲ್ಲವೂ ಚೆನ್ನಾಗಿ ಮಾಡಿದ್ದೀನಿ, ದಿಲ್ಲಿ ವಲ್ಲಭನ ಪಾಣಿ ಪಲ್ಲವ ತಲದಲ್ಲಿ ಯೌವನವನ್ನೆಲ್ಲ ಚೆನ್ನಾಗಿ ಕಳೆದಿದ್ದೀನಿ ಅಂತೆಲ್ಲ ಹೇಳ್ಕೊಳ್ತಾನೆ. ಆಮೂಲಾದ್ ರತ್ನಸಾನೋರ್ ಮಲಯ ವಲಯಿತಾದಾಚ ಕೂಲಾತ್ ಪಯೋಧೇಹೆ ಯಾವಂತಸ್ಸಂತಿ ಕಾವ್ಯ ಪ್ರಣಯನ ಪಟವಃ ತೇ ವಿಶಂಕಂ ವದಂತು ಮೃದ್ವಿಕಾ ಮಧ್ಯ ನಿರ್ಯನ್ ಮಸಣ ಮಧುಜರೀ ಮಾಧುರೀ ಭಾಗ್ಯ ಭಾಜಾಂ ವಾಚಾಂ ಆಚಾರ್ಯತಾಯಾ ಪದಮನುಭವಿತು ಕೋಸ್ತಿ ಧನ್ಯೋ ಮದನ್ಯ. ಆ ಸೇತು ಶೀತಾಚಲದವರೆಗೆ ಇರುವ ಇಡೀ ಭಾರತ ಭೂಭಾಗದಲ್ಲಿ ನನ್ನಂಥ ಧನ್ಯನಾದ ಪಂಡಿತರಲ್ಲಿ ಅನ್ಯನಾದವು ನೀನು ಯಾರಿದ್ದಾನೆ ಅಂತೆಲ್ಲ ಕೇಳ್ಕೊಳ್ತಾರೆ. ಇದು ಈ ಪದ್ಯದ ಹಿನ್ನೆಲೆ. ಆದರೆ ಕಡೆಗೆ ಔರಂಗಜೇಬ ಬಂದ ಮೇಲೆ ಇವನು ಜೀವಕ್ಕೆ ಸಂಚಕಾರ ಬಂದು ಎಲ್ಲ ಉಟ್ಟ ಬಟ್ಟೆಯಲ್ಲಿ ಹಾಹಾಕಾರ ಮಾಡಿಕೊಂಡು ಓಡಿ ಹೋಗಿ ಅಸ್ಸಾಮಿನ ದೂರದ ಕಾಮರೂಪದ ಆ ಪ್ರಾಣನಾರಾಯಣನ ಆಶ್ರಯ ಪಡಿಬೇಕಾಯ್ತಲ್ಲ. ಪುರಾ ಸರಸಿ ಮಾನಸೆ ವಿಕಚ ಸಾರಸಾಲಿಸ್ಖಲತ್ಪರಾಗ ಸುರಭಿಕೃತೆ ಪಯಸಿಯಸ್ಯ ಯಾತಂ ವಯಃ ಸಪಲ್ವಲ ಜಲೇಧುನ ಮಿಲದನೇಕ ಭೇಕಾಕುಲೆ ಮರಾಳ ಕುಲನಾಯಕ ಕಥಯರೇ ಕಥಂ ವರ್ತತಾಂ. ಹಿಂದೆ ಮಾನಸ ಸರೋವರದಲ್ಲಿ ಬಂಗಾರದ ಬಣ್ಣದ ತಾವರೆಗಳ ಮಧ್ಯದಲ್ಲಿ ತೆಳ್ಳಗೆ ಬೆಳ್ಳಗೆ ನುಣುಪಾಗಿ ಇರತಕ್ಕಂಥ ತಾವರೆಗಳ ದಂಟುಗಳನ್ನು ಅಗದು ತಿಂತ ಆ
ಮಂದಾನಿಲದಲ್ಲಿ ಆ ನಿರ್ಮಲೋದಕದಲ್ಲಿ ಹಾಯಾಗಿ ಓಡಾಡಿಕೊಂಡಿದ್ದ ರಾಜಹಂಸಕ್ಕೆ ಇವತ್ತೊಂದು ಕೊಚ್ಚೆ ಕುಂಟೆಯ ಮಧ್ಯದಲ್ಲಿ ಕಪ್ಪೆಗಳು ವಟವಟಗುಟ್ಟುವ ಜಾಗದಲ್ಲಿ ಬದುಕಿರೋಕ್ಕೆ ಹೇಗಾಗುತ್ತೆ ಅಂತ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ನಲ್ಲ ಅದನ್ನು ಹೇಳ್ಕೊಳ್ತಾನೆ. ದಿಲ್ಲೀಶ್ವರೋವಾ ಜಗದೀಶ್ವರೋವಾ ಮನೋರಥಾನ್ ಪೂರಯಿತು ಸಮರ್ಥ ಅನ್ಯೇರ್ ನೃಪಾಲಿ ಪರಿದೀಯಮಾನಂ ಶಾಖಾಯ ವಾಸ್ಯಾಲ್ ಲವಣಾಯ ವಾಸ್ಯಾತ್. ದಿಲ್ಲೀಶ್ವರ ಅಥವಾ ಜಗದೀಶ್ವರ ಇಬ್ಬರಲ್ಲಿ ಯಾರೋ ಒಬ್ಬರು ಅಥವಾ ಇಬ್ಬರು ನನ್ನ ಬಯಕೆಗಳನ್ನು ಈಡೇರಿಸೋಕ್ಕೆ ಶಕ್ತರು. ಇನ್ನು ಮಿಕ್ಕವರು ಕೊಡೋದು ಉಪ್ಪಿಗೂ ಸಾಕಾಗೋಲ್ಲ, ತರಕಾರಿಗೂ ಸಾಕಾಗೋಲ್ಲ ಅಷ್ಟೇ ಅಂತಂದವನು. ಶಾಖಾಯ ವಾಸ್ಯಾತ್ ಲವಣಾಯ ವಾಸ್ಯಾತ್. ಇದೊಂದು ನಾಣ್ಣುಡಿ ಥರ ಆಗಿಬಿಟ್ಟಿದೆ. ಅಲ್ಪ ಸ್ವಲ್ಪ ಲಂಚ ತಗೊಳ್ತಕ್ಕಂಥವ್ರು ಏನೋ ಶಾಖಾಯ ಲವಣಾಯ ತಗೋತೀವಿ, ಉಪ್ಪು ತರಕಾರಿಗಷ್ಟೇನೆ ಅಂತೆಲ್ಲ ಹೇಳ್ಕೊಳ್ತಾ ಇದ್ದ ಕಾಲ ಇತ್ತು. ಆದರೆ ಇದು ಹಾಗಲ್ಲ. ಈ ಥರ ಆಯ್ತಲ್ಲ ಬದುಕು ಅಂತ ಆಯಿತು. ಎಲ್ಲರಿದ್ರಿಗೂ ಜಂಬ ಕೊಚ್ಚಿಕೊಂಡವನ ಗತಿ ನೋಡಿ ಏನಾಯಿತು. ಎಷ್ಟೋ ಬಾರಿ ಆಡಂಬರ ಮಾಡಿಕೊಂಡು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿಕೊಂಡು ಖಾಲಿ ಕೈನಲ್ಲಿ ಬಂದುಬಿಟ್ಟಾಗ ಬಹಳ ಕಷ್ಟವಾಗಿಬಿಡುತ್ತದೆ. ಅದಕ್ಕೆ ಅಲ್ಪಾರಂಭ ಕ್ಷೇಮಕರ, ಅಲ್ಪ ಸ್ವಲ್ಪ ಅಂತ ಅಂದುಕೊಂಡು ಮುಂದುವರಿಯೋಣ ಅಂತನ್ನುವುದು ಅಲ್ಲಿ ಕಾಣತಕ್ಕಂಥದ್ದು. ಆದರೆ ಒಳ್ಳೆ ಬುದ್ಧಿ ಇದ್ದಾಗ, ಆತ್ಮಗ್ಲಾನಿ ಆತ್ಮಾನುಕಂಪ ಆತ್ಮಾಹಂಕಾರ ಇಲ್ಲದೇ ಇದ್ದಾಗ ಬರುವ ಪದ್ಯಗಳು ನೋಡಿ. ಐದಲದರವಿಂದಸ್ಯಂದಮಾನಂ ಮರಂದಂ ತವ ಕಿಮಪಿ ಲಿಹಂತೋ ಮಂಜು ಗುಂಜಂತು ಭೃಂಗಾಹ ದಿಶಿ ದಿಶಿ ನಿರಪೇಕ್ಷಸ್ತಾವಕೀನಂ ವಿವೃಣ್ವನ್ ಪರಿಮಳಮಯಮೆನ್ಯೋ ಬಾಂಧವೋ ಗಂಧವಾಹ. ದಿಶಿ ದಿಶಿ ನಿರಪೇಕ್ಷಸ್ತಾವಕೀನಂ ವಿವೃಣ್ವನ್ ಪರಿಮಳಮಯಮನ್ಯೋ ಬಾಂಧವೋ ಗಂಧವಾಹ. ಐದಲದರವಿಂದ, ಅರಳ್ತಾ ಇರತಕ್ಕಂಥ ಅರವಿಂದವೇ, ಕಮಲವೇ, ನಿನ್ನ ಸ್ಯಂದಮಾನಂ ಮರಂದಂ, ಉಕ್ಕೇರಿ ಬರತಕ್ಕಂಥ ನಿನ್ನ ಮಕರಂದವನ್ನು ಲಿಹಂತಹ ನೆಕ್ತಾ ಇರತಕ್ಕಂಥ ಭೃಂಗಾಹ ಮಂಜು ಗೊಂಜಂತು, ಈ ದುಂಬಿಗಳು ಬೇಕಾದಷ್ಟು ಝೇಂಕಾರ ಮಾಡಲಿ, ಅಬ್ಬರವಾಗಿ ಏನೋ ನಿನ್ನ ಕೀರ್ತಿಯನ್ನು ಹಾಡಿ ಹೊಗಳ್ತಾ ಇವೆ, ನೀನು ಮಕರಂದ ಧ್ವನಿ ಅಂತ. ಆದರೆ ದಿಶಿ ದಿಶಿ ನಿರಪೇಕ್ಷ ತಾವಕೀನಂ ಮರಂದಂ ವಿವೃಣ್ವನ್ ಪರಿಮಳಂ ಅಯಂ ಏಕಃ ಬಾಂಧವೋ ಗಂಧವಾಹ. ಆದರೆ ನಿನ್ನ ಪರಿಮಳವನ್ನು ದಿಕ್ಕು ದಿಕ್ಕಿಗೆ ಎಲ್ಲ ಪ್ರಸರಿಸ್ತಾ ಇರತಕ್ಕಂಥ ಈ ಗಾಳಿ ಇದೆಯಲ್ಲ, ಅದಕ್ಕೆ ಯಾವ ಸ್ವಾರ್ಥವೂ ಇಲ್ಲ. ಈ ತುಂಬಿಗಳಿಗೆ ನಿನ್ನ ಮಕರಂದ ಬೇಕಾಗಿರೋದ್ರಿಂದ ನಿನ್ನ ಹತ್ರ ಹೊಗಳ್ತಾ ಇವೆ. ಬೇರೆ ಹೂವು ಹೋದರೆ ಬೇರೆ ಹೂವನ್ನು ಹೊಗಳುತ್ತವೆ. ಆದರೆ ಈ ಗಾಳಿ, ತಂಗಾಳಿ, ನಿನ್ನ ಪರಿಮಳವನ್ನು ನಿಸ್ವಾರ್ಥವಾಗಿ ಹೊತ್ತು ಎಲ್ಲ ಕಡೆಗೂ ಹರಡ್ತಾ ಇದೆ. ಅದರ ಬಗ್ಗೆ ಗಮನ ಇರಲಿ ಅಂತ ನಾವು ಎಷ್ಟೋ ಬಾರಿ ನಮ್ಮ ಹತ್ತಿರ ಇದ್ದು ಹೊಗಳ್ತಕ್ಕಂಥವ್ರ ಕಡೆಗೆ ಗಮನ ಕೊಟ್ಟು ನಮ್ಮ ಒಳ್ಳೆತನವನ್ನು 10 ದಿಕ್ಕಿನಲ್ಲಿ ನಿಸ್ವಾರ್ಥವಾಗಿ ಪ್ರಸಾರ ಮಾಡ್ತಾ ಇರೋರನ್ನು ಗಮನಿಸ್ಕೊಳ್ಳಲ್ಲ. ಅದರ ಬಗ್ಗೆ ಹೇಳ್ತಾ ಇರುವುದು. ಎಷ್ಟೋ ಬಾರಿ ರಾಜರುಗಳು ಅಯೋಗ್ಯರಾದ ಹೊಗಳು ಭಟ್ಟರಿಗೆ ಹೆಚ್ಚಿನ ಬೆಲೆ ಕೊಡ್ತಾರೆ, ಶಾಶ್ವತ ಕೀರ್ತಿಯನ್ನು ತಂದುಕೊಡ್ತಕ್ಕಂಥ ಸತ್ಕವಿಗಳನ್ನು ದೂರ ಇಡ್ತಾರೆ ಎನ್ನುವುದು ಕವಿಯ ಅಭಿಪ್ರಾಯವಾಗಿ ಕಾಣುತ್ತದೆ. ಇಲ್ಲೆಲ್ಲ ಆ ಶೈಲಿ ನೋಡಿ. ಐದಲದರವಿಂದ ಸ್ಯಂದಮಾನಂ ಮರಂದಂ ತವ ಕಿಮಪಿ ಲಿಹಂತೋ ಮಂಜು ಗುಂಜಂತು ಭೃಂಗಾಹ ದಿಶಿ ದಿಶಿ ನಿರಪೇಕ್ಷಸ್ತಾವಕೀನಂ ವಿವೃಣ್ವನ್ ಪರಿಮಳಮಯಮೇಕೋ ಬಾಂಧವೋ ಗಂಧವಾಹ. ಆ ಥರ ಶೈಲಿ. ಆಮೇಲೆ ಬಾವಿಯನ್ನು ಕುರಿತು ಹೇಳ್ತಾನೆ. ನಿತರಾಂ ನೀಚೋಸ್ಮೀತಿ ತ್ವಂ ಖೇದಂ ಕೂಪ ಕದಾಪಿ ಕೃತಾಃ ಮಾ ಕೃತಾಃ ತ್ವಂ ಖೇದಂ ಕೂಪ ಮಾ ಕೃತಃ ಕದಾಪಿ ಮಾ ಕೃತಾಃ ಅತ್ಯಂತ ಸರಸ ಹೃದಯೋ ಯತಃ ಪರೇಷಾಂ ಗುಣಗೃಹೀತಾಸಿ. ನೀನು ನೀಚನಾಗಿದ್ದೀನಿ, ಹಳ್ಳ ಆಳ ತಗ್ಗು ಅಂತ ದುಃಖ ಪಡಬೇಡ ಬಾವಿಯೇ. ಯಾಕೆಂದರೆ ಗುಣವಂತರು ನಿನ್ನ ಕಡೆಗೆ ಬರ್ತಾರೆ ಅಂತ. ರಸ ಬೇಕು ಅನ್ನುವ ಗುಣವಂತರು. ಗುಣ ಅಂದರೆ ಹಗ್ಗ ಅಂತ ಒಂದಿದೆ. ಗುಣವಂತರು ಅಂದರೆ ಬಿಂದಿಗೆಗಳು, ಹಗ್ಗ ಕಟ್ಟಿಕೊಂಡಿರುವ, ಅವು ನಿನ್ನೊಳಗೆ ಬರ್ತವೆ, ನಿನ್ನೊಳಗೆ ಮುಳುಗುತ್ತವೆ ಅಂತ. ಅಂದರೆ ಒಳ್ಳೆಯ ಸದ್ಗುಣ ಇದ್ದರೆ ನೀಚರಾದರೇನು, ಹುಚ್ಚರಾದರೇನು, ಯಾರಾದರೆ ಏನು ಅನ್ನುವುದನ್ನು ಶ್ಲೇಷ ಇಟ್ಟುಕೊಂಡು ನಿತರಾಂ ನೀಚೋಸ್ಮೀತಿ ತ್ವಂ ಖೇದಂ ಕೂಪ ಮಾ ಕದಾಪಿ ಕೃತಾಃ ಅತ್ಯಂತ ಸರಸ ಹೃದಯ. ನೀರು ಬೇಕು ಅನ್ನುವ ಬಯಕೆ ಇರತಕ್ಕಂಥವರು, ಬಾವಿಯ ನೀರಿನ ಬಯಕೆ ಇರುವ ಬಿಂದಿಗೆಗಳು ಜನರು. ಇನ್ನೊಂದು ಸರಸ ಹೃದಯರು. ಪರೇಶಾಂ ಗುಣಗ್ರಹೀತಾಸಿ. ಆಮೇಲೆ ಹೇಳ್ತಾನೆ ಹಂಸವನ್ನು ಕುರಿತು. ನೀರಕ್ಷೀರ ವಿವೇಕೆ ಹಂಸಾಲಸ್ಯಂ ತ್ವಮೇವ ತನುಷೇ ಚೇತ್ ವಿಶ್ವಸ್ಮಿನ್ ಅಧುನಾನ್ಯಃ ಕುಲವ್ರತಂ ಪಾಲಯಿಷ್ಯತಿ ಕಃ. ಹಂಸ, ನೀರಕ್ಷೀರ ವಿವೇಕೆ ತ್ವಮೇವ ಆಲಸ್ಯಂ ತನುಷೇ ಚೇತ್. ಹಾಲು ನೀರುಗಳನ್ನು ಬೇರ್ಪಡಿಸ್ತಕ್ಕಂಥ ಕೆಲಸದಲ್ಲಿ ನೀನೇ ಸೋಮಾರಿತನ ಮಾಡಿದರೆ, ಆಲಸ್ಯವನ್ನು ಮಾಡಿದರೆ
ವಿಶ್ವಸ್ಮಿನ್ ಅನ್ಯ ಅಧುನಾ ಕುಲವ್ರತಂ ಕಾ ಪಾಲಯತಿ. ಈ ಜಗತ್ತಿನಲ್ಲಿ ಇಂಥ ಗುಣವನ್ನು ಇಟ್ಟುಕೊಂಡು ಇದು ಕೆಲಸವನ್ನು ಮತ್ತೆ ಯಾರು ಮಾಡ್ತಾರೆ ಅಂತ. ಕೆಲವರು ಮಾಡಬೇಕಾಗಿರ್ತದೆ ದೊಡ್ಡ ಕೆಲಸ. ಅವರೇ ಅಯ್ಯೋ ನಮಗೆ ಯಾಕೆ ನಮಗೆ ಆ ಉಸಾಬರಿ ಬೇಡ ಅಂತ ಕೂತ್ಕೊಂಡು ಬಿಟ್ರೆ ಗತಿ ಏನು? ಅದಕ್ಕಾಗಿ ಕೆಲವರು ಬದ್ಧಕಟಿಗಳಾಗಿ ಮಾಡಲೇಬೇಕು. ಕಷ್ಟವೋ ಸುಖವೋ ಮಾಡಿ ಮುಗಿಸಬೇಕು. ಅದು ನಮ್ಮ ಕೆಲಸ. ನಾವಲ್ಲದೆ ಇನ್ಯಾರು ಮಾಡಿಯಾರು ಅಂತ ಅಂದುಕೊಳ್ಬೇಕು ಅಂತ. ಅದು ಒಂದು ಸತ್ಯವನ್ನು ಹೇಳೋದ್ರೊಳಗಿರ್ಬೋದು, ಒಂದು ಶಾಸ್ತ್ರವನ್ನು ನಿರೂಪಿಸೋದ್ರೊಳಗಿರ್ಬೋದು, ಮತ್ತೊಂದರೊಳಗಿರ್ಬೋದು, ಏನೆಲ್ಲದರೊಳಗಿರ್ಬೋದು. ನನ್ನ ಪರಿಚಿತರೊಬ್ಬರು ರಾಜಕೀಯ, ವ್ಯವಹಾರ ಇತ್ಯಾದಿಗಳಲ್ಲಿ ಎಷ್ಟೊಳಗೋ ಇದ್ದಾರೆ. ಮುಖ್ಯತಃ ಅವರು ಉದ್ಯಮಿ. ಓದಿದ್ದು ವೈದ್ಯಕೀಯ, ಮಾಡಿದ್ದು ಕೈಗಾರಿಕೆ ಇತ್ಯಾದಿ ಉದ್ಯಮ. ರಾಜಕೀಯವಾಗಿ ಕೂಡ ಅವರು ಸಾಕಷ್ಟು ಪ್ರಭಾವಶಾಲಿಗಳಾದವರು. ಅನೇಕ ವರ್ಷಗಳ ಪರಿಚಯ ನನಗೆ. ಅವರು ಸ್ವಲ್ಪ ಮೊಗಮ್ಮಾದವರು, ಗಂಭೀರವಾದಂಥ ಸ್ವಭಾವದವರು. ನನಗೆ ಬಹಳ ವರ್ಷಗಳ ಪರಿಚಯವಾದರೂ ಆಳದ ಪರಿಚಯವಲ್ಲ. ಮನೋಧರ್ಮಗಳು ಸ್ವಲ್ಪ ಭಿನ್ನ. ನಾನು ಅವರ ಅಳಿಯಂದರನ್ನು ಒಮ್ಮೆ ಮಾತಾಡಿಸಿ ಕೇಳ್ತಾ ಇದ್ದೆ, ಹೇಗೆ ನಿಮ್ಮ ಮಾವನವರ ಮನೋಧರ್ಮ ಯಾವ ತರಹ ಅಂತೆಲ್ಲ. ಅವರು ತುಂಬ ವರ್ಷಕ್ಕೆ ಹಲವು ಕೋಟಿಗಳಷ್ಟು ಸುಲಭವಾಗಿ ಸಂಪಾದಿಸ್ತಾರೆ. ಆದರೆ ತುಂಬ ಸರಳವಾಗಿ ಬದುಕ್ತಾರೆ. ಸಾಮಾನ್ಯವಾದ ಮನೆಯಲ್ಲಿದ್ದಾರೆ, ಸಾಮಾನ್ಯವಾದ ವೇಷ ತೊಡ್ತಾರೆ. ಏನು ವರ್ಷಕ್ಕೂ ಹೊಸ ಬ್ರ್ಯಾಂಡ್ ಕಾರುಗಳನ್ನು ಬದಲಾಯಿಸೋದಿಲ್ಲ, ಹೊಸ ಬ್ರ್ಯಾಂಡ್ ಸೆಲ್ಫೋನ್ಗಳು ಬದಲಾಯಿಸೋಲ್ಲ. ಹೀಗೆಲ್ಲ ಏನು ಹೇಗೆ ಅಂತೆಲ್ಲ. ಆಗ ಅವರು ಏನು ಅಳಿಯಂದ್ರೆ ಹೇಳಿದ್ರು, ಉದ್ದೇಶ ಇಂಥದ್ದು ತಮ್ಮ ಮಾವನವ್ರದ್ದು ಅಂತ ನನಗೆ ತುಂಬ ಸಂತೋಷವಾಯಿತು. ಇದೇ ತಾತ್ಪರ್ಯ. ಅವರಿಗೆ ಸಂಪನ್ಮೂಲಗಳನ್ನು ಹೆಚ್ಚಿಸಬೇಕು ಅಂತ. ಒನ್ ಶುಡ್ ಮೇಕ್ ದಿ ಕಂಟ್ರಿ ಮೋರ್ ಪ್ರಾಸ್ಪರಸ್. ಹಾಗಾಗಿ ತನಗೇನೋ ಬೇಕಿಲ್ಲದೆ ಇದ್ರು, ತನಗೆ ಸಮೃದ್ಧವಾಗಿದ್ದದ್ದು ದುಂದು ವೆಚ್ಚ ಮಾಡದೆ ಬೇಕಾದಷ್ಟು ದುಡ್ಡು ಬರ್ತಾ ಇದ್ರು, ಅದನ್ನು ಮತ್ತೆ ಉದ್ಯಮಗಳಿಗೆ, ಕೈಗಾರಿಕೆಗಳಿಗೆ ತೊಡಗಿಸ್ತಾರೆ. ಆಮೇಲೆ ಅವರು ಯಾವುದು ಒಳ್ಳೆಯದು ಅಂತ ಭಾವಿಸಿಕೊಂಡಿದ್ದಾರೆ ಆ ಥರ ಸಾಮಾಜಿಕ ಸೇವೆ, ಲೋಕಸೇವೆ ಇತ್ಯಾದಿಗಳಿಗೂ ಕೊಡ್ತಾ ಇರ್ತಾರೆ. ಅವರು ಆಸ್ವಾದಿಸೋದಲ್ಲ, ಅನುಭವಿಸಲ್ಲ. ತುಂಬ ಗಾಢವಾಗಿ ಯಾವುದನ್ನು ಆಸ್ವಾದಿಸಲಾರರು. ಆದರೆ ಲೋಕಕ್ಕೆ ಇದನ್ನು ಮಾಡ್ತಾರೆ ಮತ್ತು ಹೆಚ್ಚಿನ ಉದ್ಯಮವನ್ನು ತೊಡಗಿಸ್ತಾರೆ. ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಶಿಸ್ತಿನ ಜೀವನವನ್ನು ನಡೆಸ್ತಾರೆ. ವ್ಯವಸ್ಥಿತವಾಗಿ ದುಡ್ಕೊಂಡು ಬರ್ತಾರೆ. ವರ್ಕೋಹಾಲಿಕ್ ತರಹದವರು. ಆಯ್ತಲ್ಲ, ಅಲ್ಲಿಗೆ ಒಳ್ಳೆಯದು. ನನಗೆ ಯಾಕೆ ಅಂತ ಕೂತ್ಕೋಬಹುದು, ಕೂತ್ಕೊಂಡಿಲ್ಲ. ಈ ಥರ ದಕ್ಷತೆ ಎಷ್ಟೋ ಜನಕ್ಕಿರುತ್ತೆ. ಇದು ಯಾಕೆ ಇವರಿಗೆ ರಿಟೈರ್ಮೆಂಟೇ ಇಲ್ವಾ ಬದುಕಿನಲ್ಲಿ ಅಂದರೆ, ಇಲ್ಲ, ಮಾಡಬೇಕಾದದ್ದು ಉಂಟು ಅಂತಕ್ಕಂಥದ್ದು. ಇದು ಕಲಾವಿದರಲ್ಲಿ ಕೆಲವರಲ್ಲಿ ಕಾಣುತ್ತದೆ, ಉದ್ಯಮಿಗಳಲ್ಲಿ ಕಾಣುತ್ತದೆ, ವಿದ್ವಾಂಸರಲ್ಲಿ, ಸಂಶೋಧಕರಲ್ಲಿ, ಹೀಗೆಲ್ಲ ಎಷ್ಟೆಷ್ಟೋ ಕಾಣುತ್ತದೆ. ಕೃಷಿಯ ಕ್ಷೇತ್ರದಲ್ಲಿರ್ತಕ್ಕಂಥ ನನ್ನ ಪರಿಚಿತರ ಕೆಲವರಲ್ಲಿ ಕೂಡ ನಾನು ಹೀಗೆ ಕಂಡಿದ್ದೀನಿ. ತುಂಬ ತಾದಾತ್ಮ್ಯದಿಂದ ತೊಡಗಿಸಿಕೊಳ್ತಾರೆ, ನಿರ್ವಿರಾಮವಾಗಿ ದುಡಿತಾರೆ. ಅದನ್ನು ಒಂದು ಕಸುಬು ಅಂತ ಮಾಡದೆ ಒಂದು ಆಸ್ವಾದ ಅಂತ ಮಾಡ್ತಾರೆ. ಅದು ಬೇಕಾಗಿರ್ತಕ್ಕಂಥದ್ದು. ಹೀಗೆ ಅನನ್ಯವಾಗಿ ದುಡಿಯಬೇಕಾದದ್ದು, ಮಾಡಬೇಕಾದದ್ದು. ಜಾನ್ಸನ್ ನಿಘಂಟು ಮಾಡಿದರ ಬಗ್ಗೆ ಹಾಗೆ ಹೇಳ್ತಾರೆ. ನಮ್ಮ ಸ್ವಾಮಿಗಳು ಹರ್ಷಾನಂದ ಸ್ವಾಮಿಗಳವರು ಏಕದೀಕ್ಷೆಯಿಂದ ಕುಳಿತು 4 ಸಂಪುಟಗಳಲ್ಲಿ ಸನಾತನ ಧರ್ಮದ ಬಗ್ಗೆ ಕನ್ಸೈಸ್ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಂ ಮಾಡಿದ್ರಲ್ಲ, ಅನೇಕ ವರ್ಷಗಳ ತಪಫಲಿತ. ಮಾಡದೇ ಇದ್ದರೆ ಯಾರು ಅಳ್ತಾ ಇದ್ರು ಅಂದರೆ ಅವರು ಕೂತ್ಕೊಂಡು ಮಾಡಿದ್ರು. 10 ಜನ ಕೂತು ಮಾಡ್ತಕ್ಕಂಥದ್ದು 16 ವರ್ಷ ಒಬ್ಬರೇ ಕೂತು ಮಾಡಿದ್ರು. ವ್ಯಕ್ತಿ ಮಹಾತ್ಮ್ಯದಿಂದ ಇವೆಲ್ಲ ಆಗತಕ್ಕಂಥದ್ದು. ಹಾಗೆ ಮಾಡಬೇಕಾದ ಬಾಧ್ಯತೆಯನ್ನು ನಾವು ಬಿಟ್ಟರೆ ಆ ಮಟ್ಟಕ್ಕೆ ಲೋಕಸಂಗ್ರಹದಿಂದ ನಾವು ವಂಚಿತರಾಗ್ತಾ ಇದ್ದೀವಿ. ಅದು ಬೇಕಾದದ್ದು ಅನ್ನುವುದು ಈ ಅನ್ಯೋಕ್ತಿಯ ತಾತ್ಪರ್ಯ. ಆಮೇಲೆ ಅವನು ಹೇಳ್ತಾನೆ, ಕೆಲವೊಮ್ಮೆ ನಮ್ಮ ಕೆಲಸ ಎಲ್ಲರಿಗೂ ಬೇಕಾಗಿರೋಲ್ಲ, ಆದರೆ ಕೆಲವರಿಗೆ ಬೇಕೇ ಇರ್ತದೆ. ಅಯ್ಯೋ, ಈ ಸಮಾಜಕ್ಕೇನೂ ಬೇಡ, ಯಾರಿಗೂ ಬೇಡ, ಅವ್ರ ಪಾಡ ಅವ್ರು ನೋಡ್ಕೋತಾರೆ ಅಂತ ಉದಾಸೀನ ಮಾಡಿದ್ರೆ ನಿಜವಾಗಿ ದೀನರಾದವರು, ನಿಜವಾಗಿ ಅದು ಬೇಕಿರುವವರು ವಂಚಿತರಾಗ್ತಾರೆ ಎನ್ನುವುದನ್ನು ಬಹಳ ಚೆನ್ನಾಗಿ ಮೀನಾನ್ಯೋಕ್ತಿಯಲ್ಲಿ ಹೇಳ್ತಾನೆ. ಆಪೇದಿರೆಂಬರ ಪಥಂ ಪರಿತಃ ಪತಂಗ ಭೃಂಗಾ ರಸಾಲ ಮುಕುಲಾನಿ ಸಮಶ್ರಯಂತಿ ಸಂಕೋಚ ಮಂಚತಿ ಸರಸ್ತ್ವಯಿ ದೀನ ದೀನೋ ಮೀನೋ ನುಹಂತ ಕಥಮಾಂ ಗತಿಮಭ್ಯುಪಯಿತು. ಆ ಶೈಲಿ ಒಂದೇ ಓಟದಲ್ಲಿ ಬರ್ತದೆ ನೋಡಿ. ವಸಂತ ತಿಲಕ ಛಂದಸ್ಸು ಹಾಗೆ ನಿರ್ಯತಿ ಛಂದಸ್ಸು, ಯತಿಸ್ಥಾನವೇ ಇಲ್ಲದೆ ಪಾದಾಂತದವರೆಗೂ ಎಳ್ಕೊಂಡು ಹೋಗುತ್ತದೆ. ಆಪೇದಿರೆಂಬರ ಪಥಂ ಪರಿತಃ ಪತಂಗಾಹ ಭೃಂಗಾ ರಸಾಲ ಮುಕುಲಾನಿ ಸಮಶ್ರಯಂತಿ ಸಂಕೋಚ ಮಂಚತಿ ಸರಸ್ತ್ವಯಿ ದೀನ ದೀನೋ ಮೀನೋ ನುಹಂತ ಕಥಮಾಂ ಗತಿಮಭ್ಯುಪಯಿತು. ಎಲೆ ಸರೋವರವೇ, ನೀನು ಸಂಕೋಚ ಮಂಚತಿ, ನೀನು ಕುಗ್ಗುತ್ತಾ ಇದ್ದರೆ
ಬೇಸಿಗೆ ಬಂತು, ನೀರು ಬತ್ತುತ್ತಾ ಇದೆ, ಕೆಸರು ಹೆಚ್ಚುತ್ತಾ ಇದೆ ಅಂತ ಕುಗ್ಗುತ್ತಾ ಇದ್ದಾಗ ನಿನ್ನಲ್ಲಿ ಹಾರಾಡಿಕೊಂಡಿರತಕ್ಕಂಥ ಪಕ್ಷಿಗಳು, ಜಲಪಕ್ಷಿಗಳು ಆಕಾಶಕ್ಕೆ ನೆಗೆದು ಬೇರೊಂದು ಜಲಾಶಯವನ್ನು ಹುಡುಕೊಂಡ್ವು. ಸಾರಸ, ಕಾರಂಡವ, ಕ್ರೌಂಚ, ಚಕ್ರವಾಕ, ಹಂಸ ಮೊದಲಾದವೆಲ್ಲ ಹಾರಿ ಹೋದವು. ಇನ್ನು ಭೃಂಗ, ಆ ಕಮಲಗಳನ್ನೆಲ್ಲ ಆಶ್ರಯಿಸಿಕೊಂಡ ಭೃಂಗಗಳು ರಸಾಲ ಮುಕುಲಾನಿ ಸಮಾಶ್ರಯಂತಿ. ಬೇಸಿಗೆ ಬರ್ತಿದ್ದಂತೆ ಮಾವಿನ ಹೂಗಳು ಜೊಂಪಿಯಾಗಿವೆ, ಆ ಕಡೆ ಹೋದವು. ಆದರೆ ಈ ದುಂಬಿಗಳಿಗೆ, ಈ ಹಂಸಾದಿ ಪಕ್ಷಿಗಳಿಗೆ ನಿನ್ನ ಸೊರಗುವಿಕೆಯಿಂದ ಏನೂ ಕೊರಗುವಿಕೆ ಇಲ್ಲ. ಆದರೆ ನಿನ್ನನ್ನೇ ನಚ್ಚಿಕೊಂಡ ಮೀನಿನ ಗತಿ ಏನು ಹೇಳುವಂತ. ಇಂಗ್ಲೀಷಲ್ಲಿ ಓದ್ಕೋತಾರೆ ಬಿಡಿ, ಹಿಂದಿನಲ್ಲಿ ಓದ್ಕೋತಾರೆ ಬಿಡಿ ಅಂದರೆ ಅವೆರಡೂ ಬರದೇ ಇರತಕ್ಕಂಥ ಕನ್ನಡಿಗರಿಗೆ ಯಾವುದಾದ್ರು ಬರಬೇಕಲ್ಲ, ಪುಸ್ತಕ ಅನುವಾದ ಮಾಡಿಕೊಡ್ಬೇಕಲ್ಲ, ಬರವಣಿಗೆ ಮಾಡಿಕೊಡ್ಬೇಕಲ್ಲ, ನಮ್ಮ ಜನ ಅದನ್ನು ನೋಡಬೇಕಲ್ಲ. ಕೆಲವೊಮ್ಮೆ ಬೇರೆ ಊರುಗಳಿಗೆ ಹೋಗಿ ಕಾರ್ಯಕ್ರಮವನ್ನು ಕೊಡುವ ಸಂದರ್ಭ ಬಂದಾಗ, ಈಚೆಗೆ ಹಾಗೆ ಆಗಿತ್ತು, ಹರಿಹರದಲ್ಲಿ ಒಂದು ಅವಧಾನ ಮಾಡಿದಾಗ ಅವಧಾನವನ್ನು ಆಯೋಜನೆ ಮಾಡಿದವರು ಒಬ್ಬ ತಾಯಿ ಅವರು ಹೇಳಿದ್ರು, ನೋಡಿ ನೀವು ಬೆಂಗಳೂರಿನಲ್ಲಿ ಎಷ್ಟೋ ಕಾರ್ಯಕ್ರಮ ಮಾಡ್ತೀರಾ, ನಾನು ಬಂದು ನೋಡಬಲ್ಲೆ, ನನಗೆ ಬಂಧುಗಳಿದ್ದಾರೆ, ನಾನು ಓಡಾಡ್ತೀನಿ, ಎಲ್ಲ ಸರಿ. ಅರೆ ನಮ್ಮೂರಿನ ಜನ ಯಾವಾಗ ಬಂದಾರು, ಎಲ್ಲರೂ ಬರೋಕ್ಕಾಗೋಲ್ಲ, ಅವ್ರ ಕಣ್ಣಿಗೆ ಬೀಳಬೇಕು, ಅವ್ರ ಕಿವಿಗೆ ಬೀಳಬೇಕು, ಅದಕ್ಕೋಸ್ಕರ ಈ ಕಾರ್ಯಕ್ರಮ ಆಗುತ್ತಾ, ಆ ಕಾರ್ಯಕ್ರಮ ಆಗುತ್ತಾ ಅಂತ. ಅವ್ರು ಕೇಳಿದ್ದೆಲ್ಲ ಪಾಪ ಆಗುವುದು ಕಷ್ಟ. ಆದರೆ ಅವರ ಕಳಕಳಿ ತುಂಬ ಶ್ಲಾಘ್ಯವಾದದ್ದು, ನಮ್ಮವರಿಗೆ, ನಮ್ಮ ಜನಕ್ಕೆ ತಲುಪಬೇಕು ಅಂತಕ್ಕಂಥದ್ದು. ಹೀಗಾಗಿ ನಾವು ಇವರಿಗೆ ಮಾತ್ರ ಮುಟ್ಟಬೇಕು, ಆದರೆ ಅವರಿಗೆ ಬೇಕಾಗಿಲ್ಲ. ಈ ಕಾಲದಲ್ಲಿ ಜನಕ್ಕೆ ಯಾವುದೂ ಏನೂ ಬೇಕಾಗಿಲ್ಲ ಬಿಡ್ರಿ, ನಾವು ಯಾಕೆ ಒದ್ದಾಡಬೇಕು ಅಂದರೆ ಅದಕ್ಕಾಗಿ ಹಾತುರಿತಕ್ಕಂಥವ್ರು ಇದ್ದೇ ಇದ್ದಾರೆ. MK ಇಂದಿರ ಫಣಿಯಮ್ಮ ಕಾದಂಬರಿಯದು ವಾಕ್ಯಗಳನ್ನು ನಾನು ಎಷ್ಟೋ ಬಾರಿ ಇದೇ ಸಂಸ್ಥೆಯ ವೇದಿಕೆಯಲ್ಲಿ ಹೇಳ್ಕೊಂಡಿದ್ದೀನಿ. ಮಡಿ ಮಾಡ್ಕೊಂಡು ಬಿಡೆ ಸಾಮಿತ್ರಿ, ಬ್ರಾಹ್ಮಣರು ನೀರು ಕುಡಿಯಾಕಿಲ್ಲ ನಿನ್ನ ಕೈಯಾಗೆ ಅಂತ ಹೇಳ್ಬಿಟ್ಟಂದ್ರೆ, ನಾನು ಮಡಿ ಆಗೋದಿಲ್ಲ, ಬ್ರಾಹ್ಮಣರಿಗೆ ನಾ ಬಾಯಾರಿಕೆ ಆಗೋದು, ಒಲೆಯರ್ಗೆ ಹಾಕ್ತೀನಿ ಬಿಡು, ಅವರು ನೀರು ಕುಡಿತಾರೆ ಅಂತ. ಅಂದರೆ ಯಾರೋ ಒಬ್ಬರು ಕುಡಿಬೇಕು ನೀರು ಅಂತ ತಲೆ ಬಳಸ್ಕೋಬೇಕೇ ಬೇಡ. ಇನ್ನು ಬಾಯಾರ್ದವ್ರು ಬೇಕಾದಷ್ಟು ಜನ ಇದ್ದಾರೆ. ಹಾಗೆ ಯಾರೋ ಒಬ್ಬರಿಗೆ ಅಪೇಕ್ಷೆ ಇದ್ದವರಿಗೆ ಅದು ಸಲ್ಲಲಿ ಅಂತ. ಎಷ್ಟೋ ಬಾರಿ ಜಗತ್ತಿನಲ್ಲಿ ಇರ್ತಕ್ಕಂಥ ವಿಷಯಗಳು ನಮಗೊಪ್ಪ ಆಗದಿದ್ದಾಗ ಅದಕ್ಕೆ ಅಧಿಕಾರಿಗಳಿನ್ಯಾರೂ ಇದ್ದಾರು ಅಂತ ಅಂದುಕೊಂಡಲ್ಲಿ, ಅದು ಹಾಗೆ ಇದ್ದಲ್ಲಿ ಅದನ್ನು ನಿಂದಿಸೋದು ಕಡಿಮೆ ಆಗುತ್ತದೆ. ಈ ಎಲ್ಲ ದೃಷ್ಟಿ ಅನುರಣಿತ ಧ್ವನಿಯಾಗಿ ಈ ಪದ್ಯದಿಂದ ಬರುತ್ತದೆ. ಆಮೇಲೆ ನದಿ ಒಂದನ್ನು ಕುರಿತು ನದ್ಯನ್ಯೋಕ್ತಿಯನ್ನು ಕವಿ ಹೇಳ್ತಾನೆ. ತಟಿ ನಿಚಿರಾಯ ವಿಚಾರಯ ವಿಂಧ್ಯ ಭುವಸ್ತವ ಪವಿತ್ರತಾಯಾ ತವ ಪವಿತ್ರಾಯಾ ಶುಷ್ಯಂತ್ಯಾ ಅಪಿ ಯುಕ್ತಂ ಕಿಂಖಲು ರತ್ಯೋದಕಾದಾನಂ. ತಟಿ ನಿಚಿರಾಯ ವಿಚಾರಯ, ನದಿ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡು. ಪವಿತ್ರಾಯಾ ವಿಂಧ್ಯಭುವ ತವ, ನೀನು ವಿಂಧ್ಯದ ಪವಿತ್ರವಾದ ಸಾನು ಪ್ರದೇಶದಲ್ಲಿ ಹುಟ್ಟಿದವಳು. ವಿಂಧ್ಯದಲ್ಲಿ ಎಂತೆಂಥ ನದಿಗಳು ಹುಟ್ಟಿದ್ದು. ರೇವಾ ಇದೆ ಅಂದರೆ ನರ್ಮದಾ ನದಿಗಿಂತ ಬೇಕೆ. ಅಮರಕಂಟಕದಲ್ಲಿ, ಅಮರಕೂಟದಲ್ಲಿ ಹುಟ್ಟಿದ್ದು. ಶುಷ್ಯಂತ್ಯಾ ಅಪಿ ಯುಕ್ತಂ ಕಿಂಖಲು ರತ್ಯೋದಕಾಧಾನಾತ್, ನೀನು ಒಣಗೋದ್ರೂ ಪರವಾಗಿಲ್ಲ, ಆದರೆ ಚರಂಡಿ ನೀರಿನಿಂದ ಮಾತ್ರ ಮೈ ತುಂಬಿಕೋಬೇಡ ಅಂತ. ಅಂದರೆ ಇಷ್ಟು ಚೆನ್ನಾಗಿದೆ. ನದಿ ತಾನು ಸೊರಗದೆ ಅಂತ ಪಕ್ಕದ ಚರಂಡಿಗೆ ಬಾ ನನ್ನೊಳಗೆ ಸೇರ್ಕೊಂಡ್ಬಿಡು, ನಾನು ಹಿಗ್ಗಿಬಿಡ್ತೀನಿ ಅಂತಂದರೆ ಇದ್ದ ನೀರು ಹಾಳಾಯ್ತಲ್ವಾ ಅಂತ. ಕೆಲವೊಮ್ಮೆ ನಾವು ಹೆಚ್ಚು ಜನಕ್ಕೆ ಮುಟ್ಟಬೇಕು ಅಂತ ಏನೇನೋ ಕಾಂಪ್ರಮೈಸಸ್ ಮಾಡ್ಕೊಂಡ್ಬಿಡ್ತೀವಿ. ಆ ಕಾಂಪ್ರಮೈಸಸ್ಸಿಂದ ಮೂಲಚ್ಛೇದ ಪಾಂಡಿತ್ಯವಾಗುತ್ತೆ. ಕಥಾ ಸರಿತ್ಸಾಗರದಲ್ಲಿ ಒಂದು ಕಥೆ ಬರುತ್ತೆ. ಯಾರೋ ತಂದೆ ತಾಯಿಗಳು ಹುಟ್ಟಿದ ಮಗುವನ್ನು ಬಲಿ ಕೊಡ್ತಾ ಇದ್ರಂತೆ. ಯಾಕೆಂದರೆ ಇನ್ನೂ ಒಳ್ಳೆ ಮಗು ಹುಟ್ಟಲಿ ಅಂತ. ಆಗ ಒಬ್ಬ ಸಾಧು ಬಂದು, ಅಯ್ಯೋ ಪೆದ್ದಗಳೇ, ಇನ್ನೊಬ್ಬ ಮಗ ಅವಿವೇಕಿ ಹುಟ್ಟಿದ್ರೆ ಏನು ಗತಿ, ಅಥವಾ ಹುಟ್ಟದೇನೆ ಇದ್ರೆ ಏನು ಗತಿ, ಬೇಡ ತೆಪ್ಪಗಿರಿ ಅಂತ ಹೇಳಿಬಿಟ್ಟು. ಅಂದರೆ ಈ ಮೂಲಚ್ಛೇದ ಪಾಂಡಿತ್ಯ ಈ ರೀತಿಯಾಗಿ ನಮ್ಮ ಬುದ್ಧಿಯಿಂದ ಹಾಗೆ ಹೀಗೆ ಎಲ್ಲ ವಿಜೃಂಭಿಸ್ತಾ ಬರುತ್ತದೆ. ಅದು ಸರ್ವಥಾ ಅಯುಕ್ತವಾದದ್ದು. ನಾವು ಮಾಡುವಂಥದ್ದು ಸ್ವಲ್ಪವಾದರೂ ಪರವಾಗಿಲ್ಲ, ಒಪ್ಪವಾಗಿ ಓರಣವಾಗಿ ಇರಲಿ, ಶುದ್ಧವಾಗಿ ಇರಲಿ ಅಂತ ನೋಡಬೇಕು. ಹಿಗ್ಗಲಿಸ್ಕೋಬೇಕು, ಎಲ್ಲಕ್ಕೂ ಅಕಾಮಿಡೇಷನ್ ಕೊಟ್ಬಿಡಬೇಕು ಅಂತ ಆ ದೃಷ್ಟಿ ಉದಾತ್ತವಾಗಿದ್ದು ಸಂಭಾವ್ಯವಾದಲ್ಲಿ ಸರಿ. ಆದರೆ ಕೆಲವೊಮ್ಮೆ ಮೂಲ ಸ್ವರೂಪವನ್ನೇ ನಾಶ ಮಾಡುವಂತಾದರೆ ಏನು ಮಾಡುವುದು? ಕೆಲವುದರ ಜೊತೆಗೆ ಬೆರೆಯೋಕ್ಕೆ ಸಾಧ್ಯವೇ ಇಲ್ಲ. ಲೋಕ ಧರ್ಮ ಹಾಗೆ ಉಂಟು. ಬೆಂಕಿ ನೀರು ಸಾಕ್ಷಾತ್ತಾಗಿ ಬೆರೆಯೋಕ್ಕಾಗೋದಿಲ್ಲ, ಹಾಲು ಮೊಸರು ಸಾಕ್ಷಾತ್ತಾಗಿ ಬೆರೆಯೋಕ್ಕಾಗೋಲ್ಲ. ಬೆರೆತರೆ ಹಾಲು ಹಾಲಾಗಿರೋಲ್ಲ, ನೀರು ಬೆಂಕಿ ಬೆರೆತರೆ ಬೆಂಕಿಯಾಗಿರೋಲ್ಲ ಅಷ್ಟೆ.
ಇದು ನಾವು ನೋಡಬೇಕಾದದ್ದು. ಹಾಗಿದ್ದಾಗ ಪ್ರತ್ಯೇಕವಾಗಿ ಉಳಿಯೋದ್ರೊಳಗೇನೆ ಸ್ವಾರಸ್ಯ ಉಂಟು. ಇದನ್ನು ನಾವು ಕಂಡುಕೊಳ್ಳಬೇಕು. BJPಯವ್ರನ್ನ ಎಲ್ಲರೂ ಅಸ್ಪೃಶ್ಯರು ಅಂತ ಇಟ್ಟರು. ಅವ್ರು ಹೇಗಾದರೂ ಪರವಾಗಿಲ್ಲ ಅಂತ ಎಲ್ಲರ ಜೊತೆಗೂ ಸೇರಿಕೊಂಡ್ರೆ ಏನೂ ಇಲ್ಲ, ವ್ರತ ಕೆಟ್ಟರು ಸುಖ ಇಲ್ಲ ಅಂತ ಆಗುತ್ತದಲ್ಲ, ಆ ಥರ ಆಗುತ್ತದೆ. ಪ್ರತ್ಯೇಕವಾಗಿ ಬಲವರ್ಧನೆ ಮಾಡಿಕೊಳ್ಳಲೇಬೇಕು. ಈಗ ನೋಡಬೇಕು, ಇಂಥದ್ದೆಷ್ಟೋ ಧ್ವನಿಗಳನ್ನು ಈ ನದ್ಯನ್ಯುಕ್ತಿ ಹೇಳ್ತಾ ಇದೆ. ನಾವು ಅಗ್ಗದ ಸವಲತ್ತಿನ ಅನುಕೂಲತೆಗಳ ಹಿಂದೆ ಹೋದಾಗ ಮೂಲೋದ್ದೇಶ ಮರೆಯಾಗುತ್ತದೆ. ನಿಜವಾಗಿ ಜನಕ್ಕೆ ಅದು ಸೊರಗಿದ ನದಿಯೋ ಕೊರಗಿದ ನದಿಯೋ, ಕಾಕಪೇಯ ನದಿ ಅಂತ ಪತಂಜಲಿ ಮುನಿಗಳು ಹೇಳ್ತಾರೆ, ತುಂಬ ಕಡಿಮೆ ನೀರು, ಕಾಗೆ ಕುಡಿಯೋಕೆ ಮಾತ್ರ ಅಷ್ಟೇ ಸಾಕು ಅಂತ. ಆ ಥರ ಆದರೂ ಪರವಾಗಿಲ್ಲ, ಬತ್ತಿ ಹೋದರೆ ಮರಳನ್ನು ಆ ಕಡೆ ಈ ಕಡೆ ಸರಿಸಿ ಹಳ್ಳ ಮಾಡಿ ಅದರಿಂದ ಉಕ್ಕಿ ಬರತಕ್ಕಂಥ ನೀರನ್ನು ಕುಡಿಯಬಹುದು. ಆದರೆ ಕೊಚ್ಚೆ ನೀರು, ಚರಂಡಿ ನೀರು ಬೆರೆತರೆ ಗತಿ ಏನು? ಇನ್ನೊಂದು ಪದ್ಯದಲ್ಲಿ ಕವಿ ಹೇಳ್ತಾನೆ, ಏಕಸ್ತ್ವಂ ಗಹನೇಸ್ಮಿನ್ ಕೋಕಿಲ ನಕಲಂ ಕದಾಚಿದಪಿ ಕುರ್ಯಾಹ ಸಾಜಾತ್ಯ ಶಂಕಯಾಮಿ ನತ್ವಾಂ ನಿಧ್ಯಂತಿ ನಿರ್ದಯ ಕಾಕಾಹ. ಎಲೆ ಕೋಗಿಲಿಯೇ, ಈ ಕಗ್ಗಾಡಲ್ಲಿ ನೀನೊಬ್ಬನೇ ಇದೆಯಾ? ನಿನ್ನನ್ನು ಕಾಗೆಗಳು ತನ್ನ ಕುಲದವನು ಅಂತಲೇ ಭಾವಿಸಿಕೊಂಡು ಸುಮ್ಮನೆ ಇವೆ. ನೀನು ಮಾತ್ರ ಕೂಗಬೇಡ, ಮಧುರ ಕೂಜನ ಮಾಡಿದ್ರೆ ನಿನ್ನನ್ನೇ ಪ್ರಾಣ ತೆಗೆದುಬಿಡುತ್ತವೆ, ಹಾಗಾಗಿ ಸುಮ್ಮನೆ ಇರು ಅಂತ. ಎಷ್ಟೋ ಬಾರಿ ಆ ಥರ ಆಗುತ್ತದೆ. ಕೆಟ್ಟ ಜನರ ಗುಂಪಿನಲ್ಲಿ ನಮ್ಮ ವಿಶಿಷ್ಟ ಸದ್ಗುಣವನ್ನು ತೋರ್ಪಡಿಸಿಕೊಳ್ಳೋದಕ್ಕೆ ಹೋದರೆ ನಾವು ಅನ್ಯಾಯಕ್ಕೆ ತುತ್ತಾಗ್ಬಿಡ್ತೀವಿ. ಅದರಿಂದ ಹಾಗೇ ಇರಬೇಕು ಅಂತ. ಮೂರ್ಖರ ಜೊತೆಯಲ್ಲಿ ಹೇಗಿರಬೇಕು ಅಂದರೆ ಭರ್ತೃಹರಿ ಹೇಳ್ತಾನಲ್ಲ, ಸುಂದರ ಪಾಂಡ್ಯನು ನೀತಿ ದ್ವಿಷಷ್ಟಿಕೆಯಲ್ಲಿ ಹೇಳ್ತಾನೆ, ಮೂರ್ಖರಂತೆಯೇ ಇದ್ದು ಬಿಡಬೇಕು ಅಂತ. ಆಗ ಮಾತ್ರ ಅಪಾಯ ಇರೋಲ್ಲ. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ನಚಾನ್ಯಾಯೇನ ಪೃಚ್ಛತಃ ಜಾನನ್ನಪಿ ಮೇಧಾವಿ ಜಡವಲ್ಲೋಕ ಆಚರೇತ್ ಅಂತ ಮನುಗಳು ಕೂಡ ಇದನ್ನೇ ಹೇಳ್ತಾರೆ. ತರುಕುಲ ಸುಷಮಾಪಹರಾಂ ಜನಯಂತೀಂ ಜಗತಿ ಜೀವ ಜಾತಾರ್ತಿಂ ಕೇನ ಗುಣೇನ ಭವಾನಿ ತಾತ ಹಿಮಾನಿ ಮಿಮಾಂ ವಹಸಿ. ಭವಾನಿ ತಾತ ಅಂದರೆ ಪಾರ್ವತಿಯ ತಂದೆ ಹಿಮಾಲಯವನ್ನು ಕುರಿತು ಹೇಳ್ತಕ್ಕಂಥದ್ದು. ಭವಾನಿ ತಾತ ಹಿಮಾನಿ ಮಿಮಾಂ, ಈ ಹಿಮವನ್ನು ನೀನು ಕೇನ ಗುಣೇನ ವಹಸಿ, ಯಾತಕ್ಕಾಗಿ ಇಟ್ಕೊಂಡಿದೆಯಾ? ಹಿಮ ಏನು ಮಾಡುತ್ತೆ? ತರುಕುಲ ಸುಷಮಾಪಹರಾಂ, ಅದು ಬಿತ್ತು ಅಂದರೆ ಮರಗಿಡಗಳ ಎಲೆ ಎಲ್ಲ ಕೂಡ ಕಳಚಿಕೊಳ್ಳಲೇಬೇಕು. ಜಗತಿ ಜೀವಜಾಲಾರ್ತಿಂ, ಜೀವಜಾಲಕ್ಕೆ ಅರ್ತಿಯನ್ನು, ಕಷ್ಟವನ್ನು, ನಡುಕವನ್ನು, ತೊಂದರೆಯನ್ನು ಉಂಟು ಮಾಡತಕ್ಕಂಥ ಹಿಮವನ್ನು ನೀನು ಯಾಕೆ ತಲೆ ಮೇಲೆ ಹೊತ್ತಿದ್ದೀಯಾ? ನೀನು ಬೆಳ್ಳಗೆ ಕಾಣಬೇಕು ಅಂತ ಲೋಕವನ್ನೆಲ್ಲ ಎಷ್ಟು ಕಷ್ಟಗೊಳಿಸ್ತಕ್ಕಂಥ ಹಿಮವನ್ನು ಹಾಕ್ಕೊಂಡು ಕೂತಿದ್ದೀಯಾ? ಏನು ವಿಶೇಷ ಇದರೊಳಗೆ ಅಂತ. ಹಿಮಾಲಯ ನೋಡೋದಕ್ಕೆ ತುಂಬ ಚೆನ್ನಾಗಿ. ಕಾಳಿದಾಸ ಅನಂತರತ್ನ ಪ್ರಭವಸ್ಯಸ್ಯ ಹಿಮಂನ ಸೌಭಾಗ್ಯ ವಿಲೋಪಿ ಜಾತಂ ಅಂತ ಹಿಮ ಒಂದು ದೋಷ ಅಂತ ಅಂದ್ಕೋಬೇಡಿ, ಏಕೋ ಹಿ ದೋಷವು ಗುಣಸನ್ನಿಪಾತೆ ನಿಮಜ್ಜತಿಂದೋ ಕಿರಣೇಶ್ವವಂಕ ಅಂತ ಹೇಳ್ದ. ಆದರೂ ಹಿಮಾಲಯದಲ್ಲಿ ಹಿಮ ಇಲ್ಲದೆ ಇದ್ದರೆ ಅದಕ್ಕೇನು ಸೊಗಸು ಅಂತನ್ನುವ ರಸಿಕರ ಪಕ್ಷ ಕೂಡ ಒಂದಿದೆ. ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನೋಡಿದ್ರೆ ಹಿಮಾಲಯದ ಹಿಮದಿಂದ ತುಂಬ ಜನಕ್ಕೆ, ಮರಕ್ಕೆ ಎಲ್ಲ ತೊಂದರೆ ಆಗಿದೆ ಅಂತ. ಅಂದರೆ ಕೆಲವೊಮ್ಮೆ ಕೆಲವರು ಏನೋ ಒಂದು ವಿಶಿಷ್ಟತೆಗಳು ಅಂತ ಇಟ್ಕೊಂಡು ಬಿಡ್ತಾರೆ, ಅದರಿಂದ ಬಹಳ ತೊಂದರೆ ಆಗುತ್ತದೆ. ಒಬ್ಬರು ಯಕ್ಷಗಾನ ಅರ್ಥಧಾರಿಗಳು ಇದ್ದಾರೆ. ಅವರು ಸಡಿಲ ಬಾಯವರು ಅಂತ. ವೇದಿಕೆ ಮೇಲೆ ವೇಷ ಕಟ್ಟಿ ಕೂತರೆ ಏನಂದರೆ ಅದು ಮಾತಾಡ್ಬಿಡ್ತಾರೆ. ಆ ಪಾತ್ರೌಚಿತ್ಯವನ್ನು ಮತ್ತೊಂದನ್ನು ಏನನ್ನು ಗಮನಿಸಲ್ಲ. ಸಮರ್ಥರಾದ ಅರ್ಥಧಾರಿಗಳು, ಪಾತ್ರಧಾರಿಗಳು ಎಲ್ಲವನ್ನ ಬಲ್ಲವರು, ಚೆನ್ನಾಗಿ ತಿಳ್ಕೊಂಡವರು. ಆದರೆ ಹಾಗಲ್ಲದೆ ಇದ್ದರೆ ನಾನು ಅಂತ ಅನಿಸೋದೇ ಇಲ್ವಲ್ಲ ಅಂತ, ನನ್ನನ್ನು ನಾನು ಅಂತ ಜನ ಕರೆಯೋದೇ ಇಲ್ಲ, ಅದಕ್ಕೋಸ್ಕರ ನಾನು ಹಾಗೇ ಇರಬೇಕು ಅಂತ. ಸರಿಯಪ್ಪ, ನೀನೊಂದು ಭಾಷಣ ಮಾಡಿದ್ರೆ ಪರವಾಗಿಲ್ಲ, ಒಂದು ಪಾತ್ರವಾದಾಗ ಕಷ್ಟ. ಪಾತ್ರೌಚಿತ್ಯ ಅಂತ ಒಂದಿದೆಯಲ್ಲ. ಒಬ್ಬ ಭಾಷಣಕಾರನಿಗೂ ಮತ್ತೊಬ್ಬ ನಟನಿಗೂ, ಒಬ್ಬ ಕಾದಂಬರಿಕಾರನಿಗೂ ಒಬ್ಬ ನಾಟಕಕಾರನಿಗೂ ಇರುವ ವ್ಯತ್ಯಾಸ ಎಷ್ಟೇ. ಕಾದಂಬರಿಕಾರ ಕಾದಂಬರಿಯ ಮಧ್ಯದಲ್ಲಿ ಬೇಕಾದರೆ ತಾನು ಪ್ರವೇಶ ಮಾಡಿ ಒಂದು 4 ಮಾತು ಹೇಳಬಹುದು, ವರ್ಣನೆಯ ರೂಪದಲ್ಲಿ, ವಿವರಣೆಯ ರೂಪದಲ್ಲಿ ಹೇಳಬಹುದು, ಅದು ಹೆಚ್ಚು ಮಾಡಬಾರ್ದು. ಆದರೆ ನಾಟಕಕಾರನಂತೂ ಪಾತ್ರದ ಬಾಯಿಂದ ಪಾತ್ರ ಸಂಸ್ಕಾರಾನುಗುಣವಾದದ್ದನ್ನೇ ಆಡಿಸಬೇಕು. ಹಾಗೆ ಒಬ್ಬ ನಟ ಆ ಪಾತ್ರಾನುಗುಣವಾದದ್ದನ್ನೇ ಮಾತಾಡಬೇಕು. ಭಾಷಣಕಾರನಿಗೆ ಶುದ್ಧ ಕಲೆಯ ನೆಲೆ ಅಷ್ಟಾಗಿರೋಲ್ಲ, ಆಚೆ ಈಚೆಗೆ ಹೋಗಿ ಬರ್ತಾ ಇರ್ತಾನೆ. ಶಾಸ್ತ್ರದ, ವ್ಯಾಖ್ಯಾನದ, ವಿವರಣೆಯ ಆಯಾಮ ಆತನಿಗೆ ಉಂಟು. ಹೀಗಾಗಿ ಅಲ್ಲಿ ಸಡಿಲ ಆದರೆ ಅಂಥ ದೊಡ್ಡ ಪ್ರಮಾದ ಆಗೋಲ್ಲ. ಇಲ್ಲಿ ನಟಾದಿಗಳಿಗೆ ಹಾಗಲ್ಲ. ಇಲ್ಲಿ ಕೆಲವರು ತಮ್ಮದಾದ ವಿಶಿಷ್ಟತೆ ಅಂತ ಅಂದುಕೊಂಡಿರ್ತಾರೆ. ಈಚೆಗೆ ಮಹಾ ಕೋಲಾಹಲ ಒಂದು ನಡೀತಾ ಇದೆಯಲ್ಲ, ಚುಂಬನ ಕೋಲಾಹಲ.
ಆ ಪರ ವಿರೋಧವಾದಿಗಳು ಇಬ್ಬರಲ್ಲಿಯೂ ಕೂಡ ಅಂಥ ಘನವಾದ ಉದ್ದೇಶಗಳು ಕಾಣಿಸ್ತಕ್ಕಂಥದ್ದಲ್ಲ. ಇಲ್ಲೆಲ್ಲ ಪ್ರತಿಷ್ಠೆಗೆ ಒಳಗಾದಾಗ ಬರ್ತಕ್ಕಂಥದ್ದು. ನಾನು ನನ್ನ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋದಕ್ಕೆ ನನ್ನ ಲಕ್ಷಣ ಇದು, ನನ್ನ ಸ್ಟೈಲ್ ಇದು ಅಂತ. ಎಷ್ಟೋ ಸಂಗೀತಗಾರರು, ನರ್ತಕರು, ಅವರುಗಳು ನಟರು ಕೂಡ ಹಾಗೇನೆ ತಮ್ಮ ಸ್ಟೈಲ್ ಅಂತ ಪಾತ್ರ ನಿರಪೇಕ್ಷವಾಗಿ ಮಾಡ್ತಾರೆ. ರಜನಿಕಾಂತಿಂದ ಮೊದಲುಗೊಂಡು ಉಂಟು, ರಾಜೇಶ್ ಖನ್ನವರೆಗೂ ಉಂಟು, ಬೇಕಾದಂತೆ ಉಂಟು. ಏನು ಮಾಡೋಣ, ಅದು ಯುಕ್ತವಲ್ಲ ಅಂತ ಕವಿ ಹೇಳ್ತಾನೆ. ಎಷ್ಟು ಎತ್ತರದವರು, ಅವ್ರು ಹೀಗೆ ಮಾಡಿಬಿಡ್ತಾರಲ್ಲ ಅಂತ ಕಷ್ಟವಾಗುತ್ತದೆ ಅಂತ. ಇನ್ನೊಂದು ಗಜಾನ್ಯುಕ್ತಿಯನ್ನು ಹೇಳ್ತಾನೆ. ಕಲಭತವಾಂತಿಕ ಮಾಗತ ಮಲಿಮೇನಂ ಮಾ ಕದಾಪ್ಯವಜ್ಞಾಸೀಹಿ ಅಪಿದಾನ ಸುಂದರಾಣಾಂ ದ್ವಿಪಧುರ್ಯಾಣಾಂ ಅಯಂ ಶಿರೋಧಾರ್ಯ. ಇಲೆ ಮರಿಯಾನೆ, ನಿನ್ನ ಹತ್ತಿರ ಬಂದ ಈ ದುಂಬಿಗಳನ್ನು ಸೊಂಡಲಿಂದ ಝಾಡಿಸಿ ಕಿವಿಯಿಂದ ಓಡಿಸಿ ಕೋಲಾಹಲ ಮಾಡಬೇಡ. ತುಂಬ ದೊಡ್ಡ ದೊಡ್ಡ ಪಟ್ಟದಾನೆಗಳು ಕೂಡ ಇವುಗಳನ್ನು ತಲೆಯಲ್ಲಿ ಧರಿಸುತ್ತವೆ ಅಂತ. ಆ ಮದಧಾರೆಯ ಸುರಿತಕ್ಕಂಥ ಕಾಲದಲ್ಲಿ ದುಂಬಿಗಳು ಬರುತ್ತವೆ ಅಂತ ಕವಿ ಸಮಯ. ಅಂದರೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ಬಾರಿ ಇವರು ಯಾಚಕರು ಅಂತ ಅಂದುಕೊಂಡು ಓಡಿಸ್ತೀವಿ. ಅರೆ, ಅವರು ಯಾಚಕರಲ್ಲ, ನಮಗೆ ಅಲಂಕಾರ ಪ್ರಾಯರಾದವರು. ಇದನ್ನು ಗಮನಿಸಿ ದೊಡ್ಡವರು ಕೂಡ ಅವರನ್ನು ಆದರಿಸ್ತಾರೆ ಅಂತಕ್ಕಂಥದ್ದು. ಜಗನ್ನಾಥ ಇದನ್ನು ತಾನು ಕವಿಯಾಗಿ ಭಾವಿಸಿಕೊಂಡು ಯಾರೋ ಒಬ್ಬರ ಹತ್ರ ಹೋಗಿ ಯಾಚನೆಗೆ ಕೇಳಿದ್ರೆ, ಹೋಗಾಚೆ ಅಂತ ಅಲ್ಪ ಸ್ವಲ್ಪದ ಕ್ಷುದ್ರ ರಾಜ ಇವನನ್ನು ದೂರ ಮಾಡಿದ್ದಿರಬಹುದು. ಅದಕ್ಕೆ ಅವನು ಹೇಳ್ತಾನೆ, ನನ್ನನ್ನು ಹಾಗೆಲ್ಲ ದೂರ ಮಾಡಬೇಡಿ, ದೊಡ್ಡ ದೊಡ್ಡ ರಾಜರೆಲ್ಲ ನನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರು ಅಂತ. ಕೆಲವೊಮ್ಮೆ ನಾವು ವಸ್ತು ಮೌಲ್ಯಗಳನ್ನು ಗಮನಿಸಿಕೊಳ್ಳೋದಿಲ್ಲ. ಇಂಥ ದೊಡ್ಡವರು ಇದನ್ನು ಮೆಚ್ಚಿಕೊಂಡಿದ್ರು ಅನ್ನೋದು ನಮಗೆ ಎಳೆನಿಂಬೆತನದಲ್ಲಿ ಗಮನಕ್ಕೆ ಬರುವಂಥದ್ದಲ್ಲ. ನಾನು PUC ಓದ್ತಾ ಇದ್ದಾಗ ಕಾಳಿದಾಸ ಏನು ಮಹಾ ಅಂತಿದ್ದೆ. ಎಲ್ಲರೂ ಹೊಗಳ್ತಾರಲ್ಲ, ಏನಿದೆ, ಏನು ಶಾಕುಂತಲದಲ್ಲಿ ಏನಿದೆ, ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆ, ಸುಮ್ಮನೆ ಬೋರ್ ಹೊಡೆಸ್ತಾರಲ್ಲ ಇವರು ಅಂತ. ಆಮೇಲೆ ಗೊತ್ತಾಯಿತು ಅಲ್ಲಿ ಒಂದು ದೊಡ್ಡ ಸ್ವಾರಸ್ಯ ಇದೆ ಅಂತ. ದೊಡ್ಡವರೆಲ್ಲ ಯಾಕೆ ಮೆಚ್ಚುತ್ತಾ ಇದ್ದಾರೆ ಅಂತ ಪ್ರಶ್ನಾರ್ಥಕವಾಗ್ತಾ ಇತ್ತು. ಒಂದು ರೀತಿಯಾಗಿ ಅಸಹನೆ, ಇರಿಟೇಷನ್ ಆಗ್ತಾ ಇತ್ತು. ಅದನ್ನ ಕವಿ ಇಲ್ಲಿ ಕಟಾಕ್ಷಿಸ್ತಾನೆ. ಆಮೇಲೆ ಕೆಲವರು ದೊಡ್ಡವರು ಇಲ್ಲವಾಗಿ ಹೋದಾಗ ಅಲ್ಪರು ಕೂಡ ತಾವೇ ಎಲ್ಲವಾಗಿ ಮೆರೆದು ಬಿಡ್ತಾರೆ. ಅದು ತುಂಬ ದೊಡ್ಡ ದುಃಖ. ಅದನ್ನ ಕವಿ ಹೇಳ್ತಾನೆ. ಅದು ಜಂಬುಕಾನ್ಯೋಕ್ತಿಯಲ್ಲಿ, ನ ಯತ್ರ ಸ್ಥೇಮಾನಂ ದದುರತಿ ಭಯಭ್ರಾಂತನಯನ ಗಲದ್ದಾನೋದ್ರೇಕ ಭ್ರಮದಲಿ ಕದಂಬಾ ಕರಟಿನಃ ಲುಠನ್ ಮುಕ್ತಾಭಾರೇ ಭವತಿ ಪರಲೋಕಂಗತವತೋ ಹರೇರದ್ಯದ್ವಾರೇ ಶಿವ ಶಿವ ಶಿವಾನಾಂ ಕಲಕಲಹ. ಸಿಂಹದ ಗುಹೆಯಲ್ಲಿ ಸಿಂಹ ಇದ್ದಾಗ ಎಷ್ಟು ಭಯ ಇತ್ತು ಮಿಕ್ಕ ಪ್ರಾಣಿಗಳಿಗೆ. ಎಲ್ಲಿ ದಿಗ್ಗಂತಿಗಳನ್ನು ಎದುರಿಸಬಲ್ಲಂಥ ಆನೆಗಳು ಕೂಡ ಅಂಜುತ್ತಾ ಇದ್ವೋ, ಹತ್ತಿರ ಸುಳಿಯೋದಕ್ಕೆ ಭಯಪಡ್ತಾ ಇದ್ವೋ, ಇದೀಗ ಸಿಂಹ ಸತ್ತ ಮೇಲೆ ಆ ಗುಹೆಯಲ್ಲಿ ನರಿಗಳ ಕೋಲಾಹಲವೇ ಕೋಲಾಹಲ ಅಂತ. ದೊಡ್ಡವರು ಹೋದ ಮೇಲೆ ಆ ಸ್ಥಾನದಲ್ಲಿ ಏನೆಲ್ಲ ಮಾಡಿಬಿಡ್ತಾರೆ ಅಲ್ಪರು ಅನ್ನೋದನ್ನು ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ. ಯಕ್ಷಗಾನದ ಅರ್ಥಧಾರಿಗಳಲ್ಲಿ ಒಬ್ಬರು ದೇರಾಜ ಸೀತಾರಾಮಯ್ಯನವರು, ಅವರ ಸಂಸ್ಮರಣೆ ಒಂದು ಕಾರ್ಯಕ್ರಮದಲ್ಲಿ ಚಿಂತಕರು ಲಕ್ಷ್ಮೀಶ್ ತೊಳ್ಪಾಡಿಯವರು ಒಂದು ಮಾತು ಹೇಳಿದರು. ದೇರಾಜಿಯವರು ತೀರ್ಕೊಂಡ ಮೇಲೆ ಎಷ್ಟೋ ಕಡೆ ನನಗನ್ಸಿದೆ ತಾಳಮದ್ದಲೆಯ ಅರ್ಥಧಾರಿಕೆ ದಿಕ್ಕು ತಪ್ಪಿದೆ, ಬರೀ ದಾರಿ ತಪ್ಪಿಲ್ಲ ಅಂತ. ನೋಡಿ, ನಾನು ಹೋಗಬೇಕಾಗಿರೋದು ಉತ್ತರ ದಿಕ್ಕಿಗೆ, ಮನೆಗೆ. ಹಾಗಾಗಿ ನಾನು ಈ ಬಸವನಗುಡಿ ರಸ್ತೆಯಿಂದ ಹೋಗದೆ ಆ ಕಡೆ ವಾಣಿವಿಲಾಸ ರಸ್ತೆ ಕಡೆಯಿಂದಲೋ ಎಲ್ಲಿಂದಲೋ ಹೋದರೂ ದಾರಿ ತಪ್ಪಿದರೂ ಕೂಡ ದಿಕ್ಕು ತಪ್ಪಿಲ್ಲ. ಹಾಗಲ್ಲದೆ ಈ ಕಡೆಗೆ ನಾನು RV ರಸ್ತೆಯಿಂದ ಮೇಲಕ್ಕೆ ಹೋದರೆ, ಜಯನಗರ ದಕ್ಷಿಣ ದಿಕ್ಕಿಗೆ ಹೋದರೆ, ಇಡೀ ಭೂಗೋಳವನ್ನು ಸುತ್ತಿದ್ರೆ ಮಾತ್ರ ನಾನು ಬಂದೇನೋ ನನ್ನ ದಿಕ್ಕಿನ ಕಡೆಗೆ. ಹೀಗಾಗಿ ದಿಕ್ಕು ತಪ್ಪಿದರೆ ತುಂಬ ದೊಡ್ಡ ಪ್ರಮಾದ, ದಾರಿ ತಪ್ಪಿದ್ರೆ ಪರವಾಗಿಲ್ಲ, ದಾರಿ ತಪ್ಪಿದ್ರೂ ದಿಕ್ಕು ತಪ್ಪಬಾರದು ಅಂತ. ಅಂದರೆ ದೊಡ್ಡವರು ಹೋದ ಮೇಲೆ ಏನೆಲ್ಲ ಆಗ್ಬಿಡುತ್ತದೆ, ತುಂಬ ಮುಖ್ಯವಾದದ್ದು ಅಂತ ಅನಿಸುತ್ತದೆ. DVG ಅವರು ಬದುಕಿದ್ದಾಗ ಹಾಗೆ ಒಂದು ಗೌರವ ಇತ್ತು ಅಂತ. ಅವ್ರು ಹೇಳಿದ ಮಾತಿಗೆ ಒಂದು ಘನತೆ, ಒಂದು ಬೆಲೆ ಇರ್ತಾ ಇತ್ತು ಅಂತ ಎಷ್ಟೋ ಜನ ಹೇಳಿದ್ದನ್ನು ಕೇಳಿದ್ದೀನಿ. ಆ ವಾರ್ತಮಾನಿಕವಾದ ಸಂದರ್ಭಗಳನ್ನು ಕಂಡುಕೊಂಡಾಗ ಕೂಡ ಗೊತ್ತಾಗುತ್ತದೆ. ಆ ಥರದ್ದು ಇರಬೇಕು. ಅದು ಹೋದ ಮೇಲೆ ಅಹಂ ಬ್ರಹ್ಮಿ ಭವಿಸಿ ಯಾರೂ ಕೂಡ ನಾವೇ ನಾವು ಅಂತಕ್ಕಂಥದ್ದಾಗ್ಬಿಡುತ್ತಲ್ಲ, ಅದು ಬಹಳ ಅಪಾಯಕಾರಿ ಅಂತಂತಾನೆ. ದೊಡ್ಡದನ್ನು ಕಾಣುವ ಭಾಗ್ಯ ಬೇಕು. ತಮಿಳಿನಲ್ಲಿ ಒಂದು
ಮಾತುಂಟು, ಮಣ್ಣು ಮಾಮಿಯಾರಂತ. ಅತ್ತೆ ಇಲ್ಲದ ಮನೆಗೆ ಸೊಸೆ ಬಂದಳು. ಅತ್ತೆ ಎನ್ನುವ ಪದಾರ್ಥ ಒಂದಿರಬೇಕು, ದೊಡ್ಡವರು ಇರಬೇಕು ಅಂತ ಮಣ್ಣಲ್ಲಿ ಅತ್ತೆಯ ವಿಗ್ರಹವನ್ನು ಮಾಡಿಕೊಂಡು ತಾನೇ ಒಂದು ಸೀರೆ ಉಡಿಸಿ ಕೂಡಿಸಿದ್ಲಂತೆ ಅಡುಗೆ ಮನೆಯಲ್ಲಿ ಒಂದು ಗೂಡಿನಲ್ಲಿ. ಅತ್ತೆಯವರೇ ಏನು ಮಾಡೋದು ಅಂತ ಕೇಳೋದು, ತಾನೇ ಪ್ರಶ್ನೆ ತಾನೇ ಉತ್ತರ ಆ ದಿವಸ ಮಾಡೋದು. ದೊಡ್ಡವರು ಇಲ್ಲದೆ ಇದ್ದರೆ ದೊಡ್ಡವರನ್ನು ಒಂದು ಕಡೆ ಆವಾಹನೆ ಮಾಡಿಕೊಳ್ಬೇಕು. ಹೋಮಗಳನ್ನು ಮಾಡುವಾಗಲೆಲ್ಲ ಬ್ರಹ್ಮತ್ವಕ್ಕೆ ಯಾರನ್ನಾದ್ರೂ ಕೂಡಿಸಬೇಕು ಅಂತ, ಬ್ರಹ್ಮತ್ವಕ್ಕೆ ಆಚಾರ್ಯತ್ವವನ್ನು ವಹಿಸಿದವನಿಗಿಂತ ತಿಳಿದವನು ಇರಬೇಕು ಅಂತ. ತಿಳಿದವರು ಇಲ್ಲದೆ ಇದ್ದಾಗ ಒಂದು ಕೂರ್ಚವನ್ನು ಕಟ್ಟಿ ಬ್ರಹ್ಮತ್ವವನ್ನು ಅಲ್ಲಿ ಆವಾಹನೆ ಮಾಡ್ತಾರೆ. ಅಂದರೆ ಬ್ರಹ್ಮ ಅನ್ನೋದು ತನ್ನ ಮೇಲೊಬ್ಬ ಇದ್ದಾನೆ ಎನ್ನುವ ಭಾವ ಇರಬೇಕು ಅಂತ. ಹಾಗಲ್ಲದೆ ನಾನುಂಟು 3 ಲೋಕ ಉಂಟು ಅಂದರೆ ಬಹಳ ಕಷ್ಟವಾಗುತ್ತದೆ ಎನ್ನುವ ಮಾತನ್ನು ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಕವಿ ಒಂದು ಕಡೆ ಒಂದು ದೊಡ್ಡ ಕಾಡಿಗೆ ಹೇಳ್ತಾನೆ, ಮೂಲಂ ಸ್ಥೂಲಮತೀವ ಬಂಧನ ದೃಢಂ ಶಾಖಾಶ್ಯತಂ ಮಂಸಲಾ ವಾಸೋ ದುರ್ಗ ಮಹೀಧರೆ ತರುಪತೆ ಕುತ್ರಸ್ತಿ ಭೀತಿಸ್ತವ ಏಕಃ ಕಿಂತು ಮನಾಗಯಂ ಜನಯತಿ ಸ್ವಂತೆ ಮಮಾಧಿಜ್ವರಂ ಜ್ವಾಲಾಲೀ ವಲಯೀ ಭವನ್ ಅಕರುಣೋ ದಾವಾನಲೋ ಘಸ್ಮರಃ. ಇದು ದಟ್ಟವಾದ ಕಾಡಿನ ಒಂದು ದೊಡ್ಡ ಮರಕ್ಕೆ ಮೂಲಂ ಸ್ಥೂಲಂ, ನಿನ್ನ ಬುಡ ತುಂಬ ದಪ್ಪಕ್ಕಿದೆ, ಬಂಧನ ದೃಢಂ, ಬಹಳ ಗಟ್ಟಿಯಾಗಿ ಬೇರುಗಳಿವೆ, ಶಾಖಾಹ ಶತಂ ಮಾಂಸಲಾಹ, ತುಂಬಿ ತುಂಬಿ ತುಳುಕಾಡತಕ್ಕಂಥ ಕೊಂಬೆ ರೆಂಬೆಗಳು ದಿಕ್ಕು ದಿಕ್ಕಿಗೆ ಹರಡಿಕೊಂಡು ಯಾವ ಗಾಳಿಯೂ ಅಲ್ಲಾಡಿಸದಂತೆ ಇದೆ. ಇನ್ನು ನೀನು ಇರ್ತಕ್ಕಂಥದ್ದು ಕೀಕಾರಣ್ಯ, ಕಗ್ಗಾಡು, ಅದರ ಒಳಗೆ ಸುಳಿಯೋದಕ್ಕೆ ಯಾರಿಗೂ ಆಗೋಲ್ಲ, ಯಾವ ಕೊಡಲಿಗೂ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ಗಾಳಿಗಂತೂ ನಿನ್ನ ಅಲ್ಲಾಡಿಸೋಕ್ಕಾಗೋಲ್ಲ. ಈ ಬೇರು ಗಟ್ಟಿ ಇದೆ, ಬೊಡ್ಡೆ ಗಟ್ಟಿ ಇದೆ, ತುಂಬ ಕೊಂಬೆ ರೆಂಬೆಗಳಿವೆ, ಜೊತೆಗೆ ಬೀಳದಂತೂ ಬೇಕಾದಷ್ಟಿದೆ. ಇನ್ನು ಹತ್ತಿರಕ್ಕೆ ಹೋಗಿ ಯಾರಾದರೂ ಮಾನವರು ಧ್ವಂಸ ಮಾಡ್ಯಾರ ಅಂದರೆ ಮಾನವ ಸಮುದಾಯಕ್ಕೆ ಎಟಕಲಾಗದಂತೆ ಗಿರಿ, ದರಿ, ವನ, ನದ, ನದಿ ಇತ್ಯಾದಿಗಳಿಂದ ಆವೃತವಾಗಿ ಅದು ದುರ್ಗಮವಾಗಿದೆ. ಹಾಗಾಗಿ ತರುಪತೆ ಕುತ್ರಸ್ತಿ ಭೀತಿಸ್ತವ, ನಿನಗೆ ಭಯವೇ ಇಲ್ವಲ್ಲಪ್ಪ. ಆದರೆ ಏಕಕ್ಕಿಂತು ಮನಾಗಯಂ ಜನಯತಿ ಸ್ವಂತೆ ಮಮಾಧಿಜ್ವರಂ, ನನ್ನ ಅಂತರಂಗದಲ್ಲಿ ಒಂದು ಮಾತ್ರ ಭಯ ಬರ್ತಾ ಇದೆ. ಅದೇನೆಂದರೆ ಜ್ವಾಲಾಲೀ ವಲಯೀ ಭವನ್ ಅಕರುಣೋ ದಾವಾನಲೋ ಘಸ್ಮರಃ. ಎಲ್ಲ ಕಡೆಯಿಂದಲೂ ಕೆನ್ನಾಲಿಗೆಗಳ ಕೇಸುರಿಗಳನ್ನು ಕೆರಳಿಸಿಕೊಂಡು ಅರಳಿಸಿಕೊಂಡು ಕಾಳ್ಕಿಚ್ಚು ಬಂದರೆ ನೀನೇನಾದೀಯ ಅಂತ ನಾವು ಅಂದ್ಕೋತೀವಿ. ನಮಗೆ ಯಾರೂ ಎದುರಿಲ್ಲ, ನಾವು ಗಟ್ಟಿಯಾಗಿದ್ದೀವಿ, ನಮ್ಮ ಸುತ್ತಲೂ ಯಾರು ಏನು ಮಾಡುವಂತೆ ಇಲ್ಲ, ನಮಗೆ ಭಯವಿಲ್ಲ ಅಂತ. ರಾವಣ ಅಂದುಕೊಂಡದ್ದೇ, ದುರ್ಯೋಧನ ಅಂದುಕೊಂಡದ್ದೇ, ಹಿರಣ್ಯಕಶಿಪು ಅಂದುಕೊಂಡದ್ದು ಅದೇ. ಎಲ್ಲರೂ ದೊಡ್ಡವರು ನಾವು ಅಂತ ಅಂದುಕೊಂಡು ಇನ್ಯಾವುದೂ ಇಲ್ಲ ಅಂತ ಅಂದುಕೊಂಡಾಗ ಅಲ್ಲಿಯೇ ಬಂತು. ರೋಮನ್ ಮಹಾಸಾಮ್ರಾಜ್ಯಕ್ಕೆ ಎಲ್ಲಿಂದ ಬಂತು ಕುತ್ತು? ಅಮೆರಿಕ ಎಷ್ಟು ಅಲ್ಲಾಡುವಂತೆ ಆಗಿದೆ, ಎಲ್ಲಿಂದ ಬಂತು ಕುತ್ತು? ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅದರ ಅಳಿವಿಗೆ ಅಲ್ಲಿಂದಲೇ. ಕಾಳ್ಗಿಚ್ಚು ಹುಟ್ಟುವುದಾದರೂ ಹೇಗೆ? ಕೊಂಬೆ ರೆಂಬೆಗಳು ತಮಗೆ ತಾವೇ ಉಜ್ಜಿಕೊಂಡಾಗ. ತಮ್ಮೊಳಗಿನ ಬೆಂಕಿ ಮರದೊಳಗಿನ ಕಿಚ್ಚು ಏನೂ ಮಾಡುತ್ತೆ. ಇನ್ಯಾರೂ ಎದುರಿಗೆ ಬರಬೇಕಾಗಿಲ್ಲ, ಅವರದೇ ಸ್ವಂತಕ್ಕೆ ದುರ್ದರ್ಶ ಮಂಕುತಿಮ್ಮ ಅಂತ DVG ಹೇಳಿದ್ರಲ್ಲ, ಅವರ ಅಂತರಂಗದ ಕೋಲಾಹಲಗಳು ಅವರನ್ನೇ ನುಂಗಿ ನೊಣದಾವು ಅಂತ. ಅದು ನನಗೆ ಚಿಂತೆ ಆಗುತ್ತದೆ ಅಂತ ಕವಿ ಹೇಳ್ತಾ ಇದ್ದಾನೆ. ಡೈನಾಸರಸ್ಗಳಿಗೆ ಅವುಗಳ ದೇಹವೇ ಎಷ್ಟು ಹೊರಲಾಗದ ಒಜ್ಜೆಯಾಯಿತು. ಅವುಗಳು ಇನ್ನು ಎದುರಿಲ್ಲದೆ ಎಲ್ಲವನ್ನು ನಿಶೇಷ ತಿಂದು ತೇಗಿಬಿಟ್ಟು ಅವುಗಳಿಗೆ ಆಹಾರ ಉಳಿಯಲಿಲ್ಲ ಅಂತ ಒಂದು ಸಿದ್ಧಾಂತ ಉಂಟು. ಅವುಗಳ ಭಾರ ಭೂಮಿ ತಾಳದೆ ಭೂಕಂಪ ಆಯಿತು ಅಂತ ಕೆಲವರು ಹೇಳ್ತಾರೆ. ಭೂಕಂಪವಾಯಿತು ಅಂತ, ನಾನು ಭಾರ ತಾಳದೆ ಅಂತ ಕವಿಯತ್ಶೋಕ್ತಿಯನ್ನು ಮಾಡಿದ್ದು. ಒಟ್ಟಿನಲ್ಲಿ ಅವುಗಳ ದೊಡ್ಡತನವೇ ಅವುಗಳಿಗೆ ಮುಳುವಾಯಿತು ಅಂತ. ನೋಡಿ, ನಾವು ಮಾನವರು ತುಂಬ ಬಲಿಷ್ಠರು ಹಾಗೆ ಹೀಗೆ ಅಂತ ಅಂದುಕೊಂಡಿದ್ದೀವಿ. ಒಂದು ಜಿರಳೆ ಎಂಥ ಪ್ರತಿಕೂಲವಾದ ವಾತಾವರಣದಲ್ಲಿ ಇರಬಹುದೋ ಆ ವಾತಾವರಣದಲ್ಲಿ ನಾವಿದ್ದೇವಾ, ಇರಬಲ್ಲೆವಾ ಅಂತ ನೋಡಿಕೊಂಡ್ರೆ ಅಲ್ಲ. ನಮಗಿಂತ ಕೋಟಿ ಕೋಟಿ ವರ್ಷ ಮುಂಚೆ ಜಿರಳೆ ಹುಟ್ಟಿದ್ದು. ಅದು ಹುಟ್ಟಿ ನಾವು ಹಿಟ್ಟು ಪಟ್ಟು ಗಿಟ್ಟು ಅಂತೆಲ್ಲ ಎಷ್ಟೆಷ್ಟೆಲ್ಲ ಅದರ ಮೇಲೆ ಸ್ಪ್ರೇ ಮಾಡಿದ್ರೂ ಅದು ಹಾಗೆ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತಂದರೆ ಅದರ ಸತ್ವ ಎಷ್ಟು ದೊಡ್ಡದಾದದ್ದು, ಅದರ ಜಿಜೀವಿಷೆ ಎಂಥದ್ದು, ಅದರ ಸ್ಥೈರ್ಯ ಯಾವ ರೀತಿಯಾದದ್ದು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅದು ತುಂಬ ಪುರಾತನವಾದ ಪ್ರಾಣಿ, ನಾವು ಅದನ್ನು ನಾಶ ಮಾಡೋಕ್ಕಾಗೋಲ್ಲ ಅಂತ. ಹೀಗೆ ಎಂತೆಂಥ ಕ್ರಿಮಿ ಕೀಟಗಳು ಹಾಗೆ ಉಳ್ಕೊಂಡಿವೆ. ಇವಾದರೂ ಇಲ್ಲಿ ಮುಟ್ಟಿದ್ರೆ ಅಲ್ಲಿ ಹಾರಿ ಹೋಗುತ್ತವೆ, ಓಡ ಹೋಗುತ್ತವೆ. ಮರಗಿಡಗಳು ಪಾಪಾಸ್ಗಳಿಂದ ನಾವು ನಾಶನ ಮಾಡೋಕ್ಕಾಗಿದೆಯಾ? ಜಲನೀಲಿಯನ್ನು ನಾಶನ ಮಾಡೋದಕ್ಕಾಗಿದೆಯಾ? ಕಾಂಗ್ರೆಸ್ ಹುಲ್ಲನ್ನು ನಾಶನ ಮಾಡೋಕ್ಕಾಗಿದೆಯಾ? ಲಾಂಟಾನವನ್ನು ನಾಶನ ಮಾಡೋಕ್ಕಾಗಿದೆಯಾ? ಮಿರ್ಜಾ ಮುಳ್ಳನ್ನು ನಾಶನ ಮಾಡೋಕ್ಕಾಗಿದೆಯಾ? ಕಳೆಗಳು ಏನು ಮಾಡೋಕ್ಕಾಗಿವೆ?
ಇದಕ್ಕಿಂತ ಹೋಗಲಿ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾದ ಬ್ಯಾಕ್ಟೀರಿಯಾಗಳು, ವೈರಸ್ಗಳು. ಈಗಂತೂ ಆಫ್ರಿಕಾದಿಂದ ಬರ್ತಕ್ಕಂಥ ಅದರ ಗತಿ ಏನಾಗ್ಬಿಡುತ್ತೋ ಅನ್ನುವಂಥ ಭಯ ನಮಗೆ ನಡುಕ ಡಬಡವ ಅಂತ ಎದೆ ಹೊಡ್ಕೊಳ್ತಾ ಇದೆ ಅಂತಂದರೆ ನಾವೇನು ದಾರ್ಢ್ಯವನ್ನು ಇಟ್ಟುಕೊಂಡಿದ್ದೀವಿ ಅನ್ನೋದು ಗೊತ್ತಾಗುತ್ತದೆ. ಮುಂದೆ ಒಂದು ಮೇಘಾನ್ಯೋಕ್ತಿಯನ್ನು ಅಥವಾ ಚಾತಕಾನ್ಯೋಕ್ತಿಯನ್ನು ಮಾಡ್ತಾನೆ. ಗ್ರೀಷ್ಮೇ ಭೀಷ್ಮತರೆ ಕರೈರ್ದಿನಕೃತ ದಗ್ಧೋಪಿ ಯಶ್ಚಾತಕಸ್ತ್ವಾಂ ಧ್ಯಾಯನ್ ಘನ ವಾಸರಾನ್ ಕಥಮಪಿ ದ್ರಾಘೀಯಸೋ ನೀತವಾನ್ ದೈವಾಲೋಚನ ಗೋಚರೇಣ ಭವತಾ ತಸ್ಮಿನ್ ನಿದಾನೀಂ ಯದಿ ಸ್ವಿಚಕ್ರೇ ಕರಕಾನಿಪಾತನ ಕೃಪಾ ತತ್ಕಂ ಪ್ರತಿಬ್ರೂಮಹೇ. ಗ್ರೀಷ್ಮ ಭೀಷ್ಮವಾಗಿದೆ, ಭಯಂಕರವಾಗಿದೆ. ಸೂರ್ಯನ ಕಿರಣಗಳಿಂದ ಎಲ್ಲವೂ ಸುಟ್ಟು ಸೀದು ಬೆಂದು ಹೋಗ್ತಾ ಇದೆ. ಆಗ ಒಂದು ಚಾತಕ ಮೋಡವನ್ನೇ ನೆನೀತಾ ಇದೆ. ಈಗ ಬಂತು. ದೈವಾಲೋಚನ ಗೋಚರೇಣ ಭವತ, ಪುಣ್ಯವಶಾತ್ ಆಕಾಶದಲ್ಲಿ ಕಾಣಿಸಿಕೊಳ್ತು. ಅದೀಗ ಚಾತಕದ ಬಾಯಿಗೆ ನೀರನ್ನು ಹನಿಸಿದ್ದಲ್ಲ, ಆಲಿಕಲ್ಲನ್ನು ಬೀರಿದ್ದು. ಬೇಸಿಗೆಯ ಮಳೆಯಲ್ಲಿ ಆಲಿಕಲ್ಲು ಬೀರುತ್ತೆ. ಪಾಪ ಆಕಾಶಕ್ಕೆ ಗೋಣೆತ್ತಿ ಬಾಯ್ಬಿಟ್ಟು ಇಟ್ಕೊಂಡಿರುವ ಚಾತಕಕ್ಕೆ ರಪ್ಪನೆ ಆ ಒಂದು ಆಲಿಕಲ್ಲು ಕರಕಾಪಾತ ಆದರೆ ಅದರ ಗತಿ ಏನಾಗಬೇಕು ಅಂತ ನಾವು ಒಬ್ಬರನ್ನು ತುಂಬ ನೆಚ್ಚಿಕೊಂಡು ಅವರು ತೆಪ್ಪಡಿಸಿಕೊಳ್ಳಲಾಗದೇ ಇರುವಷ್ಟು ಜರ್ಜರೀಭೂತವಾಗುವಂಥ ಆಘಾತವನ್ನು ಮಾಡಿಬಿಟ್ರೆ ನಮ್ಮ ಗತಿ ಏನಾಗಬೇಕು ಅಂತ. ಅಂದರೆ ನಿರೀಕ್ಷೆ ತುಂಬ ಪ್ರತಿಕೂಲವಾಗಿಬಿಟ್ರೆ ಅದು ಎಲ್ಲಿ ತುಂಬ ಅನುಕೂಲವೋ ಅದಕ್ಕೆ ವ್ಯತಿರಿಕ್ತವಾದಾಗ ಬಹಳ ನೋವಾಗುತ್ತದೆ. ಜಗನ್ನಾಥ ಪಂಡಿತರಾಜ ತನ್ನ ಬದುಕಿನಲ್ಲಿ ಉತ್ತರಾರ್ಧದಲ್ಲಿ ಏನೆಲ್ಲ ಏರುಪೇರು ಬರುತ್ತೆ ಅಂತ ಊಹೆನೇ ಮಾಡಿರಲಿಲ್ಲ. ತೆಲುಗಿನ ಮಹಾಕವಿ ವಿಶ್ವನಾಥ ಸತ್ಯನಾರಾಯಣ ಅವರು ಹೇಳ್ತಾರೆ, ಅವರು ತಮ್ಮ ಜೀವನ ಗಾಥೆಯನ್ನು ಸಂಕ್ಷಿಪ್ತವಾಗಿ ಒಂದು ಕಡೆ ಬರ್ಕೊಂಡಿದ್ದಾರೆ. ಅವರು ಹೇಳ್ತಾರೆ, ಕೆಲವರ ಬದುಕಿನಲ್ಲಿ ಪೂರ್ವಾರ್ಧದಲ್ಲಿ ಕಷ್ಟಗಳೇ ಇರೋಲ್ಲ, ಉತ್ತರಾರ್ಧದಲ್ಲಿ ಕಷ್ಟಗಳೇ ಇಲ್ಲ. ಇನ್ನು ಕೆಲವರಲ್ಲಿ ಪೂರ್ವಾರ್ಧದಲ್ಲಿ ತುಂಬ ಕಷ್ಟಗಳು, ಉತ್ತರಾರ್ಧದಲ್ಲಿ ಪರಮ ಸುಖ ಅಂತಿರುತ್ತೆ. ನನ್ನ ಜಾತಕ ಪೂರ್ವಾರ್ಧದಲ್ಲಿ ಕಷ್ಟ, ಉತ್ತರಾರ್ಧದಲ್ಲಿ ಸುಖ, ಇದು ಒಳ್ಳೆಯದು ಅಂತ. ಕಷ್ಟವಾದ ಮೇಲೆ ಸುಖ ಬಂದರೆ ಮೇಲು. ಸುಖ ಸ್ವೀಕಾರಕ್ಕೆ ಬೇಕಾದ ಸಮಾಹಿತ ಮನಸ್ಸು ಬಂದಿರುತ್ತದೆ. ಶರೀರ ತುಂಬ ಕುಗ್ಗುತ್ತಾ ಇದ್ದಂತೆ ಕಷ್ಟಪಡೋಕ್ಕೆ ಆಗದ ಸ್ಥಿತಿಯಲ್ಲಿ ಸುಖ ಬಂದಾಗ ತುಂಬ ಆಪ್ಯಾಯನ ಅಂತಿಲ್ಲ. ಜಗನ್ನಾಥನಿಗೆ ವ್ಯತಿರಿಕ್ತವಾಯಿತು. ಮೊದಲು ತುಂಬ ಚೆನ್ನಾಗಿ ಕಳೆದು ಬಿಟ್ಟ, ಆಮೇಲೆ ಉತ್ತರಾರ್ಧ ಕಷ್ಟವಾಯಿತು. ಕ್ರೀಡಾಪಟುಗಳು, ಚಲನಚಿತ್ರ ನಟಿಯರು, ಇಂಥವರಲ್ಲೆಲ್ಲ ನಾವು ಕಾಣತಕ್ಕಂಥದ್ದು ಪೂರ್ವಾರ್ಧದಲ್ಲಿ ದೈದೀಪ್ಯಮಾನವಾಗಿ ಜೈಗೀಯಮಾನವಾಗಿ ಎಲ್ಲ ಕಡೆಯಲ್ಲೂ ಕೋಲಾಹಲಿಸಿರ್ತಾರೆ. ಎಲ್ಲೆಲ್ಲೂ ಅವರ ಹೆಸರೇ ಹೆಸರು, ಉಸಿರೇ ಉಸಿರು, ಚಿತ್ರವೇ ಚಿತ್ರ. ಆಮೇಲೆ ಯಾರೂ ಅವ್ರನ್ನ ಕೇಳೋದಿಲ್ಲ ಹೆಚ್ಚಾಗಿ. ಆಗ ಬಹಳ ಕಷ್ಟವಾಗುತ್ತದೆ. ಖ್ಯಾತಿಯಿಂದ ದೂರ ಆದಾಗ ಆಗುವ ಖೇದ ತುಂಬ ತುಂಬ ದೊಡ್ಡದಾದದ್ದು. ನಾವು ಯಾರಿಗೂ ಏನೂ ಅಲ್ವಾ ಅಂತ ಅನಿಸ್ಬಿಡುತ್ತಲ್ಲ, ಅದು ಬಹಳ ಕಷ್ಟ. ತುಂಬ ನೊಂದು ಅಂತರಂಗ ಬೆಂದು ಹೋಗುತ್ತೆ. 1-2 ವರ್ಷಗಳ ಹಿಂದೆ ಫೆರಾರಿ ಕಿ ಸವಾರಿ ಅಂತ ಒಂದು ಹಿಂದಿ ಚಿತ್ರ ಬಂದಿತ್ತು, ಚೆನ್ನಾಗಿತ್ತು. ಅದರೊಳಗೆ ಯಾವುದೋ ಒಂದು ಕಾಲದಲ್ಲಿ ರಣಜಿ ಟ್ರೋಫಿನಲ್ಲಿ ಏನೋ ಸೆಂಚುರಿ ಮಾಡಿದಂಥ ಒಬ್ಬ ಕ್ರೀಡಾಪಟು ತನ್ನ ಸಹ ಕ್ರೀಡಾಪಟುವಿನ ದುಸ್ತಂತ್ರದಿಂದ ಅವಕಾಶ ವಂಚಿತನಾಗಿ ತೆರೆಮರೆಗೆ ಸರಿತು ಬಿಡ್ತಾನೆ. ಅವನು ಮುಪ್ಪಿನಲ್ಲಿದ್ದಾಗ ಅವನೋ ಬಂದು ಅವನ ಆಟೋಗ್ರಾಫ್ ತಗೋತಾನೆ. ಆಗ ಅವನಿಗೆ ಎಲ್ಲೆಲ್ಲದ ಸಂತೋಷ ಆಗತಕ್ಕಂಥದ್ದು ಬಹಳ ಚೆನ್ನಾಗಿರ್ತಕ್ಕಂಥ ಹೃದಯಂಗಮವಾದ ಒಂದು ಸಂದರ್ಭವನ್ನು ಅಲ್ಲಿ ತೋರಿಸಿದ್ರು. ಯಾರಾದರೂ ನಮ್ಮನ್ನು ಕಂಡಾರ, ಗುರುತಿಸಿ ಮೆಚ್ಚಿ ಮಾತಾಡಾರ ಅಂತ ಅನ್ನಿಸ್ತಾ ಇರ್ತದೆ. ಏಕೆಂದರೆ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಚಾಲ್ತಿಯಲ್ಲಿರ್ತಕ್ಕಂಥದ್ದನ್ನೇ ಅಡಿಗರ ಪದ್ಯದಲ್ಲಿ ಬರ್ತಲ್ಲ, ಆ ಭೂಮಿ ಗೀತದಲ್ಲಿ ತನಗೆ ಬೊಂಬು ಸವಾರಿ ಆಗ್ತಾ ಇದ್ದರೆ ಭೂಮಿಗೆ ಮತ್ತೊಂದು ಹೆರಿಗೆ ಬೇನೆ, ಯಾರು ಲೆಕ್ಕಿಸ್ತಾರೆ ಅಂತ, ಯಾರು ಲೆಕ್ಕಿಸುವಂಥದ್ದಲ್ಲ ಅಂತ ಈ ರೀತಿಯಾದ ಭಾವಗಳು ಜಗನ್ನಾಥ ವ್ಯಕ್ತೀಕರಿಸ್ತಾನೆ. ಆಮೇಲೆ ಸಮುದ್ರಾನ್ಯೋಕ್ತಿಯನ್ನು ಮಾಡ್ತಾನೆ. ಸಾಕಂ ಗ್ರಾವಗಣೈರ್ಲುಠಂತಿ ಮಣಯಸ್ತೀರೇರ್ಕಬಿಂಬೋಪಮಾ ನೀರೇ ನೀರಚರೈಸ್ಸಮಂ ಸ ಭಗವಾನ್ ನಿದ್ರಾತಿ ನಾರಾಯಣ ಏವಂ ವೀಕ್ಷ್ಯ ತವಾ ವಿವೇಕಮಪಿ ಚ ಪ್ರೌಢಿಂ ಪರಾಂ ಉನ್ನತೇಃ ಕಿಂ ನಿಂದಾನ್ಯಥವಾ ಸ್ತವಾನಿ ಕಥಯ ಕ್ಷೀರಾರ್ಣವತ್ವಾಮಹಂ. ಹೇ ಸಮುದ್ರ, ನಿನ್ನೊಳಗೆ ಮುತ್ತು ರತ್ನ ಹವಳಗಳು ಇವೆ, ಕಲ್ಲುಗಳು ಇವೆ, ಭಯಂಕರವಾದ ತಿಮಿಂಗಲಗಳೂ ಇವೆ,
ಸಾಕ್ಷಾತ್ ನಾರಾಯಣನೂ ಮಲಗಿದ್ದಾನೆ. ನಿನಗೆ ವಿವೇಕ ಇಲ್ಲದೆ ಒಳ್ಳೆಯದು ಕೆಟ್ಟದ್ದು ಹಾಳು ಮೂಳು ಎಲ್ಲವನ್ನೂ ಸೇರಿಸಿಟ್ಕೊಂಡಿದೆಯಲ್ಲ, ನಿನ್ನನ್ನು ಹೊಗಳೋದ ನಿಂದಿಸೋದ ಅಂತ. ಕೆಲವರು ಎಲ್ಲವನ್ನೂ ಇಟ್ಕೊಂಡ್ಬಿಟ್ಟಿರ್ತಾರೆ, ಔಚಿತ್ಯ ಅನ್ನೋದಿರೋದಿಲ್ಲ. ಕುಂತಕನ ಕಾವ್ಯ ಮೀಮಾಂಸಾ ಕ್ರಮವನ್ನು ಕುರಿತು ಆದರಣೀಯರಾದ ಶ್ರದ್ಧೆಯ ರಂಗನಾಥ್ ಶರ್ಮರು ಒಂದು ಮಾತು ಹೇಳಿದರು. ಕುಂತಕನ ಅಂಗಡಿಯಲ್ಲಿ ಎಲ್ಲ ಸರಕಿದೆ, ಆದರೆ ಬೆಲೆ ಚೀಟಿ ಮಾತ್ರ ಸರಿಯಾಗಿ ಅಂಟಿಸಿಲ್ಲ ಅಂತ. ಅಂದರೆ ಅದೊಂದು ತರತಮ ವಿವೇಕದಿಂದ ಮೌಲ್ಯ ನಿಶ್ರೇಣೀಕರಣ ಅಂತ ಮಾಡಬೇಕು. ಅದನ್ನು ಈತ ಮಾಡಿಲ್ಲ ಅಂತ. ಕೆಲವರು ಹಾಗೆ ಅವರ ಕಲೆಯಲ್ಲಿ ಎಲ್ಲ ಇರುತ್ತದೆ, ಆದರೆ ಅದಕ್ಕೆ ಒಂದು ಒಪ್ಪ ಓರಣ ಇರೋಲ್ಲ. ಇದು ಬೇಕು ಅದು ಬೇಡ ಅಂತಲ್ಲದೆ ಎಲ್ಲವನ್ನೂ ಒಂದಷ್ಟು ರಾಶಿ ಹಾಕಿಬಿಡ್ತಾರೆ. ಇರುತ್ತೆ ಎಲ್ಲ, ಅವ್ರನ್ನ ನಿರಾಕರಿಸೋಕ್ಕೂ ಆಗೋಲ್ಲ, ಸ್ವೀಕರಿಸೋಕ್ಕೂ ಆಗೋಲ್ಲ. ಇದೊಂದು ದೊಡ್ಡ ಕಷ್ಟ. ಸ್ವೀಕಾರ ತಿರಸ್ಕಾರಗಳಿಗೆ ಎರಡಕ್ಕೂ ಅತೀತವಾಗಿರೋ ಸ್ಥಿತಿ ಅಂಥದ್ದು. ಪಶುರ್ವಾ ಪಶುಪತಿ, ಶಿವನಲ್ಲಿ ಎಲ್ಲ ದ್ವಂದ್ವಗಳು ಇದೆ, ಆದರೂ ಅವನು ದ್ವಂದ್ವಾತೀತನಾಗಿದ್ದಾನೆ. ಭೀತಿರ್ನಾಸ್ತಿ ಭುಜಂಗ ಪುಂಗ ವಿಷಾತ್ ಪ್ರೀತಿರ್ನ ಚಂದ್ರಾಮೃತಾತ್ ನೋದ್ವೇಗಶ್ಚಿತಿಭಸ್ಮನ ನಚಸುಖಂ ಗೌರೀಸ್ತನಾಲಿಂಗನಾಥ್ ನಾಶೌಚಂಚ ಕಪಾಲ ದಾಮ ಲುಲನಾಥ್ ಶೌಚನ್ನ ಗಂಗಾಜಲಾತ್ ಆತ್ಮಾರಾಮತೆಯ ಹಿತಾಹಿತ ಸಮಃ ಸ್ವಸ್ಥೋ ಹರಃ ಪಾತುವಃ. ಆತ್ಮಾರಾಮ ಹಾಗುಂಟೋ ಅಲ್ಲವೇ, ಅದರಿಂದ ಬರುವಂಥದ್ದು. ಹೀಗಾಗಿ ಸಾಮಾನ್ಯರಿಗೆ ಒಂದು ಔಚಿತ್ಯ ಬೇಕು. ಅಸಾಮಾನ್ಯರಲ್ಲಿ ಏನಿದ್ರೂ ತಾಳ್ಕೊಳ್ಬಹುದು. ಹಿಮಾಲಯದ ಎತ್ತರಕ್ಕೆ ಅಷ್ಟು ಮಹಾಪ್ರಪಾತ ಇದ್ದರೂ ಪರವಾಗಿಲ್ಲ, ತಾಳ್ಕೊಳ್ಬಹುದು. ನಾವು ಮನೆ ಕಟ್ಟೋ ಸೈಟು ಆ ಥರ ಆಗಿಬಿಟ್ರೆ ಗತಿ ಏನು? ಅದೊಂದು ಸಮತ್ವದಿಂದ ಕೂಡಿರಬೇಕು. ಅದನ್ನು ಕವಿ ಕಟಾಕ್ಷಿಸ್ತಾನೆ. ಆಮೇಲೆ ಮತ್ತೊಂದು ನದ್ಯನ್ಯುಕ್ತಿಯನ್ನು ಮಾಡ್ತಾನೆ. ನವಾರಯಾಮೋ ಭವತಿಂ ವಿಶಂತಿಂ ವರ್ಷಾ ನದಿ ಸ್ರೋತಸಿ ಜನ್ಹುಜಾಯಾ ನ ಯುಕ್ತಮೇ ತತ್ತು ಪುರೋ ಯದಸ್ಯಾಹ ತರಂಗಭಂಗಾನ್ ಪ್ರಕಟೀಕರೋಷಿ. ಜಗನ್ನಾಥನಿಗೆ ಪ್ರಶ್ನಾತೀತವಾದ ಭಕ್ತಿ ಮುಖ್ಯವಾಗಿದ್ದದ್ದು ಗಂಗೆಯಲ್ಲಿ. ನೋಡಿ, ಎಂಥ ಅಹಂಕಾರಿಗಳಿಗೂ ಎಂಥ ಪೊಗರ್ಪೋತುಗಳಿಗೂ ಕೂಡ ಕೆಲವೊಮ್ಮೆ ಎಲ್ಲಿಯೋ ಒಂದು ಶ್ರದ್ಧಾಸ್ಥಾನ ಇರುತ್ತದೆ, ಒಂದು ಭಕ್ತಿ ಗೌರವಗಳ ಕೇಂದ್ರ ಪ್ರಶ್ನಾತೀತವಾಗಿರುತ್ತದೆ. ಇವನು ಗಂಗೆಯನ್ನು ತನ್ನೆಲ್ಲ ಪಾಪಗಳನ್ನು ನಿಶೇಷವಾಗಿ ತೊಳೆದು ನಿರ್ಮೂಲನ ಮಾಡಿ ಶುದ್ಧೀಕರಿಸುವಂತಹ ರಸತರಂಗೆ ಕಲುಷಭಂಗೆ ಅಂತೆಲ್ಲ ಭಾವಿಸಿಕೊಂಡಿದ್ದ. ಗಂಗೆಯಲ್ಲಿ ಅಂಥ ಪ್ರೀತಿ ಭಕ್ತಿಗಳನ್ನು ಇಟ್ಟುಕೊಂಡಿದ್ದ. ಅದರಿಂದ ಆ ಗಂಗೆಯನ್ನು ಕುರಿತು ಸೇರ್ತಾ ಇರತಕ್ಕಂಥ ಒಂದು ಚಿಕ್ಕ ನದಿಯ ಬಗ್ಗೆ ಒಂದು ಅನ್ಯೋಕ್ತಿಯನ್ನು ಮಾಡ್ತಾನೆ. ನ ವಾರಯಾಮೋ ಭವತಿಂ ವಿಶಂತಿಂ ವರ್ಷಾ ನದಿ ಸ್ರೋತಸಿ ಜನ್ಹುಜಾಯ. ವರ್ಷಾ ನದಿ ಅಂತಂದರೆ ಇಟ್ಸ್ ಓನ್ಲಿ ಎ ರಿವರ್ ಇನ್ ದ ರೈನಿ ಸೀಸನ್, ದಟ್ ಅಪಿಯರ್ಸ್ ಇನ್ ದ ರೈನಿ ಸೀಸನ್. ಮಳೆಗಾಲದ ನದಿ, ಮಳೆಗಾಲದಲ್ಲಿ ಮಾತ್ರ ಹರಿಯುತ್ತದೆ, ಮಿಕ್ಕಂತೆ ಬರೀ ಮರಳು. ಆ ರೀತಿಯಾದ ನದಿಗೆ ಹೇಳ್ತಾ ಇದ್ದಾನೆ, ನೋಡು, ನೀನು ಮಳೆಗಾಲದಲ್ಲಿ ತುಂಬಿ ಹರಿತೀಯ, ಗಂಗೆಯನ್ನು ನೀನು ಸೇರುವುದನ್ನು ಯಾರೂ ತಡೆಯೋಲ್ಲ. ಹೌದಮ್ಮ, ನಿನಗೂ ಸದ್ಗತಿ ಬೇಕು, ಸೇರು ಗಂಗೆಯಲ್ಲಿ. ಆದರೆ ನ ಯುಕ್ತಮೇತತ್ತು ಪುರೋ ಯದಸ್ಯಾಹ ತರಂಗಭಂಗಾನ್ ಪ್ರಕಟೀಕರೋಷಿ. ಆದರೆ ಗಂಗೆಯನ್ನು ನೀನು ಸೇರುವವಳು ಎಷ್ಟು ಸೌಮ್ಯವಾಗಿರಬೇಕು, ನಮ್ರವಾಗಿರಬೇಕು. ಅಲೆಗಳಿಂದ ಕೊಬ್ಬುಕೊಂಡು ಆರ್ಭಟ ಮಾಡ್ಕೊಂಡು ಹೋಗ್ತೀಯಲ್ಲ, ಹೋಗೋದು ನೋಡಿದ್ರೆ ಇನ್ನೊಬ್ಬರ ಮನೆಯಲ್ಲಿ ಸೇವೆಗೆ, ಆದರೆ ಮಾಡುವ ಸ್ಟೈಲ್ ನೋಡಿದ್ರೆ ಯಾವ ಥರದ್ದು, ಈ ಅಬ್ಬರ ಸರಿಯಾ ಅಂತ. ಅಂದರೆ ನಾವು ದೊಡ್ಡವರನ್ನು ಹೇಗೆ ಉಪಸರ್ಪಣ ಮಾಡಬೇಕು, ಸಮೀಪಿಸಬೇಕು, ಆ ಹದ ಎಂಥದ್ದು ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ. ಅದಕ್ಕೆ ತಕ್ಕ ವಿನೀತ ವೃತ್ತಿ ಬೇಕು. ಶಾಕುಂತಲದಲ್ಲಿ ಮೊದಲನೇ ಅಂಕ ದುಷ್ಯಂತನ ಪ್ರವೇಶದಲ್ಲಿ ಅವನು ವೈಖಾನಸರ ಮೂಲಕವಾಗಿ ಕಣ್ವಾಶ್ರಮದ ಪರಿಸರದ ವಾರ್ತೆಯನ್ನು ತಿಳ್ಕೊಂಡು ವಿನೀತ ವೇಷೇಣ ಪ್ರವೇಷ್ಟವ್ಯಾನಿ ತಪೋವನಾನಿ ನಾಮ ಅಂತಾನೆ. ಆಶ್ರಮಕ್ಕೆ ವಿನೀತ ವೇಷರಾಗಿ ನಾವು ಹೋಗಬೇಕು, ಅದಕ್ಕೆ ತಕ್ಕಂಥ ರೀತಿ ನೀತಿ ಅನ್ನುವುದೆಲ್ಲ ಇದೆ ಅಂತ. ಅದನ್ನು ನಾವು ಪಾಲಿಸದೇ ಇದ್ದರೆ ಸರಿಯಾಗುವಂಥದ್ದಲ್ಲ. ಅದಕ್ಕೆ ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇಶ ವಕಾರೈ ಪಂಚಬಿರ್ಹೀನೋ ನರೋ ನಾಯಾತಿ ಗೌರವಂ ಅಂತ ಹೇಳ್ತಾರಲ್ಲ, ಇವೆಲ್ಲ ಒಂದಾದ ಮೇಲೆ ಒಂದು ಬರ್ತಕ್ಕಂಥದ್ದು. ಮತ್ತೊಂದನ್ನು ಹೇಳ್ತಾನೆ, ಅದು ಒಂದು ಶುಕಾನ್ಯೋಕ್ತಿ. ಸ್ವಸ್ವವ್ಯಾಪೃತಿಮಗ್ನ ಮಾನಸತಯ ಮತ್ತೋ ನಿವೃತ್ತೇ ಜನೆ ಚಂಚೂ ಕೋಟಿ ವಿಪಾಟಿ ತಾರರ ಪುಟೋ ಯಸ್ಯಾಮ್ಯಹಂ ಪಂಜರಾದ್ ಏವಂ ಕೀರವರೇ ಮನೋರಥಮಯಂ ಪೀಯೂಷಮಾಸ್ವಾದಯಂತ್ಯಂತಃ ಸಂಪ್ರವಿವೇಶ ವಾರಣಕರಾಕಾರ ಫಣಿಗ್ರಾಮಣಿ. ಶೈಲಿಯೇ ಶೈಲಿ. ಸ್ವಸ್ವವ್ಯಾಪೃತಿ ಮಗ್ನ ಮಾನಸತಯ ಮತ್ತೋ ನಿವೃತ್ತೇ ಜನೆ. ಪಂಜರದಲ್ಲೊಂದು ಗಿಣಿ ಇದೆ,
ಅದನ್ನೆಲ್ಲರೂ ಮಾತಾಡಿಸ್ತಾ ನೋಡ್ತಾ ಇದ್ರು. ಆಮೇಲೆ ಎಲ್ಲ ಜನರು ತಮ್ಮ ತಮ್ಮ ಕೆಲಸಕ್ಕೆ ಮಗ್ನರಾಗಿ ಅಲ್ಲಲ್ಲಿ ದೂರ ಹೋಗಿ ಪಂಜರ ಈಗ ನಿರ್ಜನವಾಗಿದೆ. ಯಾರೂ ಪಂಜರದ ಸಮೀಪ ಇಲ್ಲ. ಅದೀಗ ಅಂದುಕೊಳ್ಳುತ್ತಂತೆ ಗಿಣಿ, ಚಂಚು ಕೋಟಿ ವಿಪಾಟಿ ತಾರರ ಪುಟೋ ಯಸ್ಯಾಮ್ಯಹಂ ಪಂಜರಾತ್. ಇದರ ಬಾಗಿಲಿನ ಚಿಲುಕವನ್ನ ಕೊಕ್ಕಿಂದ ಕುಕ್ಕಿ ಹೊರಗಡೆ ತೆಗೆದುಕೊಂಡು ಬಂದುಬಿಡ್ತೀನಿ ಅಂತ. ಏವಂ ಕೀರವರೇ ಮನೋರಥಮಯಂ ಪೀಯೂಷಂ ಆಸ್ವಾದಯನ್. ಹೀಗೆ ಮನಸ್ಸಿನ ಮಂಡಿಗೆ ಮನೋರಥಮಯಂ ಪೀಯೂಷಂ, ಮನೋರಥ ಪೀಯೂಷ ಮನಸ್ಸಿನ ಮಂಡಿಗೆ ಮೆಲುಕ್ತಾ ಇದ್ದರೆ ಅಂತ ಸಂಪ್ರವಿವೇಶ ವಾರಣ ಕರ ಕಾರ ಫಣಿಗ್ರಾಮಣಿ. ಈಗ ಪಂಜರದ ಹತ್ತಿರಕ್ಕೆ ಆನೆಯ ಸೊಂಡಲಿನ ಗಾತ್ರದ ಹಾವೊಂದು ಬಂತು ಅಂತ. ಶುಕಸಪ್ತತಿಯಲ್ಲಿ ಒಂದು ಮಾತು ಬರುತ್ತೆ. ಹಾವೊಂದನ್ನು ಹವಾಡಿಗ ಎಲ್ಲಿಂದಲೋ ಸಂಗ್ರಹ ಮಾಡಿ ಅದು ತುಂಬ ಕೆರಳಿದ್ದರಿಂದ ಉಪವಾಸ ಕೆಡವುತ್ತೀನಿ ಅಂತ ಬುಟ್ಟಿ ಒಳಗೆ ಹಾಕಿ ಮುಚ್ಚಿಟ್ಟಿದ್ದ. ದೈವದಿಂದ ಅಂದರೆ ವಿಧಿವಶಾತ್ ಇಲಿಯೊಂದು ಅಲ್ಲೇನೋ ಬುಟ್ಟಿ ಒಳಗೆ ತಿಂಡಿ ಇದೆ ಅಂತ ಅದನ್ನು ಕೊರೆದು ಬಿಡ್ತು ರಂಧ್ರ. ಹಾವಿನ ಒಳಕ್ಕೆ ಬುಟ್ಟಿ ಒಳಕ್ಕೆ ಭಕ್ಷ್ಯ ಬಂತು, ಬಾಗಿಲು ಆಯಿತು. ಅದು ನುಂಗಿ ತಾನು ಹೊರಕ್ಕೆ ಹೋಯಿತು ಅಂತ. ಅಂದರೆ ದೈವ ಅನುಕೂಲವೂ ಆಗಬಹುದು. ಹೇಗೆ ಹೊರಗೋಗೋದು, ಹೇಗೆ ಹಸಿವಿಂಗಿಸ್ಕೊಳ್ಳೋದು ಅಂದರೆ ಮೊದಲು ಊಟವೂ ಬಂತು, ಊಟವೇ ಬಾಗಿಲು ತೆಕ್ಕೊಂಡು ಬಂತು. ಇದು ಕಾಕತಾಳೀಯ ನ್ಯಾಯ ಅಂತಾರೆ. ಅದು ಅನುಕೂಲಕಾರಿಯಾದರೆ ಹೀಗೆ, ಪ್ರತಿಕೂಲಕಾರಿಯಾದರೆ ಈ ರೀತಿಯಾಗಿ ಗಾಡ್ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್, ಈವನ್ ಸೋ ವೆನ್ ವಿಮೆನ್ ಪ್ರಪೋಸ್. ಆಗಲೂ ಹೀಗೆ ಆಗುತ್ತೆ. ನಾವೇನೋ ಅಂದ್ಕೋತೀವಿ ಇದೆಲ್ಲ ಹೀಗಾಗುತ್ತದೆ, ಈ ಥರ ಆಗುತ್ತದೆ ಅಂತ. ನನ್ನ ಬದುಕಲ್ಲಂತೂ ನಾನು ಎಷ್ಟೋ ಅಂದುಕೊಂಡಿದ್ದಾಗಲೇ ಇಲ್ಲ. ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿದೆ. ನಾನು 35ನೇ ವಯಸ್ಸಿನಲ್ಲೇ 40 ವರ್ಷ ಆದಮೇಲೆ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಂಗಿರ್ತೀನಿ, ಹಿಂಗಿರ್ತೀನಿ ಅಂತೆಲ್ಲ ಬರೆದಿಟ್ಕೊಂಡೆ. ನಮ್ಮಮ್ಮ ಆಲ್ಝೈಮರ್ಸ್ ಪೇಷೆಂಟಾಗಿ ಹಾಸಿಗೆ ಹಿಡಿದ್ರು. 10 ವರ್ಷ ನನ್ನ ಆಲೋಚನೆಗಳೆಲ್ಲ ಹೈಬರ್ನೇಷನ್ಗೆ ಹೊರಟೋಗ್ಬಿಟ್ಟು ಏನೂ ಮಾಡೋಕ್ಕಾಗಲಿಲ್ಲ. ಚಿಂತೆ ಇಲ್ಲ. ಆದರೆ ಈ ದೊಡ್ಡ ಪಾಠ ಕಲಿತದ್ದಾಯಿತು. ತುಂಬ ಪ್ಲ್ಯಾನ್ ಮಾಡಬಾರ್ದು, ತುಂಬ ವ್ಯವಸ್ಥೆಗಳು ಅಂತ ಲೆಕ್ಕ ಹಾಕ್ಕೊಂಡು ನೋಡ್ತಕ್ಕಂಥದ್ದು ಅಲ್ಲ. ಅದು ಆ ಥರ ಅಲ್ಲವೇ ಅಲ್ಲ. ರಾತ್ರಿ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀ ಇತ್ತಂ ವಿಚಿಂತಯತಿ ಕೋಶಗತೆ ದ್ವಿರೇಫೆ ಹಾ ಹಂತ ಹಂತ ನಲಿನೀಂ ಗಜ ಉಜ್ಜಹಾರ ಅಂತ ಭರ್ತೃಹರಿ ಅನ್ಯೋಕ್ತಿಯನ್ನು ಹೇಳಿದನಲ್ಲ. ರಾತ್ರಿ ಹೊರಟೋಗುತ್ತೆ, ಬೆಳಗಾಗುತ್ತೆ, ತಾವರೆ ಅರಳುತ್ತೆ, ನಾನು ಹೊರಗೆ ಬರ್ತೀನಿ ಅಂತ ದುಂಬಿ ಅಂದುಕೋತಾ ಇತ್ತು. ಬೆಳಗಿನ ಜಾವಕ್ಕೂ ಮುಂಚೆ ಆನೆ ಒಂದು ಬಂದು ಕಮಲವನ್ನು ನಾಳದ ಸಮೇತ ಕಿತ್ತು ತುಳಿದು ಬಿಸಾಡಿಬಿಡ್ತು ಅಂತ. ಹೀಗಾಗುತ್ತೆ. ಆಮೇಲೆ ಕವಿ ಹೇಳ್ತಾನೆ, ಜಗನ್ನಾಥ ಪಂಡಿತರಾಜ ತಾನು ಮತ್ತೆ ಕೆಲವು ಅನ್ಯೋಕ್ತಿಗಳನ್ನು ಬರೆದಿದ್ದ ಅಂತ ನಮಗೆ ಗೊತ್ತಾಗುತ್ತದೆ. ವಿದ್ವಾಂಸರು ಅದು ಅವನು ಬರೆದಿದ್ದಲ್ಲ, ಬೇರೆಯವರ ಅನ್ಯೋಕ್ತಿಯಲ್ಲ, ಅವನ ಹೆಸರಿನಲ್ಲಿದೆ, ಈ ರೀತಿಯಾಗಿ ಪರವಿರೋಧಗಳ ಚರ್ಚೆಯನ್ನು ಮಾಡ್ತಾರೆ. ಹಾಗಾಗಿ ಅವನ್ನ ಬೇರೆಯ ಸಂಕಲನಗಳಲ್ಲಿ ಕಂಡುಬರತಕ್ಕಂಥ ಪ್ರಸ್ಫುಟಿತವಾದ, ಅಂದರೆ ಮುಕ್ತಕಪ್ರಾಯವಾದ ಅಜ್ಞಾತ ಕವಿಗಳ ಅಥವಾ ಬೇರೆ ಬೇರೆ ಕವಿಗಳ ಅನ್ಯೋಕ್ತಿಗಳು ಅಂತ ಭಾವಿಸಿ ಅದನ್ನು ನಾವು ನಾಡದ್ದು ಹಾಗೆ ತೆಗೆದುಕೊಳ್ಳೋಣ. ಇವತ್ತಿನ ನೀಲಕಂಠ ದೀಕ್ಷಿತನ ಅನ್ಯಾಪದೇಶ ಶತಕದ ಕೆಲವೊಂದು ಪದ್ಯಗಳನ್ನು ನೋಡೋಣ. ನೀಲಕಂಠ ದೀಕ್ಷಿತ ಅಸಮಾನ ಶಕ್ತಿಶಾಲಿಯಾದ ಕವಿ ಅಂತ ಅನ್ನಬೇಕು. ಜಗನ್ನಾಥನಿಗೆ ಹೋಲಿಸಿದರೆ ಇವನ ಕಾವ್ಯ ಪ್ರೌಢಿಮೆ ತುಂಬ ದೊಡ್ಡದು. ಬಲ್ಲಟನ ಭಾಷೆ ಹೇಗೆ ವಿಶಿಷ್ಟವಾದದ್ದು, ನುಡಿಗಟ್ಟಿನಿಂದ ಜೀವಾತವವಾದದ್ದು ನೀಲಕಂಠ ದೀಕ್ಷಿತನದು ಹಾಗೆ. ಸಂಸ್ಕೃತ ಭಾಷೆಯ ಇಡಿಯಮ್ಯಾಟಿಕ್ ಫ್ಲೇವರ್ ಅಂತ ನಾವೇನು ಹೇಳ್ತೀವಿ, ವಾಚೋಕ್ತಿಮಯವಾದ, ವಚೋ ವಿಚ್ಛಿತ್ತಿಮಯವಾದ ಶೈಲಿ ಏನುಂಟು ಅಲ್ಲಿ ಕಾಳಿದಾಸ, ನೀಲಕಂಠ ದೀಕ್ಷಿತ, ಭಲ್ಲಟ, ಕ್ಷೇಮೇಂದ್ರ, ಪಂಚತಂತ್ರಕಾರ, ವಿಷ್ಣು ಶರ್ಮ, ಹೀಗೆ ಕೆಲವರು ನಮಗೆ ಕಾಣಸಿಗುತ್ತಾರೆ. ಉತ್ತರಕಾಲೀನ ಅಂದರೆ 10ನೇ ಶತಮಾನದ ಬಳಿಕ ಬಂದಂತಹ ಕವಿಗಳಲ್ಲಿ ನೀಲಕಂಠ ದೀಕ್ಷಿತ ಅಂತ ಅನನ್ಯನಾದ ಕವಿ. ಅಪ್ಪಯ್ಯ ದೀಕ್ಷಿತರ ತಮ್ಮನ ಮೊಮ್ಮಗ, ಅಚ್ಚಾನ್ ದೀಕ್ಷಿತರ ಮಗ, ಮೊಮ್ಮಗ ನಾರಾಯಣ ದೀಕ್ಷಿತರ ಮಗ, ಭೂಮಿದೇವಿಯ ಪುತ್ರ. ಅವನು ಬಹುಶಾಸ್ತ್ರ ಕೋವಿದನಾಗಿದ್ದ. ಜಗನ್ನಾಥನ ಹೆಚ್ಚು ಕಡಿಮೆ ಸಮಕಾಲೀನ ಅಥವಾ ಉತ್ತರಕಾಲೀನ ಅಂತ ಹೇಳ್ಬೋದು. ಜಗನ್ನಾಥ ಅಪ್ಪಯ್ಯ ದೀಕ್ಷಿತರ ಮಗನ ವಯಸ್ಸಿನವನು, ಇವನಿಗೆ ತಂದೆಯ ವಯಸ್ಸಿನವನು ಅಂತ ಹೇಳಬಹುದು. ಜಗನ್ನಾಥ ಉತ್ತರ ಭಾರತದಲ್ಲೇ ನೆಲೆಸಿದ್ದ ದಕ್ಷಿಣ ಭಾರತೀಯ.
ಇವನು ದಕ್ಷಿಣ ಭಾರತದಲ್ಲೇ ನೆಲೆಸಿದ ದಕ್ಷಿಣ ಭಾರತೀಯ, ತಮಿಳುನಾಡಿನವನು, ಮಹಾವಿದ್ವದ್ವಂಶ. ತಲೆಮಾರುಗಳಿಂದ ಪರಂಪರೆಯಿಂದ ಪಂಡಿತರುಗಳಿಗೆ ಪ್ರಸಿದ್ಧವಾದ ವಿಶಾಲವಾದ ಭಾರದ್ವಾಜ ಗೋತ್ರದ ಆ ಕುಲಕ್ಕೆ ಸೇರಿದವನು. ಯಾರಾದರೂ ಇಲ್ಲ ಅಯ್ಯರುಗಳಿದ್ದರೆ ಅವರು ವಡಮ ಅಯ್ಯರುಗಳಾಗಿದ್ದರೆ ಬೆಂತಟ್ಕೊಳ್ಳಿ, ನೀಲಕಂಠ ದೀಕ್ಷಿತಾನು ಅದೇ ಪಂಗಡದವನು ಅಂತ. ಅವರಿನ್ನೂ ಭಾರದ್ವಾಜ ಗೋತ್ರದ ಸಾಂವೇದಿಗಳಾಗಿದ್ದರೆ ಮತ್ತು ಹತ್ತಿರ ಅಂತ ಅಂದುಕೊಳ್ಳಿ. ಅವನು ಕೇವಲ ಪಂಡಿತ ಮಾತ್ರವಲ್ಲ, ಕವಿ ಮಾತ್ರವಲ್ಲ, ರಾಜನೀತಿ ಕುಶಲನೂ ಆಗಿದ್ದು ಮಧುರೈ ಸಂಸ್ಥಾನಾಧಿಪತಿಯಾದ ತಿರುಮಲ ನಾಯಕನ ಮಹಾಮಂತ್ರಿಯಾಗಿದ್ದ. ಕಡೆಗೆ ಈ ರಾಜರುಗಳ ವರ್ತನೆಗೆ ಬೇಸತ್ತು ಪಾಲಾಮಡೈ ಅಂತ ತಿರುನಲ್ವೇಲಿ ಡಿಸ್ಟ್ರಿಕ್ಟ್ನಲ್ಲಿ ಇರತಕ್ಕಂಥ ಈ ಹೊತ್ತಿನ ಒಂದು ಹಳ್ಳಿ, ಅದು ಪಾಲಾಮಡೈ ಕಾವೇರಿ ತೀರದ ಹಳ್ಳಿ, ತಾಮ್ರಪರ್ಣಿ ತೀರದ ಹಳ್ಳಿ. ಆ ತಾಮ್ರಪರ್ಣಿ ತೀರದ ಆ ಗ್ರಾಮದಲ್ಲಿ ಕೊನೆಯಲ್ಲಿ ಬದುಕಿದ್ದು ವೈರಾಗ್ಯಶಾಲಿಯಾಗಿ ಸನ್ಯಾಸಿಯೂ ಆದ ಅಂತೆಲ್ಲ ಕಥೆಗಳು ಉಂಟು. ಈಗಲೂ ಅವನ ಮನೆ, ಅವನ ಅಧಿಷ್ಠಾನ ಎಲ್ಲ ಇದೆ ಅಂತ ಹೇಳ್ತಾರೆ, ನಾನು ನೋಡಿಲ್ಲ. ಅವನು ಅನೇಕ ಕೃತಿಗಳನ್ನು ಬರೆದಿದ್ದಾನೆ. ಅವನು ವೇದಾಂತ, ವ್ಯಾಕರಣ, ಶ್ರೌತಾದಿ ಅನೇಕ ವಿದ್ಯೆಗಳಲ್ಲಿ ನುರಿತಂಥವನು. ರಾಜನೀತಿಯನ್ನು ಕೂಡ ಚೆನ್ನಾಗಿ ಬಲ್ಲಂಥವನು. ಮಹಾಭಾಷ್ಯದ ವಿವರಗಳನ್ನು ಕೂಡ ಬರೆದವನು. ವಿಶೇಷ ಶಿವಭಕ್ತ ಅವನು. ಜಗನ್ನಾಥ ವಿಷ್ಣು ಭಕ್ತ, ಇವನು ವಿಶೇಷವಾಗಿ ಶಿವಭಕ್ತ. ಆದರೆ ವಿಷ್ಣು ದ್ವೇಷವಿಲ್ಲ, ಜಗನ್ನಾಥನಿಗೆ ಶಿವದ್ವೇಷವೂ ಇಲ್ಲ, ಕೇವಲ ಅದ್ವೈತಿಗಳಾಗಿದ್ದವರು. ಮತ್ತು ಇವನು ಶೈವಪಾರಮ್ಯದ ಹಲವು ಕೃತಿಗಳನ್ನು ಬರೆದಿದ್ದಾನೆ. ಶಿವ ನಾಮಾವಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಹೀಗೆಲ್ಲ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಶ್ರೀವಿದ್ಯೋಪಾಸಕನೂ ಆಗಿದ್ದ ಅಂತ ಗೊತ್ತಾಗುತ್ತದೆ. ಅನೇಕ ಸ್ತೋತ್ರ ಕೃತಿಗಳನ್ನು ಮಾಡಿದ್ದಾನೆ. ಸೌಭಾಗ್ಯ ಚಂದ್ರಾತಪ ಇರಬಹುದು, ಅಥವಾ ರಾಮನ ಮೇಲಿನ ಸ್ತುತಿಕಾವ್ಯ ಇರಬಹುದು, ಹೀಗೆಲ್ಲ ಬರೆದಿದ್ದಾನೆ. ಶಿವನನ್ನು ಕುರಿತು ಶಿವೋತ್ಕರ್ಷ ಮಂಜರಿ ಅಂತ ಒಂದು ಕೃತಿಯನ್ನು ಬರೆದಿದ್ದಾನೆ. ಆಮೇಲೆ ದೇವಿ ಅಂದರೆ ಮಧುರೆಯ ಅಧೀಶ್ವರಿಯಾದ ಮೀನಾಕ್ಷಿಯನ್ನು ಕುರಿತು ಅವನು ಒಂದು ದೊಡ್ಡ ಕಾವ್ಯವನ್ನೇ ಬರೆದಿದ್ದಾನೆ. ಅದು ಹಾಲಾಸ್ಯ ಪುರಾಣದ ಆಧಾರದ ಮೇಲೆ ಬಂದಂಥದ್ದು. ತಿರುವಳಿಯಾಡಲ್ ಪುರಾಣಂ ಅಂತ ತಮಿಳಲ್ಲಿರ್ತಕ್ಕಂಥ ಆ ಒಂದು ಕಾವ್ಯವನ್ನು ಆಧರಿಸಿದಂಥದ್ದು. ಶಿವಲೀಲಾರ್ಣವ ಅಂತ ಹೆಸರಾದದ್ದು. ಅದಲ್ಲದೆ ಮೀನಾಕ್ಷಿಯನ್ನು ಕುರಿತು ಅವನು ಆನಂದ ಸಾಗರಸ್ತವ ಅಂತ ಒಂದು ಶತಕವನ್ನು ಬರೆದಿದ್ದಾನೆ. ಆಮೇಲೆ ಅವನು ವೈರಾಗ್ಯವನ್ನೇ ಪ್ರಧಾನವಾಗಿಟ್ಟುಕೊಂಡು ವೈರಾಗ್ಯ ಶತಕ ಅಂತ ಒಂದು ಶತಕ ಬರೆದಿದ್ದಾನೆ. ಆಮೇಲೆ ಶಾಂತಿ ವಿಲಾಸ ಅಂತ ಒಂದು 40-50 ಪದ್ಯಗಳ ಒಂದು ಸಂಗ್ರಹ ಮಾಡಿದ್ದಾನೆ. ಎಲ್ಲದರೊಳಗೂ ಅವನ ಹಾಸ್ಯ ತುಂಬ ಚೆನ್ನಾಗಿ ಕಾಣುತ್ತದೆ. ಕುಪ್ಪಸ್ವಾಮಿ ಶಾಸ್ತ್ರಿಗಳು ನೀಲಕಂಠಸ್ಯ ವಕ್ರೋಕ್ತಿ ಸಾ ಮುಗ್ಧೇಂದು ಕಲಾನಿಭ ಅಂತ ಅವನ ಮಾತಿನ ಚಮತ್ಕೃತಿ ಅಷ್ಟು ಸೊಗಸಾದದ್ದು ಅಂತಾರೆ. ಸಂಸ್ಕೃತದಲ್ಲಿ ಒಳ್ಳೆಯ ಹಾಸ್ಯ ನೋಡಬೇಕು ಅಂತಂದರೆ ನೀಲಕಂಠ ದೀಕ್ಷಿತ ಅಂತನ್ನಬೇಕು. ಅಂಥದ್ದು ಬಹಳ ವಿರಳವಾದ ಹಾಸ್ಯ ಕವಿಗಳಲ್ಲಿ ಅವನು ಅಗ್ರೇಸರನಾಗ್ತಾನೆ. ನೀಲಕಂಠ ವಿಜಯ ಚಂಪು ಅಂತ ಒಂದು ಚಂಪು ಕಾವ್ಯ ಬರೆದ. ಅದು ಶಿವ ನೀಲಕಂಠನಾದ ಕಥೆಯನ್ನು ಕುರಿತದ್ದು. ಪಂಚಮಹಾಚಂಪುಗಳಲ್ಲಿ ಒಂದು ಅಂತ. ಬಹಳ ಮಾರ್ಮಿಕವಾದ ಸೊಗಸಾದ ವಿನೋದ, ವಿಡಂಬನೆ, ಸ್ವಾರಸ್ಯ ಎಲ್ಲ ಇರತಕ್ಕಂಥ ಕಾವ್ಯ ಅದು. ಮುಕುಂದ ವಿಲಾಸ ಅಂತ ಕೃಷ್ಣನನ್ನು ಕುರಿತಾದ ಒಂದು ಮಹಾಕಾವ್ಯ ಬರೆದ. ಅದು ಅಪೂರ್ಣವಾಗಿದೆ. ಇನ್ನು ಶಿವಲೀಲಾರ್ಣವ ದೊಡ್ಡ ಕಾವ್ಯವಾಗಿ ಉಳಿದಿದೆ. ಮಧುರೆಯ ಅಧೀಶ್ವರನಾದ ಚೊಕ್ಕನಾಥ ಅಂತ ಹೇಳ್ತಕ್ಕಂಥ ಸುಂದರೇಶ್ವರನ ಲೀಲಾ ವಿಲಾಸವನ್ನು ಕುರಿತಾದದ್ದು, ಮೀನಾಕ್ಷಿಯ ಕಥೆಯನ್ನು ಕುರಿತದ್ದು. ಅದಲ್ಲದೆ ಗಂಗಾವತರಣ ಅಂತ ಮತ್ತೊಂದು ಕಾವ್ಯ ಬರೆದಿದ್ದಾನೆ. ಅದು ಹೇಳುವಂತೆ ಭಗೀರಥ ಪ್ರಯತ್ನ, ಗಂಗೆ ಭೂಮಿಗೆ ಬಂದದ್ದನ್ನು ಕುರಿತದ್ದು. ಅದಲ್ಲದೆ ಕಲಿವಿಡಂಬನ, ಸಭಾರಂಜನ ಶತಕ, ಮೊದಲೇ ಹೇಳಿದ ವೈರಾಗ್ಯ ಶತಕ, ಅನ್ಯಾಪದೇಶ ಶತಕ, ಈ ಥರದ್ದೆಲ್ಲ ಬರೆದಿದ್ದಾನೆ. ನಾನು ಅವನ ಕೆಲವೊಂದು ಕೃತಿಗಳನ್ನು ಅನುವಾದ ಮಾಡಿದ್ದೀನಿ. ಸಭಾರಂಜನ ಶತಕ, ಕಲಿವಿಡಂಬನ ಶತಕ, ವೈರಾಗ್ಯ ಶತಕ ಮತ್ತು ಶಾಂತಿ ವಿಲಾಸ ಇಷ್ಟನ್ನು ಕೂಡ ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದುಂಟು. ಅವನು ಇಷ್ಟೆಲ್ಲ ಮಾಡಿ ತುಂಬ ಸೌಜನ್ಯದಲ್ಲಿ ಕೂಡಿದ್ದ, ನಮ್ರನಾಗಿದ್ದ. ಅಪ್ಪಯ್ಯ ದೀಕ್ಷಿತರ ಮೇಲೆ ಅಪಾರ ಪ್ರೀತಿಯನ್ನು, ಭಕ್ತಿ, ಗೌರವಗಳನ್ನು ಇಟ್ಕೊಂಡಿದ್ದ. ಅವನ 5-6ನೇ ವಯಸ್ಸಿನಲ್ಲೇ ಅಪ್ಪಯ್ಯ ದೀಕ್ಷಿತರು ತೀರಿಕೊಂಡ್ರು. ಆಗಲೇ ಇವನು ಅಪ್ಪಯ್ಯ ದೀಕ್ಷಿತರ ಆಶೀರ್ವಾದವನ್ನು ಪಡೆದಿದ್ದ. ಅವರು ಸ್ವಹಸ್ತದಲ್ಲಿ ಬರೆದಿಟ್ಟುಕೊಂಡು ಓದ್ತಾ ಇದ್ದ ರಘುವಂಶಾದಿಗಳನ್ನು ಇವನಿಗೆ ಆ ಪುಸ್ತಕಗಳನ್ನು ಕೊಟ್ಟಿದ್ದರು ಅಂತೆಲ್ಲ ಬರ್ಕೋತಾನೆ. ಅಷ್ಟು ವಿವಿಡ್ಡಾಗಿ ಬರ್ಕೊಳ್ತಾನೆ. ಅನೇಕ ವಿದ್ವಾಂಸರನ್ನು ತಯಾರು ಮಾಡ್ದ. ಉದಾಹರಣೆಗೆ ಕರ್ನಾಟಕ ಸಂಗೀತದಲ್ಲಿ ದೊಡ್ಡ ಹೆಸರಾಗಿರ್ತಕ್ಕಂಥ ವೆಂಕಟಮಖಿ ಇವನ ಶಿಷ್ಯನಾಗಿದ್ದ. ಮಹಾವಿದ್ವಾಂಸ, ತೀಕ್ಷ್ಣ ವಿಡಂಬನ ಕಾವ್ಯಗಳನ್ನು ಬರೆದಂಥವನು, ದೊಡ್ಡ ವಿದ್ವತ್ ಕವಿ ಅಂತ ಹೆಸರಾದ ವೆಂಕಟಾಧ್ವನಿ ಇವನ ಸಹಾಧ್ಯಾಯಿಯಾಗಿದ್ದ. ಚಕ್ರಕವಿ, ಅನೇಕ ಕಾವ್ಯಗಳನ್ನು ಬರೆದಂಥವನು. ಲಕ್ಷ್ಮಿ, ಪಾರ್ವತಿ, ಗಿರಿಜಾ, ಸೀತಾ ಮೊದಲಾದವರು ವಿವಾಹವನ್ನು ಕುರಿತೆಲ್ಲ ಕಾವ್ಯ ಬರೆದವನು. ಅವನು ಇವನ ಶಿಷ್ಯನಾಗಿದ್ದ ಅಂತ. ಚೊಕ್ಕನಾಥ ಮಖಿ ಅಂತ ಮತ್ತೊಬ್ಬ ವಿದ್ವಾಂಸ, ಇವನು ತುಂಬ ನಿಕಟವರ್ತಿಯಾಗಿದೆ. ಹೀಗೆ ವಿಸ್ತಾರವಾಗಿದೆ ಇವನ ಬದುಕಿನ ವಿವರಗಳು. ನಾನು ನೀಲಕಂಠ ದೀಕ್ಷಿತನ ಶತಕತ್ರಯ ಅನ್ನುವ ಪುಸ್ತಕದ ಪ್ರಸ್ತಾವನೆಯಲ್ಲಿ ತುಂಬ ವಿಸ್ತರಿಸಿ ಹೇಳಿದ್ದೀನಿ. ಹಿಂದೆ
ಅವನ ಒಂದು ಆನಂದ ಸಾಗರಸ್ತವವನ್ನು ಕುರಿತು ಇಲ್ಲಿ ಮಾತನಾಡಿದ್ದೆ. ಆಗಲೂ ಸಾಕಷ್ಟು ಹೇಳಿದ್ರಿಂದ ನಾನು ಹೆಚ್ಚಿನ ಪರಿಚಯಾತ್ಮಕವಾದ ಮಾತುಗಳಿಗೆ ಹೋಗದೆ ನೇರವಾಗಿ ಅನ್ಯಾಪದೇಶ ಶತಕದ ಕೆಲವೊಂದು ಪದ್ಯಗಳಿಗೆ ಬರ್ತಾ ಇದ್ದೀನಿ. ಇವನ ಪರಿಶೀಲನಾ ಶಕ್ತಿ, ಲೋಕಾವೀಕ್ಷಣ ಶಕ್ತಿ ತುಂಬ ದೊಡ್ಡದು. ಹಾಗಿದ್ದವರೇ ಅನ್ಯೋಕ್ತಿಗಳನ್ನು ಬರೆಯೋಕ್ಕೆ ಆಗುತ್ತದೆ ಅಂತ ಅನಿಸುತ್ತದೆ. ನೋಡಿ, ಒಂದು ಛಾಯಾವೃಕ್ಷ, ನೆರಳು ಕೊಡ್ತಕ್ಕಂಥ ಮಾರ್ಗವೃಕ್ಷದ ಬಗೆಗೆ ಬರೀತಾನೆ. ಛಾಯಾವೃಕ್ಷಮುಪಾಶ್ರಯಂತಿ ಪತಿಶುಶ್ರಾಂತಾ ಹಿ ಪಂಥಾಸಮಂ ತೇಷ್ವೇಕೋಸ್ಯ ಶುಭಂ ಶುಭೇನ ಮನಸಾ ಹೃಷ್ಯನ್ ಅನುಧ್ಯಾಯತಿ ಅನ್ಯೋಹರ್ತುಮಪೇಕ್ಷತೆಸ್ಯ ವಿಟಪಾನ್ ಆಧಾರ ಎಷ್ಟೇ ಕೃತೆ ಕಶ್ಚಿನ್ ನಿಶ್ಚುನುತೆ ಕವಾಟ ಫಲಕಂ ಕರ್ತುಂ ತಮೇವ ಕ್ಷಣಾತ್. ದಾರಿಯಲ್ಲಿ ಒಂದು ಒಳ್ಳೆ ಮರ, ಅದರ ಹತ್ತಿರಕ್ಕೆ ಪಾಂಥರು ಹಾದಿ ಹೋಕರು ಬರ್ತಾ ಇದ್ದಂತೆ ಬಳಲ್ದವ್ರಿಗೆ ಇಷ್ಟು ತಂಪಾಗಿದೆ, ಒಂದು ಕ್ಷಣ ವಿಶ್ರಮಿಸೋಣ, ಇಲ್ಲಿ ಊಟ ತಿಂಡಿ ಮಾಡೋಣ, ಬುತ್ತಿ ಬಿಚ್ಚೋಣ, ಮಲಗೋಣ ಅಂತೆಲ್ಲ ಅನಿಸುತ್ತದೆ. ಬಂಡಿಯನ್ನು ಇಳಿಸೋಣ, ಡೇರೆ ಹೂಡೋಣ ಅಂತೆಲ್ಲ ಒಬ್ಬ ಅಂದುಕೋತಾನೆ. ಯಾವ ಪುಣ್ಯಾತ್ಮನ ನೆಟ್ಟರು, ಎಂಥ ದಿವ್ಯವಾದ ಮರ, ಎಷ್ಟು ತಂಪಾದ ಮರ, ಇದಕ್ಕೆ ಒಳ್ಳೇದಾಗಲಿ, ಭಗವಂತ ಚೆನ್ನಾಗಿರಲಿ ಇದು ಅಂತ ಅಂದುಕೊಳ್ತಾನೆ. ಇನ್ನು ಕೆಲವರು ಇದರ ಈ ಕೊಂಬೆನ ಮುರ್ಕೊಂಡು ತಗೊಂಡು ಹೋದರೆ 4 ದಿವಸ ಆದಮೇಲೆ ಬರುವಲ್ಗಾಗುತ್ತೆ, ಈ ಕೊಂಬೆ ಬಲವಾಗಿದೆ, ಇದನ್ನು ಊರಗೋಲು ಮಾಡ್ಕೊಳ್ಳೋಣ ಅಂತ. ಮತ್ತೆ ಕೆಲವರು ಇನ್ನೂ ಜೋರಾಗಿರೋರು ಈ ಮರವನ್ನೇ ಗರಗಸದಿಂದ ಕೊಯ್ದು ಬಿಟ್ಟರೆ 4 ಮನೆಗಾಗೋಷ್ಟು ಫರ್ನಿಚರ್ ಮಾಡ್ಕೊಳ್ಬಹುದಲ್ಲ, ಎಷ್ಟು ಬೇಕಾದರೂ ಚೌಬಿಯೇ ಸಿಗುತ್ತಲ್ಲ ಅಂತ ಅಂದ್ಕೋತಾರೆ. ಹೀಗೆ ಒಬ್ಬೊಬ್ಬರು ಅನ್ನೋದು ಅಂದ್ಕೋತಾರೆ ಅಂತ. ಅಂದರೆ ಉಪಕಾರಿ ಒಬ್ಬ ಇದ್ದಾನೆ, ಅವನಿಂದ ಉಪಕಾರ ಪಡ್ಕೊಳ್ಳೋಕ್ಕೆ ಬರೋರು ಒಬ್ಬೊಬ್ಬರು ಒಂದೊಂದು ರೀತಿ ಅಂದ್ಕೋತಾರೆ. ಪುಣ್ಯಾತ್ಮ ಮಹಾನುಭಾವ ದಾನ ಕೊಟ್ಟು ಈ ಕೆಲಸ ನಮಗೆ ಮಾಡಿಕೊಟ್ಟು ನಮ್ಮ ಬದುಕಿನ ಕಷ್ಟವನ್ನೇ ಬವಣೆಯನ್ನೇ ನೀಗಿಸಿಬಿಟ್ಟ ಅಂತ ಕೈ ಮುಗಿದು ತಂಪೊತ್ನಲ್ಲಿ ನೆನೆಯಬೇಕು ಅಂತ ಅಂದುಕೊಳ್ತಕ್ಕಂಥವ್ರು. ಇನ್ನು ಕೆಲವರು ಇದೆಲ್ಲ ಬಿಡು ಕೊಟ್ಟಿದ್ದಾನೆ ಅಂತ, ಇವನಿಗೆ ಇದೆಯಲ್ಲ ಮತ್ತೆಂದೂ ಇವನ ಹತ್ರಕ್ಕೆ ಹೋಗಬಾರ್ದು, ಸುಲದೇ ಬಿಡೋಣ ಅಂತ ಅಂದುಕೊಳ್ತಕ್ಕಂಥವ್ರು ಕೆಲವರು ಇರ್ತಾರೆ. ಎಷ್ಟೋ ಜನ ಹಾಗೂ ಮಾಡ್ತಾರೆ. ಇನ್ನೆಂದೂ ಇವನ ಹತ್ರಕ್ಕೆ ಹೋಗಬಾರ್ದು ಅಂತ ಅನ್ನೋದನ್ನು ಎಷ್ಟು ವಿಪರೀತಾರ್ಥವಾಗಿ ನೋಡಿ, ಇವನೇ ನಮ್ಮ ಹತ್ರಕ್ಕೆ ಬರಬೇಕು, ಹಾಗೆ ಅವನು ಬೊಕ್ಕಸಾನೆ ಬರೆದು ಮಾಡಿಬಿಡೋಣ ಅಂತ. ಕೊಟ್ಟಿದ್ದರ ಬಗ್ಗೆ ಕೃತಜ್ಞತೆಯೇ ಇಲ್ಲದಂಥ ರೀತಿಯಲ್ಲಿ ನಡ್ಕೊಳ್ತಾರೆ ಅಂತ ಆ ಸೂಕ್ಷ್ಮತೆಯಿಂದ ಕವಿ ಹೇಳ್ತಾನಲ್ಲ, ಅದು ಬಹಳ ಮಾರ್ಮಿಕವಾದದ್ದು ಅಂತ ಅನಿಸುತ್ತದೆ. ಆಮೇಲೆ ಸಿಂಹವನ್ನು ಕುರಿತು ಒಂದು ಅನ್ಯೋಕ್ತಿಯನ್ನು ಹೇಳ್ತಾನೆ. ಕಿಂ ಪುಷ್ಣಾಸಿ ಮೃಗಾನ್ ಮೃಗಾದನ ಕುಲಾತ್ ಕಿಂ ವಾ ಪರಂ ತ್ರಾಯಸೆ ತ್ವದ್ಭಾಗ್ಯೇನ ತಥಾಪ್ಯಮೀ ವನಭುವಿ ಸ್ವೈರಂ ಚರಿತ್ವಾ ತೃಣಂ ತ್ವಾಂ ರಾಜಾನಮುಪಾಸಿತುಂ ಯದಿ ಕಿಲ ಶ್ರದ್ಧಾಂ ನಿಬದ್ಧಂತಿ ತತ್ ಕಿಂ ಪಾರೀಂದ್ರ ಗುಹಾಗ್ರಹಾದಪಿ ವಿನಿರ್ಗಂತುಂ ತವೈಶ್ರಮಃ. ಸಿಂಹವೇ, ನೀನು ಯಾವತ್ತಾದರೂ ಈ ಕಾಡಿಗೆ ರಾಜ ಅಂತನ್ನೋ ಕಾರಣದಿಂದ ಎಂದಾದರೂ ಮೃಗಾದನ ಕುಲಾತ್ ಕಿಂವಾ ಪರಂ ತ್ರಾಯಸೆ, ಈ ಜಿಂಕೆಗಳನ್ನು ಬೇರೆ ಹುಲಿ ಚಿರತೆಗಳಿಂದ ಕಾಪಾಡಿದ್ದೀಯಾ? ಹೋಗಲಿ, ಅವುಗಳಿಗೆ ಎಂದಾದರೂ ಹುಲ್ಲು ಹುರುಳಿ ನೀರು ಎಲ್ಲ ಕೊಡೋ ಪ್ರಯತ್ನ ಮಾಡಿದ್ದೀಯಾ? ಹೋಗಲಿ, ಅವು ಎಂದಾದರೂ ಕಷ್ಟ ಅಂದಾಗ ಕಿವಿಗೊಟ್ಟು ಕೇಳಿದ್ದೀಯಾ? ಒಮ್ಮೆಯಾದರೂ ಗುಹೆಯಿಂದ ಹೊರಗೆ ಬಂದು ಅವುಗಳ ಕಡೆಗೆ ಪ್ರೀತಿಪೂರ್ಣವಾದ ಕಟಾಕ್ಷವನ್ನು ತೋರಿದ್ದೀಯಾ? ಹಾಗಿದ್ರೂ ನೀನು ಮೃಗೇಂದ್ರ ಮೃಗರಾಜ ಅಂತ ಅನಿಸ್ಕೊಂಡ್ಬಿಟ್ಟಿದೆಯಲ್ಲ, ಇದು ದೊಡ್ಡದು ನೋಡು, ಏನೂ ಮಾಡದೇನೆ ದೊಡ್ಡ ಹೆಸರು ಪಡೆಯಬಹುದು ಅಂದರೆ ಇಲ್ಲಿದೆ ಅಂತ. ಎಷ್ಟೋ ಬಾರಿ ಆ ಥರ ಆಗ್ಬಿಡುತ್ತೆ. ಶಾಲು ಮಾತ್ರೇಣ ಪಂಡಿತ ಅಂತಾರಲ್ಲ, ಏನೂ ಮಾಡಿರೋದಿಲ್ಲ, ದೊಡ್ಡವರು ಪಂಡಿತರು ಅಂತ ಅನಿಸ್ಕೊಂಡ್ಬಿಡ್ತಾರೆ. ಹೀಗೆ ಏನೂ ಮಾಡಿರೋದಿಲ್ಲ, ಉಪಕಾರಿಗಳು ಅಂತ ಅನಿಸ್ಕೊಂಡ್ಬಿಡ್ತಾರೆ, ಒಳ್ಳೆಯವರು ಅಂತ ಅಂದ್ಬಿಡ್ತಾರೆ. ಹೇಗೆ, ಏನು, ಎತ್ತ ಆಗೋಲ್ಲ. ಈ ಯೂಫಮಿಸಮ್ಸ್ ಇವೆಯಲ್ಲ, ಯಾವಾಗಲೂ ಏನೋ ಗೆಜ್ಜೆ ಕಟ್ಟಿದ್ರಂತೆ, ಯಾವಾಗಲೂ ಏನೋ ತಂಬೂರಿ ಮೀಟಿದ್ರಂತೆ, ಯಾವಾಗಲೂ ಏನೋ ರಂಗಾರೋಹಣ ಮಾಡಿದ್ರಂತೆ, ಯಾವಾಗಲೂ ಏನೋ ಪೆನ್ ಹಿಡಿದಿದ್ರಂತೆ, ತುಂಬ ವಯಸ್ಸಾಗಿದೆ, ಅದಕ್ಕೆ ಅವ್ರನ್ನ ಹಿರಿಯ ಕಲಾವಿದರು, ಹಿರಿಯ ಲೇಖಕರು ಅಂತ ಅಂದ್ಬಿಡಿರೋದು. ದೊಡ್ಡ ಲೇಖಕರು ಅಂತ ಅನ್ನೋಕ್ಕಾಗೋಲ್ಲ ನೋಡಿ, ಅಷ್ಟೇ. ಈ ರೀತಿಯಾಗಿ ಗೌರವ ಕೊಟ್ಬಿಡೋದು, ಉಗುಳಕ್ಕಾಗೋಲ್ಲ, ನುಂಗಕ್ಕಾಗೋಲ್ಲ, ಈ ತರಹ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ಸುಲಭದಲ್ಲಿ ಏನೂ ಮಾಡದೆ ದೊಡ್ಡ ಹೆಸರನ್ನು ಪಡೀತಕ್ಕಂಥದ್ದನ್ನು ಎಷ್ಟು ವ್ಯಂಗ್ಯವಾಗಿ ತಿವಿತಾನೆ. ಮತ್ತೊಂದು ಕಡೆ ಒಂದು ಕಾಗಿಯನ್ನು ಕುರಿತು ಹೇಳ್ತಾನೆ. ಭ್ರಾಂತ್ವಾ ದಿಗ್ವಲಭಿರ್ವಿಚಿತ್ಯ ವಿಪಿನಾನ್ಯಾಸಾದ್ಯ ದೈವಾದಿಹ ಕ್ವಾಪಿ ಕ್ವಾಪಿ ಮುಖೇನ ಕೇವಲ ಮಥೈಕೈಕಾಂ ಶಲಾಕಾಂ ಹರನ್ ಕೃತ್ವಾ ನೀಡಕುಟೀಂ ಚಿರಾತ್ತರುಶಿರಸ್ಯಾಧ್ಯಾಸ್ತ ಯಾವನ್ನತಾಂ
ಕಾಕಸ್ತಾವದಹೋ ತದೇವ ವಿಪಿನಂ ದಗ್ಧಂ ದವಜ್ವಾಲಯ. ಪಾಪ ಒಂದು ಕಾಗೆ ಭ್ರಾಂತ್ವಾ ದಿಗ್ವಲಭೀಹಿ, ದಿಕ್ಕು ದಿಕ್ಕಿಗೂ ಹೋಗಿ ವಿಪಿನಾನ್ಯಾಸಾದ್ಯ, ಕಾಡಿನ ಮೂಲೆ ಮೂಲೆಯಲ್ಲೆಲ್ಲ ತಿರುಗಿ ಕ್ವಾಪಿ ಕ್ವಾಪಿ ಮುಖೇನ ಕೇವಲ ಮಥ ಏಕೈಕಾಂ ಶಲಾಕಾಂ ಹರನ್, ಎಲ್ಲೆಲ್ಲೋ ಹೋಗಿ ಒಂದೊಂದೇ ಕಡ್ಡಿಯನ್ನು ಕೊಕ್ಕಿನಲ್ಲಿ ಹೊತ್ಕೊಂಡು ಬಂದು ಆ ಕಾಗೆ ಗೂಡು ಕಟ್ಟುವಾಗ ಇಷ್ಟು ಕಷ್ಟಪಡುತ್ತೆ ಅಂತ ನೀವು ನೋಡಬೇಕು. ಕೊಕ್ಕಿನಲ್ಲಿ ಎಷ್ಟೋ ಬಾರಿ ಎತ್ತುವುದಕ್ಕೆ ಹೋದರೆ ಹಿಂಭಾರ ಮುಂಭಾರವಾಗಿ ಆಚೆ ಈಚೆ ಎಡಬಲ ಸರಿಗಿಲ್ಲದೆ ಜಾರುತ್ತೆ. ಅದು ಪಾಪ ಕಣ್ಣು ಸರಿ ಕಾಣೋಲ್ಲ, ಗೊತ್ತು ಮಾಡಿಕೊಂಡು ಮಧ್ಯಕ್ಕೆ ಸರಿಯಾಗಿ ಎತ್ಕೊಂಡು ಬರಬೇಕು. ಹಾಗೆ ಎತ್ತುಕೊಂಡು ಬರುವಾಗ ದಾರಿಯಲ್ಲಿ ಇಂಬ್ಯಾಲೆನ್ಸ್ ಆದರೆ ಕಾಗೇನೆ ಬಿದ್ದುಬಿಡುವಂಥ ಭಯ ಉಂಟು. ಆಗ ಕೊಕ್ಕಲ್ಲಿರೋದನ್ನು ಕೆಳಕ್ಕೆಸ್ದು ತಾನು ಸಂಭಾಳಿಸಿಕೊಂಡು ಮತ್ತೆ ಬಂದು ಎತ್ತುಕೊಂಡು ಬರಬೇಕು. ನಮಗೆ ಎಷ್ಟು ಕೈಗಳು ಕಾಲು ಅನುಕೂಲ ಏನೆಲ್ಲ ಇದೆ, ಆ ಒಂದು ಕೊಕ್ಕಿನಲ್ಲಿ ಪಾಪ ಕಷ್ಟಪಟ್ಟು ಕಡ್ಡಿ ಕಡ್ಡಿಯಾಗಿ ತಂದು ಒಂದೊಂದೇ ಇಟ್ಟಿಗೆ ತಂದು ಮನೆ ಮಾಡಿಕೊಂಡವರಂತೆ ಇದು ಒಂದೊಂದೇ ಕಡ್ಡಿಯಿಂದ ಗೂಡು ಮಾಡಿಕೊಳ್ಳುತ್ತೆ. ಮಾಡಿಕೊಂಡು ಇನ್ನು ಮೊಟ್ಟೆ ಇಡೋಕ್ಕೆ ಅವಕಾಶ ಅಂದ್ಕೊಳ್ಳೋಷ್ಟೊತ್ತಿಗೆ ಕಾಳ್ಗಿಚ್ಚು ಬಂದುಬಿಡುತ್ತಲ್ಲ ಅಂತ. ಅಂದರೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ ಗಾದೆ ಇದೆಯಲ್ಲ, ಕಟ್ಟು ಕಡೆಗೆ ಮಾಡಿಕೊಂಡಾಗ ಈ ತರಹ ಈ ರೀತಿಯಾದ ದುಸ್ಥಿತಿ ಆಗುತ್ತದಲ್ಲ. ಬೆಣ್ಣೆ ಬರುವ ಕಾಲಕ್ಕೆ ಮೊಸರುಗಡಿಗೆನೇ ಒಡಗದೋಯ್ತು ಅಂತಂತೀವಲ್ಲ, ಈ ರೀತಿಯಾಗಿ ದೈವ ಏನು ಮಾಡುತ್ತದೆ ಅನ್ನೋದನ್ನು ಹೇಳ್ತಾ ಪೌರುಷಕ್ಕಿರುವ ಮಿತಿ ಏನು ಅಂತ ಕವಿ ತೋರ್ಪಡಿಸ್ತಾನೆ. ಆಮೇಲೆ ಕಮಲ, ಚಂದ್ರ ಇವುಗಳನ್ನು ಕುರಿತು ಒಂದು ಅನ್ಯೋಕ್ತಿನ ಹೇಳ್ತಾನೆ. ನಾಂಭೋಜಾಯ ಶಶೀನ ಚಾಪಿ ಶಶಿನೇ ಯದ್ರೋಚತೇಂಭೋರುಹಂ ಕಿಂ ತೇನ ಕ್ಷತಮಸ್ತಿ ಕಿಂಚನ ಜಗತ್ಯೇತಸ್ಯ ವಾತಸ್ಯ ವಾ ಲೋಕಾನಂದಕಯೋಃ ಪರಂತಿಹ ತಯೋಃ ಪ್ರೇಮ್ಣೇವ ಭಾವ್ಯಂ ಮಿತಃ ತಚ್ಚೇನ್ನಾಜನಿ ತತ್ಪ್ರರೂಢಮಯಶಸ್ಫಾರಂ ವಿಧೇ ಕೇವಲಂ. ಚಂದ್ರನಿಗೂ ಕಮಲಕ್ಕೂ ಯಾಕಾಗೋಲ್ಲ ನಮಗೆ ಗೊತ್ತಿಲ್ಲ. ಮೂರು ಲೋಕಕ್ಕೂ ನಯನಾನಂದಕರ ಚಂದ್ರ, ಹಾಗೆ ನಯನಾನಂದಕರೇ ಪದ್ಮಿನಿ. ಹೀಗಿದ್ದರೂ ಇವರಿಬ್ಬರಲ್ಲೂ ಯಾವುದೇ ವೈಮನಸ್ಯ, ದ್ವೇಷ, ಆಸ್ಪದ ಕಾರಣ ಇಲ್ಲ, ಯಾವುದೂ ಇಲ್ಲ. ಮತ್ತು ಇವರು ಕೆಟ್ಟವರು ಅಲ್ಲ, ಲೋಕಕ್ಕೆ ಬೇಕಾದವರು, ಅಂತರಂಗದಲ್ಲಿ ಕಲ್ಮಶ ಇಲ್ಲದೆ ಇದ್ದವರು. ಹಾಗಿದ್ರೂ ಇವರಿಬ್ಬರ ಮಧ್ಯೆ ವೈರ ತಂದಿಡ್ತಲ್ಲ, ಆ ಬೆಂದ ವಿಧಿ ಅಂತದ್ದು. ಸ್ಫಾರಂ ವಿಧೆ ಕೇವಲಂ, ಎಷ್ಟು ನೀಚವಾದದ್ದು ಅಂತ. ಅಂದರೆ ಕೆಲವೊಮ್ಮೆ ಇಬ್ಬರು ಒಳ್ಳೆ ವ್ಯಕ್ತಿಗಳು, ಲೋಕಕ್ಕೆ ಬೇಕಾದವ್ರಿಗೆ ಯಾಕೋ ವೈಮನಸ್ಯ ಬಂದಿರುತ್ತೆ, ಕಾರಣ ಗೊತ್ತಿಲ್ಲ. ಅವರು ಅಂತರಂಗದಲ್ಲಿ ಶುದ್ಧರು, ಇಬ್ಬರೂ ಶುದ್ಧರು, ಇಬ್ಬರೂ ಲೋಕಪ್ರಿಯರು, ಆದರೂ ಇಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಂತೆ ಆಗಿದೆ. ಅಂದರೆ ಇದು ಯಾವುದೋ ವಿಧಿ ಮಾಡಿರತಕ್ಕಂಥದ್ದು ಅಂತ. ನಾವು ಇಷ್ಟಪಡ್ತಕ್ಕಂಥದ್ದು ಲೋಕದಲ್ಲಿ ಪರಸ್ಪರ ಅನಿಷ್ಟಕಾರಕವಾಗಿಬಿಡುತ್ತಲ್ಲ ಅಂತ ಕವಿ ಹೇಳ್ತಾ ಇದ್ದಾನೆ. ನಿಸರ್ಗ ವೈರಕ್ಕೆ ನಾವು ಏನಂತನ್ನೋಣ ಅಂತ ನೋಡಿ. ಇದು ಹೇಗೆ ಅಂದರೆ ಲಕ್ಷ್ಮೀ ಸರಸ್ವತಿಯರು ಎಂದೂ ಸೇರೋಲ್ಲ ಅಂತ. ಈ ಥರ ಆಗಿಬಿಟ್ರೆ ಗತಿ ಏನು? ನಿರರ್ಥಕಂ ಜನ್ಮ ಗತಂ ನಲಿನ್ಯಾಹ ಅಂತ ಪಿಲ್ಲಹಣನ ಮತ್ತು ರಾಜಪುತ್ರಿಯ ಒಂದು ಬಹಳ ಸೊಗಸಾಗಿರ್ತಕ್ಕಂಥ ಸಂವಾದದ ಪದ್ಯ ಉಂಟಲ್ಲ. ನಿರರ್ಥಕಂ ಜನ್ಮ ಗತಂ ನಲಿನ್ಯಾಹ ಯಯಾನ ದೃಷ್ಟಂ ಶಶಲಕ್ಷ್ಮ ಬಿಂಬಂ. ಚಂದ್ರನ ಜನ್ಮವೇ ವ್ಯರ್ಥ ಅಲ್ಲ, ನಲಿನಿಯ ಜನ್ಮವೇ ವ್ಯರ್ಥ ಅಲ್ವಾ? ಚಂದ್ರಬಿಂಬವನ್ನು ಅದು ನೋಡೇ ಇಲ್ಲ ಅಂತಂದರೆ ಉತ್ಪತ್ತಿರಿಂದೋರಪಿ ನಿಷ್ಫಲೇವ ಕೃತಾ ವಿನಿದ್ರ ನಲಿನೀನ ಏನ ಅಂತ. ಚಂದ್ರನ ಜನ್ಮವೂ ವ್ಯರ್ಥ ಅಲ್ವೇ? ಒಮ್ಮೆ ಕೂಡ ಕಮಲವನ್ನು ಅರಳಿಸೋಕ್ಕಾಗಲಿಲ್ಲ, ಇನ್ನೆಂಥದ್ದು ಚಂದ್ರನ ಜನ್ಮ ದಿಕ್ಕಂತ. ಇಲ್ಲಿ ನಾವು ಕಾಣುವುದು ಈ ಥರದ ಒಂದು ವಿಲಕ್ಷಣವಾದ ವೈರ. ಹಲ್ಲಿದ್ದರೆ ಕಡಲೆ ಇಲ್ಲ, ಕಡಲೆ ಇದ್ದರೆ ಹಲ್ಲಿಲ್ಲ ಅಂತ ಈ ಥರ ಆಗ್ಬಿಡೋದಾ ಅಂತ. ಏನು ಮಾಡೋಣ? ಅದನ್ನು ಸಹಿಸಬೇಕಾಗುತ್ತದೆ. ಮೊನ್ನೆ ನನ್ನ ತರುಣ ಮಿತ್ರ ಒಬ್ಬ ನನ್ನ ಪ್ರಮೇಯ ಇದ್ದಂಥ ಒಂದು ಯಾವುದೋ ನೃತ್ಯದ ಒಂದು ರೆಕಾರ್ಡಿಂಗನ್ನು ನೋಡ್ದ. ಎಲ್ಲ ಚೆನ್ನಾಗಿದೆ, ನೃತ್ಯ ಚೆನ್ನಾಗಿದೆ, ಸಾಹಿತ್ಯ ಚೆನ್ನಾಗಿದೆ, ಹಾಡಷ್ಟು ಚೆನ್ನಾಗಿಲ್ಲ, ಇದೆಲ್ಲ ಯಾಕೆ ಹೀಗೆ ಮಾಡ್ತಾರೆ ಅಂತಂದ. ನಾನು ಹೇಳಿದೆ, ಹೌದಪ್ಪ ನಿಜ, ಆದರೆ ಆ ನರ್ತಕರು ಯಾವ ಸಂದರ್ಭದಲ್ಲಿ ಮಾಡಿದ್ರು, ಅದು ಅವರಿಗೆ ದಕ್ಕದಂಥದ್ದು ಏನು, ಅವರಿಗೆ ಸಿಕ್ಕ ಸಾಧನ ಸಂಪನ್ಮೂಲ ಸಾಮಗ್ರಿ ಏನು ಅಂತ ನೋಡ್ಕೋಬೇಕು. ನಿಜ, ಒಂದು ಕಲೆಯ ಎಂಡ್ ಪ್ರಾಡಕ್ಟ್ ಅಂತೀವಲ್ಲ ಯಾವುದೇ ಕೆಲಸದಲ್ಲಿ, ಅದು ಮುಖ್ಯ ಆಗುತ್ತೆ. ನೀವು ಅಡುಗೆ ಮನೆಯಲ್ಲಿ ಗ್ಯಾಸಲ್ಲಿ ಮಾಡಿದ್ರಾ, ಇಜ್ಜಲಲ್ಲಿ ಮಾಡಿದ್ರಾ, ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರಾ, ಅಥವಾ ನೀವೇ ಹೊಟ್ಟೆ ಉರಿಯಿಂದಲೇ ಮಾಡಿದ್ರಾ, ಯಾವುದು ಬೇಕಾದರೂ ಇರಬಹುದು.
ಚೆನ್ನಾಗಿ ಬೆಂದಿದೆಯಾ ಅಂತ ಅಷ್ಟೇ ನೋಡ್ತೀವಿ, ನೀವು ಕಷ್ಟಪಟ್ಟಿದ್ದೆಲ್ಲ ನೋಡ್ತಕ್ಕಂಥದ್ದು. ನಮಗೆ ನಿಮ್ಮ ಗೋಳಾಟ ಹೇಳಬೇಡಿ ಪ್ರಾಡಕ್ಟ್ ಡೆಲಿವರಿ ಆಯಿತಾ ಅಂತ. ಇದು ಹೌದು, ಪ್ಲಾಟ್ಫಾರ್ಮ್ ಟಿಕೆಟ್ ಕೊಡೋ ಮೆಷಿನಿನ ಮುಂದೆ ನಾವು ಬಡವರು ನಮ್ಮ ಕೈಯಲ್ಲಿ ಆಗೋಲ್ಲ ಅಂದರೆ ಅದೇನು ಟಣ್ಣಂತ ಟಿಕೆಟ್ ಉದುರಿಸುತ್ತಾ ಅಂತ ಬೀಚಿ ಕೇಳ್ತಾರೆ. ಆ ತರಹ ಆಗಬಹುದು. ಆದರೆ ಇವೆಲ್ಲ ಬಂದುಬಿಡುತ್ತವೆ, ಏನು ಮಾಡೋದು? ಸಿಕ್ಕಲಿಲ್ಲ, ಇದ್ದರಲ್ಲಿ ಇದ್ದಷ್ಟು ಮಂದಾಕ್ಷಿ ನಮಗೆ ಹೆಂಗಿದ್ದು ಕೊರಕೊರಗೆ ಫಲವೇನು ಏನೋ ಕೈಗೆ ದಕ್ಕಿದಷ್ಟು ಆ ಥರ ಮಾಡಿಕೊಂಡು ಹೋಗಬೇಕಾಗುತ್ತದೆ ಅಂತ. ಇದು ಒಂದು ಸಮಾಧಾನ, ಸಂತೋಷವಲ್ಲದ ಸಮಾಧಾನ ಅಂತ DVG ಹೇಳ್ತಾರೆ. ಹಾಗಾಗುತ್ತದೆ. ಈ ಥರ ದೈವ ಮಾಡ್ತಕ್ಕಂಥ ಅಗಟ ವಿಗಟಗಳನ್ನು ಏನನ್ನೋಣ ಅಂತ ಕವಿ ನಮಗೆ ಧ್ವನಿಸಿಕೊಡ್ತಾನೆ. ಆಮೇಲೆ ಇನ್ನೊಂದು ಜ್ಯೋತಿಷಿಯನ್ನು ಕುರಿತು ಅನ್ಯೋಕ್ತಿ. ಅಸ್ತಪ್ರತ್ಯುಪಕಾರಗಂಧಮಕೃತ ಸ್ವಪ್ರಾರ್ಥನಾಪೇಕ್ಷಂ ಭುವಮಾರ್ದ್ರಯಂತಿ ಜಲದ ಜೀವಂತ್ಯಮೀ ಜಂತವಃ ದೈವಜ್ಞಃ ಪುನರಸ್ತಿ ವೃಷ್ಟಿರಿತಿ ವಾಗೇಕಾಮಯೋಕ್ತೇತಿ ಯತ್ ವಿಶ್ವಂ ಕ್ರೀತಮಿವ ಅಧಿಗಚ್ಚತಿ ತದೇವಾಘೂರ್ಣತೆ ಮರ್ಮಣಿ. ಅಸ್ತಪ್ರತ್ಯುಪಕಾರ ಗಂಧಂ, ಪ್ರತ್ಯುಪಕಾರ ಮಾಡ್ತಾ ಇದ್ದೀನಿ ಎನ್ನುವ ಒಂದು ಸ್ವಲ್ಪವೂ ಗರ್ವಗಂಧವೂ ಇಲ್ಲದೆ, ಅಕೃತ ಸ್ವಪ್ರಾರ್ಥನಾಪೇಕ್ಷಂ, ಬೇಡಿಕೊಳ್ಳದೆ ಯಾರೂ ಹಾಗೆ ಅಯ್ಯೋ ಮಳೆ ಸುರಿಸಿ ಅಂತ ಅಪ್ಯಂಭೋಭಿ ಭೋಂ ಆರ್ದ್ರಯಂತಿ ಜಲದಾಹ, 3 ಲೋಕವನ್ನು ಮೋಡಗಳು ತೋಯಿಸಿಬಿಡುತ್ತವೆ. ಜೀವಂತ್ಯಮಿ ಜಂತವ, ಈ ಜೀವಜಾಲವೂ ಕೂಡ ಬದುಕುತ್ತದೆ. ಆದರೆ ಈ ಜ್ಯೋತಿಷ ಹೇಳ್ತಕ್ಕಂಥವನು ಜ್ಯೋತಿಷಿ ಈ ವರ್ಷ ಇಷ್ಟಕ್ಕೊಳಗ ಮಳೆ ಆಗುತ್ತೆ, ಭರಣಿ ನಕ್ಷತ್ರದಲ್ಲಿ ಇಂಥ, ಚಿತ್ತೇನಲ್ಲಿ ಇಂಥ ಮಳೆ ಆಗುತ್ತದೆ ಅಂತ ಹೇಳಿದ ಮಾತ್ರಕ್ಕೆ ನೋಡಿ ನಾನು ಹೇಳಿದೆ ಅದಕ್ಕೆ ಮಳೆ ಆಯಿತು, ನೋಡಿ ನಾನು ಹೇಳಿದ ಮುಹೂರ್ತಕ್ಕೆ ಮಳೆ ಬಂತು ಅಂತ ಮೂರತ್ತೂ ಕಾಗೆ ಥರ ಬಡ್ಕೋತಾನಲ್ಲ. ವಾಗೇಕಾ ಮಯೋಕ್ತೇತಿ ಯತ್ ವಿಶ್ವಂ ಕ್ರೀತಮಿವ, 3 ಲೋಕವನ್ನೇ ಕೊಂಡುಕೊಂಡು ಬಿಟ್ಟಂತೆ ಟೇಕನ್ ಫಾರ್ ರ್ಯಾನ್ಸಮ್ ಅಂತ ಮಾಡ್ತಾನೆ. ತದೇವ ಆಘೂರ್ಣತೆ ಮರ್ಮಣಿ, ಅದು ನನ್ನ ಎದೆ ಚುಚ್ಚುತ್ತಾ ಇದೆ ಅಂತ ಕವಿ ಹೇಳ್ತಾರೆ. ಅಂದರೆ ದೊಡ್ಡವರು ಏನೋ ಮಾಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ನನ್ನ ಮಾತಿಗೆ ಹೇಳ್ತಾರೆ, ಅಯ್ಯೋ ನೀವು ಕಾಳಿದಾಸನ ಹೇಳಿಬಿಟ್ರೆ, ಅಯ್ಯೋ ನೀವು ಎಂಥ ಮಾತು ಹೇಳಿಬಿಟ್ರಿ ಅಂತ. ಸ್ವಾಮಿ ಕಾಳಿದಾಸ ಇದ್ದ, ಅದಕ್ಕೆ ಹೇಳಿದೆ. ನಿಮ್ಮ ಮಾತು ಅಂದರೆ ಮಾತು ಅಂತ ಹೇಳ್ತಾರೆ. ನೋಡಿ, ಒಳ್ಳೆ ವಿಷಯ ಕೊಟ್ಟಾಗ ನನಗೂ 4 ಮಾತಾಡೋಕ್ಕಾಗುತ್ತೆ. ಕೆಟ್ಟ ಕೃತಿ ಮೇಲೆ ನಾನೆಲ್ಲ ವಾಗ್ದೇವತೆ ಬಂದರೂ ಏನೂ ಮಾತಾಡೋಕ್ಕಾಗೋದಿಲ್ಲ. ಅಂದರೆ ಮೂಲ ಕೃತಿಗೆ ಸಲ್ಲಬೇಕಾದದ್ದು ಎಷ್ಟೋ ಬಾರಿ ಉತ್ಸವ ವಿಗ್ರಹಕ್ಕೆ ಸಂದು ಬಿಡುತ್ತದೆ. ಇಲ್ಲಿ ಆಗತಕ್ಕಂಥದ್ದು ಆಸ್ಥಾನ ಪ್ರಶಂಸೆ ಅಂತ. ಮತ್ತು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಹೊಗಳಿಕೊಳ್ಳಬೇಕೇ ಹೊರತು ಯೋಗ್ಯತೆಯನ್ನು ಮೀರಿದ್ದು ಅಲ್ಲ. ದೈವಜ್ಞ ಮಳೆ ಬರುವುದನ್ನು ಹೇಳಬಲ್ಲೇ ಹೊರತು ಮಳೆನ ಬರಿಸಲಾರ ಅಲ್ವಾ. ಪಂಚಾಂಗ ಎಷ್ಟು ಹಿಂಡಿದ್ರೂ ಒಂದು ಹನಿ ನೀರು ಬರೋಲ್ಲ, ಅದರೊಳಗೆ ಮಳೆಯ ವಾರ್ತೆ ಎಷ್ಟು ಇರಬಹುದು ಅಂತಂತಾರಲ್ಲ, ಆ ಥರ ಆಗುತ್ತದೆ. ಇದನ್ನೆಲ್ಲವನ್ನ ಮಾರ್ಮಿಕವಾಗಿ ಕವಿ ತಿಳಿಸ್ತಾನೆ. ಮುಂದೆ ಅಶ್ವತ್ಥ ವೃಕ್ಷದ ಬಗ್ಗೆ ಹೇಳ್ತಾನೆ. ಅಸ್ತಿ ಸ್ವಾದು ಫಲಂ ಕಿಮಸ್ತಿ ಕಿಮಥಾ ಆಘ್ರಾತು ಕ್ಷಮಃಕೋರಕಃ ತದ್ವಿಶ್ರಾಮ್ಯತು ನಾಮ ಭೋಕ್ತುಮುಚಿತಂ ಪತ್ರಂ ಕಿಮಸ್ತ್ಯಂತತಃ ಸೇವ್ಯೋ ಹಂತ ಇದೃಶೋಪಿ ಮನುಜೈರ್ವೃಕ್ಷಾಧಮಃ ಪಿಪ್ಪಲೋ ದುಸ್ವಾತಂತ್ರ್ಯಮಿದಂ ವಿಧೆ ಕಥಯತತ್ ಕಸ್ಯ ಅಗ್ರತೋರುದ್ಯತಾಂ. ಇಂಥ ಒಂದು ಪದ್ಯನೂ ಜಗನ್ನಾಥ ಬರೆದಿಲ್ಲ. ಇದರ ಈಡಿಯಂ ನೋಡಿ ಎಷ್ಟು ಚೆನ್ನಾಗಿದೆ. ಸಂಸ್ಕೃತ ಇಲ್ಲಿ ಬದುಕಿ ನಳನಳಿಸ್ತಾ ಇದೆ. ತುಂಬ ಸಂತೋಷವಾಗುತ್ತೆ. ಮಾತಾಡದಂತೆ ಇದೆ. ವಾಚೋಯುಕ್ತಿ ಅಂದರೆ ಹಾಗೆ. ಈ ರೀತಿಯಾದ ಸಂಸ್ಕೃತ ಬಳಸೋದು ತುಂಬ ಕಷ್ಟ. ಇದು ದ್ವಿತ್ರಾವ ಪಂಚಶ 10 ಜನಕ್ಕೆ ಮೇಲೆ ಇಲ್ಲ ಸಂಸ್ಕೃತ ಇಡೀ ಸಾಹಿತ್ಯದಲ್ಲಿ ಈ ರೀತಿಯಲ್ಲಿ ಸಂಸ್ಕೃತ ಭಾಷೆಯನ್ನು ಬಳಸ್ತಕ್ಕಂಥವರು. ಇದು ಆದರ್ಶ ಅಂತ ನನಗನ್ಸುತ್ತದೆ. ಆದರೆ ಇಷ್ಟು ಸುಲಭ ಅಂತ ಅನಿಸಿದ್ರು ಈ ರೀತಿ ಛಂದೋಬಂಧದಲ್ಲಿ ಬರೆಯೋದು ಕಷ್ಟ. ಕುಮಾರವ್ಯಾಸನಂಥವ್ರಿಗಾಗುತ್ತದೆ ಅಷ್ಟೇ. ಅಸ್ತಿಸ್ವಾದು ಫಲಂ ಕಿಂ, ಏನಯ್ಯ ವೃಕ್ಷರಾಜ ಅಂತ ಹೆಸರಾಗಿದ್ದೀಯಲ್ಲ ಅಶ್ವತ್ಥ, ನಿನ್ನಲ್ಲಿ ಏನಾದರೂ ರುಚಿಯಾದ ಹಣ್ಣಿದೆಯಾ? ದೊಡ್ಡದು ಬೇಡಪ್ಪ, ಸಣ್ಣ ಸಣ್ಣದು, ಕಾಶಿ ಹಣ್ಣಿನ ಗಾತ್ರದ್ದು, ಬೋರೆ ಹಣ್ಣಿನ ಗಾತ್ರದ್ದಾದರೂ ರುಚಿಯಾಗಿ ತಿನ್ನುವಂಥ ಹಣ್ಣಿದೆಯಾ? ಅಸ್ತಿಸ್ವಾದು ಫಲಂ ಕಿಂ ಅಸ್ತಿ ಕಿಂ ಆಘ್ರಾತು ಕ್ಷಮಃ ಕೋರಕಃ, ಮೂಸ್ ನೋಡೋಕೆ ಅರ್ಹವಾದ ಒಂದು ಮೊಗ್ಗಿದೆಯಾ ನಿನ್ನ ಹತ್ರ? ತದ್ವಿಶ್ರಾಮ್ಯತು ನಾಮ, ಅದು ಹಾಗಿರಲಿ ಬಿಡಿ. ತದ್ವಿಶ್ರಾಮ್ಯತು ನಾಮ, ಆ ಸಂಸ್ಕೃತದ ವಾಗ್ರೂಢಿ ನೋಡಿ. ಭೋಕ್ತು ಮುಚಿತಂ ಪತ್ರಂ ಕಿಮಸ್ತ್ಯಂತತ, ಹೋಗಲಿ ನಿನ್ನ ಎಲೆ ಹಚ್ಕೊಂಡು ಊಟನಾರು ಮಾಡೋಕ್ಕಾಗುತ್ತೆ, ಅದರೊಳಗೆ ಮುತ್ತುಗದ ಎಲೆಯಲ್ಲಾಗುತ್ತೆ, ಬಾಳೆ ಎಲೆಯಲ್ಲಾಗುತ್ತೆ. ಸೇವ್ಯೋ ಹಂತ ಇದೀದೃಶೋಪಿ ಮನುಜೈರ್ ವೃಕ್ಷಾಧಮ ಪಿಪ್ಪಲ,
ಹಾಗಿದ್ರೂ ವೃಕ್ಷರಾಜ ಯಜ್ಞಾಂಗ ಅಂತ ಸುತ್ತು ಬಂದಿದ್ದೆ, ಅಶ್ವತ್ಥ ಕಟ್ಟಿದ್ದೆ, ಕೊಂಡಾಡಿದ್ದೆ, ಹೆಸರು ಅಶ್ವತ್ಥನಾರಾಯಣ ಅಶ್ವತ್ಥ ಅಂತ ಇಟ್ಕೊಂಡಿದ್ದೆ. ದುಸ್ವಾತಂತ್ರ್ಯಮಿದಂ ವಿಧೇ ಕಥೆಯ ಕತ್ತತ್ ಕಸ್ಯಾಗ್ರತೋ ರುದ್ಯತಾಂ. ಅಯ್ಯೋ ಹಾಳು ವಿಧಿಯೇ, ಯಾರೆದ್ರಿಗೆ ಬಾಯಿ ಬಡ್ಕೊಂಡು ಅಳೋಣ. ಕಸ್ಯಾಗ್ರತೋ ರುದ್ಯತಾಂ, ಯಾರೆದ್ರಿಗೆ ಬಾಯಿ ಬಡ್ಕೊಂಡು ಅಳೋಣ ನೀನೇ ಹೀಗೆ ಮಾಡಿದ್ರೆ ಅಂತ. ಆ ಭಾಷೆ ಅದೊಂದು ಭಾಗ್ಯ. ಅಂದರೆ ಕೆಲವೊಮ್ಮೆ ದೊಡ್ಡ ಹೆಸರು ಬಂದುಬಿಡುತ್ತೆ, ಅವರಲ್ಲಿ ಏನೂ ಇರೋಲ್ಲ. ನಾವು ಎಷ್ಟೋ ಜನ ಜ್ಞಾನಪೀಠಿಗಳನ್ನು ನೋಡ್ತಾ ಇದ್ದೀವಲ್ಲ, ಕಂಬಾರರು ಮುತ್ತುಗಳನ್ನು ಉದುರಿಸ್ತಾನೇ ಇದ್ದಾರೆ, ಶೇಕ್ಸ್ಪಿಯರ್ ಕವಿನೇ ಅಲ್ಲ ಅಂತ, ಅವನಿಂದ ಕಲಿಬೇಕಾದ್ದೇನೂ ಇಲ್ಲ ಅಂತ. ಇವರು ಕಲಿಬೇಕಾದ್ದೇನೂ ಇಲ್ಲಪ್ಪ, ಇಡೀ ಜಗತ್ತಿಗೆ ಇದೆ ಅಷ್ಟೆ. ಮಹಾಭಾರತ ಹಾಗೆ ಅಂತ ಹೀಗೆ ಅಂತ ಹೇಳ್ತಾನೇ ಇದ್ದಾನೆ. ಯಾವ ಮಹಾಭಾರತವನ್ನು ಈ ಮಹಾನುಭಾವರು ಕಂಡ್ರೋ ಭಗವಂತನಿಗೆ ಗೊತ್ತು. ಹೀಗೆ ಈ ರೀತಿಯಾಗಿ ವೃಕ್ಷರಾಜ ಭೂತ ಪ್ರೇತಾಶ್ರಯ, ಹಾವು ಚೇಳುಗಳ ಆಶ್ರಯ ಅಷ್ಟೇ ಆಗಿರ್ತಕ್ಕಂಥದ್ದು ಅಂತ. ಇಲ್ಲಿ ಅಶ್ವತ್ಥದ ನಿಂದೆ ಅಂತ ಯಾರೂ ಭಾವಿಸಬಾರದು. ಅಂದರೆ ಆ ಮೂಲಕವಾಗಿ ಹೇಳೋಕೆ ಹೊರಟಿರೋದು ಅಷ್ಟೇ. ದೊಡ್ಡವರು ಅಂತ ಅನಿಸ್ಕೊಂಡು ಬಿಡ್ತಾರೆ, ಅವ್ರ ಹತ್ರ ಏನೂ ಇರೋಲ್ಲ, ರೆಕ್ಕೆ ಇಲ್ಲ ಪುಕ್ಕೆ ಇಲ್ಲ, ಗರುಡ ಹಿಂಗಾರಿ, ಗಂಧವಿಲ್ಲ ಚಂದವಿಲ್ಲ, ಕಸ್ತೂರ ಹಿಂಗಾರಿ ಅಂತ ಅಂದಂಗೆ ಅಂತ. ಆಮೇಲೆ ಸಮುದ್ರವನ್ನ ಕುರಿತು ಒಂದು ಅನ್ಯೋಕ್ತಿ ಮಾತಾಡ್ತಾನೆ. ಸರ್ವಾಸಾಂ ಸರಿತಾಂ ಪತಿರ್ಯದಿ ಯದಿ ವ್ಯಾಪ್ತ ಸಮಸ್ತಾದಿಶಃ ಕಲ್ಪಾಂತೇಷ್ವಪಿ ವಾ ನ ಶುಷ್ಯತಿ ಯದಿ ಸ್ವೈರಂ ತದಂಗೀಕೃತಂ. ಅಂಬಸ್ವಾದು ಪಿಪಾಸತಃ ಪತಿ ಪರಿಶ್ರಾಂತಸ್ಯ ಪಂಥಸ್ಯ ಕಿಂ ತೇನ ಸ್ಯಾತ್ ಫಲಮರ್ಣವೋಯಮಿತಿ ಚೇತ್ ಇಂದುಗ್ರಹೇ ಸ್ನಸ್ಯತೆ. ಮತ್ತೆ ಅದೇ ವಾಚೋಯುಕ್ತಿಮಯವಾದ ಪದ್ಯ. ಸರ್ವಾಸಾಂ ಸರಿತಾಂ ಪತಿರ್ ಯದಿ ಯದಿ ವ್ಯಾಪ್ತ ಸಮಸ್ತಾ ದಿಶಃ ಕಲ್ಪಾಂತೇಶ್ವಪಿ ವಾ ನ ಶುಷ್ಯತಿ ಯದಿ ಸ್ವೈರಂ ತದಂಗೀಕೃತಂ. ಏನಪ್ಪ, ನದೀನಾಂ ಪತಿ, ಎಲ್ಲ ನದಿಗಳ ಒಡೆಯ ಆಗಲಿ ಒಪ್ಪೋಣ. ವ್ಯಾಪ್ತ ಸಮಸ್ತಾ ದಿಶ, ಎಲ್ಲ ಕಡೆಗೂ ವ್ಯಾಪ್ತವಾದ ಅನಂತ ಅಪಾರ, ಅದೂ ಒಪ್ಪೋಣ. ಕಲ್ಪಾಂತೇಶ್ವಪಿ ನ ಶುಷ್ಯತಿ, ಕಲ್ಪಕಾಲ ಪ್ರಳಯ ಕಾಲದಲ್ಲೂ ಕೂಡ ಇದು ಒಣಗಲ್ಲ ಅಂದ್ರೆ ಒಪ್ಪೋಣ. ತದಂಗೀಕೃತ, ಹೌದಯ್ಯ, ಹೌದು, ಇದೇ ಇದೆ, ನೀವು ಒಳ್ಳೆಯವರು ಹೌದು, ನೀವು ದುಡ್ಡಿರೋರು ಹೌದು, ನೀವು ಸುಂದರರು ಹೌದು, ಬುದ್ಧಿವಂತರು ಹೌದು, ಒಪ್ಕೊಂಡ್ವಿ. ಆದರೆ ಅಂಬಸ್ವಾದು ಪಿಪಾಸತ ಪತಿ ಪರಿಶ್ರಾಂತಸ್ಯ ಪಾಂತ್ಯಸ್ಯ ಕಿಂ. ಬಾಯಾರಿದ ಒಬ್ಬ ಹಾದಿಗನಿಗೆ ಒಂದು ಗುಟುಕು ನೀರು ಇಲ್ಲ, ಒಬ್ಬರಿಗೆ ಎಂಜಲ ಕೈನಲ್ಲಿ ಕಾಗೆ ಓಡಿಸಿದವರಲ್ವಲ್ಲ ನೀವು. ತೇನ ಸ್ಯಾತ್ ಫಲ ವರ್ಣವೋಯಮಿತಿ ಚೇತ್. ಸಮುದ್ರ ಅಂತಂದ್ರೆ ಏನು? ಗ್ರಹಣದ ದಿವಸ ಸ್ನಾನ ಮಾಡೋಕ್ಕಷ್ಟೆ. ಇಂದು ಗ್ರಹೇ ಸ್ನಾಸ್ಯತೆ, ಚಂದ್ರಗ್ರಹಣ ಅಮಾವಾಸ್ಯೆ ಬಂದಾಗ ನಿನ್ನಲ್ಲಿ ಸ್ನಾನ ಮಾಡಿ ಮತ್ತೆ ಒಳ್ಳೆ ನೀರಲ್ಲಿ ಇನ್ನೊಂದ್ಸತಿ ಸ್ನಾನ ಮಾಡಬೇಕು. ಇಲ್ಲ ಮೈಯೆಲ್ಲ ಅಂಟೆಂಟು, ಮೈಯೆಲ್ಲ ಮುಲುಬುಲ, ಮೈಯೆಲ್ಲ ಮಿಜಿಮಿಜಿ, ಮೈಯೆಲ್ಲ ಮುಜುಗರ. ಅಷ್ಟಕ್ಕೆ ತಾನೇ ನೀನು ಸಮುದ್ರ ಅಂತನ್ನೋದು ಅಂತ. ಅಂದರೆ ಕೆಲವರು ದೊಡ್ಡವ್ರನ್ನ ಸಭಾಧ್ಯಕ್ಷರಾಗಿ ಕರೆದು ಬಿಡಬೇಕು, ಅವ್ರು ಬರಬಾರ್ದು ಅಷ್ಟೇ. ಲೆಟರೇಟ್ ಭೂಷಣ ಅಂತ ಇರುತ್ತೆ, ಯಾರಿಗೋ ಒಬ್ರಿಗೆ ಸನ್ಮಾನ ಮಾಡ್ತೀವಿ, ಅದಕ್ಕಾಗಿ ಒಂದು ಸನ್ಮಾನ ಸಮಿತಿ ಅಂತ ಮಾಡ್ಕೊಂಡಿದ್ದೀವಿ, ಮೇಲ್ಗಡೆ ಒಬ್ಬರನ್ನ ಇಡಬೇಕಲ್ಲ ಅಲಂಕಾರಕ್ಕೋಸ್ಕರ ಅಷ್ಟೇ. ಅಲಂಕಾರ ಕಾರ ಅನ್ನೋದಕ್ಕೆ ಕರೆಯೋದು ಅಂತಲೂ ಕೂಡ ಅರ್ಥ ಇದೆ. ಕರೆಯೋದು ಬೇಡ, ಅವರಲ್ಲಿರಲಿ, ಅಲ್ಲೇ ಅವರಿರಲಿ, ಅವ್ರ ಹೆಸರು ನೀನು ಯಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಅವ್ರನ್ನ ಲೆಟರೇಟ್ ಭೂಷಣ ಅಂತ ಇಟ್ಕೊಂಡು ಬಿಡೋದು, ಮುಂದೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಅಷ್ಟಕ್ಕೆ ಕೆಲವರ ಪ್ರಯೋಜನಕ್ಕೆ ಬರುತ್ತೆ. ಇನ್ನು ಕೆಲವು ಪುಸ್ತಕಗಳು ಅಲಮಾರುವ ಭೂಷಣ ಅಷ್ಟೇ. ಓ, ನಿಮ್ಮ ಮನೇಲಿ ಇದೆಯಾ? ಓ, ಇದೆ ಅಷ್ಟೇ. ಇವ್ರನ್ನ ಗೊತ್ತಿದೆಯಾ? ಗೊತ್ತಿದೆ. ಓದಿದ್ದೀರಾ? ಅದು ಯಾರು ಕೇಳ್ತಾರೆ? ಯಾಕೆ ಕೇಳಬೇಕು? ಬೇಕಿಲ್ಲ, ಅಷ್ಟೇನೆ. ಹಾಗೆ 4 ಹೆಸರುಗಳನ್ನು ಉದುರಿಸ್ಕೊಂಡು ನೇಮ್ ಡ್ರಾಪರ್ಸ್ ಆಗಿ ಬದುಕನ್ನಿಡೀ ಕಳೆದು ಬಿಡಬಹುದು ಅಂದರೆ ಆ ರೀತಿಯಾಗಿ ಆಗುವಂಥದ್ದು ಅಂತ. ಆಮೇಲೆ ಆನೆಯನ್ನು ಕುರಿತು ಅನ್ಯೋಕ್ತಿಯನ್ನು ಮಾಡ್ತಾನೆ. ಸ್ಥಿತ್ವಾ ತೀರಭುವಿ ಪ್ರಸಾರ್ಯ ಸರಸಿ ಸ್ವೈರಂ ಕರಗ್ರಂ ಪಯಃ ಪಾತವ್ಯಂ ಪಿಬ ತಾವತಾ ನ ವಿರಮೇದ್ದಂತೀಂದ್ರ ಕಿಂತೆ ತೃಷಾ ಉನ್ಮೃದ್ನಾಸಿ ತಟೀರಪಃ ಕಲುಷಯಸ್ಯುನ್ಮೂಲಯಸ್ಯಬ್ಜಿನೀಂ ಹಾನಿ ಕಸ್ಯ ತವೈವ ಮೃಗ್ಯ ಮುದಕಂ ಭ್ರಾತಃ ಪುನಸ್ತೃಶ್ಯತಃ. ಬಹಳ ಬಹಳ ಸೊಗಸಾದಂಥದ್ದು. ಆನೆಯೇ ಸ್ಥಿತ್ವಾ ತೀರಭುವಿ ಪ್ರಸಾರ್ಯ ಸರಸಿ ಸ್ವೈರಂ ಕರಗ್ರಂ ಪಯಃ ಪಾತವ್ಯಂ ಪಿಬ. ನೋಡಪ್ಪ, ಬಾಯಾರಿದ್ದೀಯ ನೀನು, ಈ ಸರೋವರದ ದಡದಲ್ಲಿ ನಿಂತು ತೀರಭುವಿ ಸ್ಥಿತ್ವ ಸ್ವೈರಂ ಕರಾಗ್ರಂ ಸರಸಿ ಪ್ರಸಾರ್ಯ, ನೀನು ಸೊಂಡಲನ್ನು ಉದ್ದಕ್ಕೆ ಸರೋವರಕ್ಕೆ ಚಾಚಿ ಪಾತವ್ಯಂ ಪಿಬ, ಹಾಯಾಗಿ ಕುಡಿಯಬೇಕಾದಷ್ಟು ನೀರು ಹೊಟ್ಟೆ ಬೆರೆಯುವಷ್ಟು ಕುಡಿ. ತಾವತಾ ನ ವಿರಮೇತ್, ಹಾಗಲ್ಲದೆ ತಂತಿದ್ರ ಕಿಂತೆ ತೃಷ,
ಆನೆಯೇ, ಎಷ್ಟು ನಿನ್ನ ಬಾಯಾರಿಕೆ, ಇದನ್ನೇನು ಮಾಡೋದಿಲ್ವಲ್ಲ. ಉನ್ರದ್ನಾಸಿ ತಟೀಹಿ, ದಡವನ್ನೆಲ್ಲ ತುಳಿದು ಬೀಳಿಸ್ತೀಯ. ಅಪಕಲುಷಯಸಿ, ನೀರನ್ನೆಲ್ಲ ಕೆಸರಾಗಿಸ್ತೀಯ. ಮುನ್ಮೂಲಯಸ್ಯ ಅಬ್ಜಿನೀಂ, ಅಲ್ಲಿರುವ ಕಮಲಗಳನ್ನು ಎಲ್ಲವನ್ನು ಬೇರು ಸಮೇತ ಕಿತ್ತು ಗಡ್ಡೆ ಸಮೇತ ನುಂಗಿ ನೋಡದು ಹೊಸಕೆ ಹಾಕ್ಬಿಡ್ತೀಯ. ಆನೆ ತಿಂದದ್ದು ಒಂದಾದರೆ ಹಾಳು ಮಾಡಿದ್ದು 100 ಅಂತಾರಲ್ಲ, ಆ ತರಹ. ಹಾನಿ ಕಸ್ಯ, ಯಾರಿಗೆ ಹಾನಿ? ತವೈವ ಭ್ರಾತಃ ಪುನಸ್ತೃಶ್ಯತಃ ಮೃಗ್ಯಂ ಉದಕಂ, ನಿನಗೆ ಮತ್ತೆ ಬಾಯಾದರೆ ನೀರೇ ಇರೋದಿಲ್ವಲ್ಲಯ್ಯ. ಇದರ ದಡ ಹೋಯ್ತು, ಶುಭ್ರವಾಗಿಡ್ತಕ್ಕಂಥ ಮೀನುಗಳು ಹೋದವು, ಎಲ್ಲ ಹೋದವು. ಕೊಚ್ಚೆ ಮಾಡಿಟ್ಟು ರಾಡಿ ಮಾಡಿಟ್ಟು ಕೂತಿಯಲ್ಲ, ಏನಾಯಿತು ಅಂತ. ಕೆಟ್ಟಗಾದೆ ಒಂದುಂಟು, ತಿಂದ ತಟ್ಟೆಯಲ್ಲಿ ಹೇತು ಹೋಗೋರು ಅಂತ. ಆ ತರಹ ಇದು. ಯಾಕೆಂದರೆ ಎಷ್ಟೋ ಜನ ಹಾಗೆ ಮಾಡ್ತಾರೆ. ಇವತ್ತು ಸನಾತನ ಧರ್ಮದ ಉದಾರತೆಯನ್ನು ಗಮನಿಸಿಕೊಳ್ಳಿ. ಅದು ಎಷ್ಟು ಕಲ್ಪಾಂತ ವಿಶ್ರಾಂತವಾದ ಜೀವಲೋಕ ಕಾರುಣ್ಯದಿಂದ, ಪ್ರೀತಿಯಿಂದ, ಸ್ವಾರಸ್ಯದಿಂದ ತುಂಬಿದೆ. ಅದರ ಔದಾರ್ಯದಿಂದ, ಅದರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜೀವಿಕಾ ಸ್ವಾತಂತ್ರ್ಯ, ಮನೋಧರ್ಮ ಸ್ವಾತಂತ್ರ್ಯ ಎಲ್ಲದರಿಂದ ಪುಷ್ಟಿಗೊಳಿಸಿದೆ. ಅದಕ್ಕೆ ಮತ್ತೆ ಕಲ್ಲು ಹಾಕ್ತೀನಿ ಅಂತಂದರೆ ಏನು ನೋಡ. ಈ ಸೋಕಾಲ್ಡ್ ಎಡಚರಿದ್ದಾರಲ್ಲ, ಅವರ ಬುದ್ಧಿಜೀವಿಗಳು ಅಂತ ಅಂದುಕೊಂಡವ್ರ ಬಗ್ಗೆ ನನಗಿರುವ ಅತ್ಯಂತ ಖೇದ, ಕೋಪ ಅಂದರೆ ಇದೇ ಆಗಿರ್ತಕ್ಕಂಥದ್ದು. ಇದರ ಸವಲತ್ತನ್ನೆಲ್ಲ ತೆಗೆದುಕೊಂಡು ಮಾಡಿದ್ದಾರೆ. ಅವರು ಇಸ್ಲಾಂನಲ್ಲೋ ಮತ್ತೊಂದರಲ್ಲೂ ಇದ್ದಿದ್ರೆ ಹೀಗೆ ಮಾಡೋಕ್ಕಾಗ್ತಾ ಇತ್ತ. ಇದರೊಳಗೆ ಇರ್ಬೋದು ಕೊಚ್ಚು, ರೊಚ್ಚು, ಕೊಳೆ, ಕಸ. ಆದರೆ ಅದಕ್ಕಷ್ಟ ಮಾಡೋದು, ಇಷ್ಟ ನಿಂದನೆ ಮಾಡ್ತಕ್ಕಂಥದ್ದು ತುಂಬ ತುಂಬ ತಪ್ಪು ಅಂತ ಅನಿಸುತ್ತದೆ. ಅದನ್ನು ನೋಡಿ, ಅದರೊಳಗೆ ವಿಶ್ಲೇಷಣೆ ಮಾಡಿ, ವಿಮರ್ಶೆ ಮಾಡಿ, ಬೀಯಿಂಗ್ ಇನ್ಸೈಡರ್ ಕ್ರಿಟಿಕ್ಸ್ ಎಷ್ಟು ಮಾಡಿ. ಹಾಗೆ ಮಾಡದೆ ಅದನ್ನೇ ಹಾಳು ಮಾಡಬೇಕು ಅಂತಂದರೆ ಗತಿ ಏನು ಅಂತನ್ನುವುದು, ಎಷ್ಟು ಪರಂಪರೆಯ ಧ್ವನಿಗಳನ್ನು ಇವನು ಹೊಳೆಸಬಲ್ಲ ಅಂತ ನಮಗೆ ಗೊತ್ತಾಗುತ್ತದೆ. ಮುಂದಿನ ಒಂದು ಪದ್ಯವನ್ನು ನೋಡೋಣ. ಇದು ಕಾಕಾನ್ಯೋಕ್ತಿ, ಕಾಗೆಯನ್ನು ಕುರಿತಾದದ್ದು. ನೇತವ್ಯ ಸಮಯ ಕಿಯಾ ನಿವಸಖೇ ಕಾಕ ತ್ವಯಾ ಭ್ರಾಮ್ಯತಾ ಹಂಸೀಭೂಯ ಸುಖೇನ ಭುಂಕ್ಷ್ವ ನಲಿನೀ ನಾಲಾನಿ ಪದ್ಮಾಕರೇ ವ್ಯಾವರ್ತವ್ಯಮಿಹಾಸ್ತಿ ಕಿಂ ವಿಮಲತಾ ಕಿಂಚಿತ್ತು ಕುರ್ಯಾ ತತೋ ವ್ಯಾವರ್ತವ್ಯಮಿಹಾಸ್ತಿ ಕಿಂ ವಿಮಲತಾ ಕಿಂಚಿತ್ತು ಕುರ್ಯಾ ತನೋಃ ಹಂಸತ್ವೇ ಯದಿ ತೇ ಜನೋ ವಿವದತೆ ದಂಡ್ಯೋಹಂ ಅಸ್ಮ್ಯಗ್ರತಃ. ವ್ಯಾವರ್ತವ್ಯಮಿಹಾಸ್ತಿ ಕಿಂ ವಿಮಲತಾ ಕಿಂಚಿತ್ತು ಕುರ್ಯಾಂತನೋರ್ ಹಂಸತ್ವೇ ಯದಿ ತೇ ಜನೋ ವಿವದತೆ ದಂಡ್ಯೋಹಂ ಅಸ್ಮ್ಯಗ್ರತಃ. ಕವಿ ಹೇಳ್ತಾನೆ ಕಾಗಿಗೆ, ಹೇ ಸಖೇ ಕಾಕ, ಗೆಳೆಯ ಕಾಗಿಯೇ, ನೀನು ಕಿಯಾನಿವ ಸಮಯ ನೇತವ್ಯ ತ್ವಯಾ ಭ್ರಾಮ್ಯತ, ಎಷ್ಟು ಕಾಲ ನೀನು ಸುತ್ತಿ ಸುಳಿದು ಒದ್ದಾಡಿ ಕಷ್ಟಪಡಬೇಕಾಗಿದೆ. ಯಾಕೆ? ಹಂಸ ಆಗೋದಿಕ್ಕೆ, ಹಂಸವಾಗೋದಿಕ್ಕೆ ಅಂತ ನೀನು ಮಾನಸ ಸರೋವರದವರೆಗೂ ಯಾತ್ರೆ ಮಾಡೋದಂಥದ್ದು. ಮಳೆಗಾಲದಲ್ಲಿ ಭೂಮಿಯನ್ನು ಬಿಟ್ಟು ಕೇವಲ ಶರತ್ಕಾಲದಲ್ಲಿ ಮಾತ್ರ ಇಲ್ಲಿರುವಂಥದ್ದೇನು, ಮತ್ತು ಮಿಕ್ಕ ಕಾಲಗಳಲ್ಲಿ ಮಾನಸ ಸರೋವರವನ್ನೇ ಆಶ್ರಯಿಸ್ತಕ್ಕಂಥದ್ದೇನು, ಕೇವಲ ನಳಿನಿ ನಾಲಗಳನ್ನು ಅಂದರೆ ತಾವರೆ ದಂಟನ್ನು ಮಾತ್ರ ತಿಂತಾ ಇರೋದು. ಮಿಕ್ಕಂತೆ ಕಾಗಿಗೆ ರುಚಿಯಾಗಿರ್ತಕ್ಕಂಥ ಬೇಕಾದಂಥ ಸಸ್ಯ ಮಾಂಸ ಆಹಾರ ಅಂತ ಯಾವುದುಂಟು, ಪಿಂಡ ಮೊದಲುಗೊಂಡು ಸರ್ವ ಮಂಗಳಕಾರಿಯಾದದ್ದು, ಶ್ರಾದ್ದ ಭೋಜನದಿಂದ ಮೊದಲುಗೊಂಡು ಸರ್ವಾಮಂಗಳಕಾರಿಯಾದಂಥದ್ದು ಅನ್ನುವ ಕುತ್ಸಿತ ಆಹಾರದವರೆಗೆ ಏನು ಬೇಕಾದರೂ ತಿಂತಾ ಇದೆಯಲ್ಲ, ಅದೆಲ್ಲ ಬಿಟ್ಟು ಒಳ್ಳೆ ಪಥ್ಯವನ್ನು ಮಾಡಿಕೊಂಡಂತೆ ಇದ್ದು, ಮತ್ತು ಆಕಾಶದಲ್ಲಿ ಹಾಯಾಗಿ ಹಾರಾಡಿಕೊಂಡು ಊರು ಕೇರಿಗಳ ಮೇಲೆ ಬೀಳದೆ ಕೇವಲ ಸರೋವರಗಳಲ್ಲಿ ಗಂಭೀರವಾಗಿ ವಿಹಾರ ಮಾಡೋದು, ಈ ಕಷ್ಟ ಎಲ್ಲ ಯಾಕೆ? ವ್ಯಾವರ್ತವ್ಯ ಮಿಹಾಸ್ತಿ ಕಿಂ ವಿಮಲತಾ ಕಿಂಚಿತ್ತು ಕುರ್ಯಾಸ್ತನೋಹ. ನೀನು ಒಂದೇ ಮಾಡಬೇಕು, ಇಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ. ಹಾಲು ನೀರು ಬೇರ್ಪಡಿಸ್ತಕ್ಕಂಥದ್ದಕ್ಕೆ ಏನೇನೋ ಟ್ರೈನಿಂಗು ಇದೆಲ್ಲ ತಗೊಳ್ಬೇಕಾಗಿಲ್ಲ. ಮಾಡುವುದಿಷ್ಟೇ, ನೀನು ಬೆಳ್ಳಗಾಗ್ಬಿಡು ಸಾಕು. ನೀನು ಒಮ್ಮೆ ಬೆಳ್ಳಗಾದ ಮೇಲೂ ಜನ ತಕರಾರು ಮಾಡೋದಾದರೆ ಮೊದಲು ನನಗೆ ಬಡಿ. ದಂಡ್ಯ ಅಹಂ ಅಸ್ಮಿ ಅಗ್ರತಃ. ಮೊದಲು ನನ್ನನ್ನು ನೀನು ಟಾಸ್ಕಿಗೆ ತಗೋ, ಟೇಕ್ ಮೀ ಟು ಟಾಸ್ಕ್ ಅಂತೀವಲ್ಲ, ನನ್ನನ್ನು ತರಾಟೆಗೆ ತಗೋ. ಯಾಕೆಂದರೆ ನೀನು ಬೆಳ್ಳಗಾದ ಮೇಲೆ ಜಗತ್ತೆಲ್ಲ ನೀನು ಹಂಸ ಅಂತ ಒಪ್ಕೊಳ್ಳುತ್ತೆ. ಅಂದರೆ ಇಲ್ಲಿರುವ ತಾತ್ಪರ್ಯ ಕವಿದಿಷ್ಟೇ, ಮುಖ್ಯವಾಗಿ ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು. ಗುಣವನ್ನು ಬೆಳೆಸ್ಕೊಂಡ ಮೇಲೆ ಯಾರ ಅಂಕೆ ಶಂಕೆ ಏನೂ ಇಲ್ಲ, ಅರಸನ ಅಂಕೆ ಇಲ್ಲ, ದೈವದ ಕಾಟ ಇಲ್ಲ ಅಂತೀವಲ್ಲ, ಆ ರೀತಿಯಾಗಿ ನಿಶ್ಶಂಕೆಯಾಗಿ ಮುಕ್ತ ಭಯದಿಂದ ನಾವು ನಮ್ಮ ತನವನ್ನು ಸಾಬೀತು ಮಾಡ್ಕೊಳ್ತೀವಿ. ಯದಿ ಸಂತಿ ಗುಣಃ ಪುಂಸಾಂ ವಿಕಸಂತೇವತೆ ಸ್ವಯಂ ನಹಿ ಕಸ್ತೂರಿಕಾ ಮೋದ ಶಪಥೇನ ವಿಭಾವ್ಯತೆ ಅಂತ ಪಂಡಿತರಾಜ ಹೇಳ್ತಾನಲ್ಲ. ಗುಣ ಇದ್ದಲ್ಲಿ ತಾನಾಗಿ ಬೆಳಕಿಗೆ ಬರ್ತದೆ. ಕಸ್ತೂರಿಯ ಪರಿಮಳವನ್ನು ಆಣೆ ಪ್ರಮಾಣ ಭಾಷೆಗಳು ಮಾಡಿಬಿಟ್ಟು ಯಾರು ಮುಚ್ಚಾಕೋಕ್ಕಾಗೋಲ್ಲ ಅಂತ. ಆ ರೀತಿಯಲ್ಲಿ ನೀನು ಬೆಳಗಾಗೋದು ಅಂದರೆ ಹಂಸವಾಗೋದು. ಹೀಗೆ ಯೋಗ್ಯತೆ ಮುಖ್ಯ. ನಮ್ಮಲ್ಲಿರತಕ್ಕಂಥದ್ದು
ಫಾರ್ಮಲ್ ಅಂಡ್ ಸಬ್ಸ್ಟ್ಯಾನ್ಷಿಯಲ್ ಅಂತ ಎರಡು ಬಗೆಯ ಅರ್ಹತೆಗಳು, ಕ್ವಾಲಿಟೀಸ್. ಫಾರ್ಮಲ್ಗಿಂತಲೂ ಸಬ್ಸ್ಟ್ಯಾನ್ಷಿಯಲ್ ಮುಖ್ಯವಾದದ್ದು. ಕಾಗೆಗೆ ಹಂಸತ್ವ ಬರೋದು ಅಂದರೆ ಧಾವಳ್ಯದಿಂದ, ನೀರಕ್ಷೀರ ವಿವೇಕದಿಂದ. ಇನ್ನು ಮಾನಸ ಸರೋವರದಲ್ಲೇ ಇರತಕ್ಕಂಥದ್ದು, ಮಳೆಗಾಲದಲ್ಲಿ ಭೂಮಿಯನ್ನು ಬಿಟ್ಟು ಆ ಕಡೆಗೆ ಹೊರಡತಕ್ಕಂಥದ್ದು, ಶರತ್ಕಾಲದಲ್ಲಿ ಮಾತ್ರ ವಿಹಾರ ಮಾಡುವುದು, ಹಂಸವನದಲ್ಲಿ ಓಡಾಡುವುದು, ಇದೆಲ್ಲ ಫಾರ್ಮಲ್ ಕ್ವಾಲಿಟೀಸು. ಪಂಡಿತ ಅನ್ನೋದಕ್ಕೆ ಪಾಠಶಾಲೆಯಲ್ಲಿ ಓದಿರಬೇಕು, ಜರಿಶಾಲೆ ಹೊದ್ಕೋಬೇಕು, ಮತಲಾಂಛನ ಹಾಕ್ಕೊಳ್ಬೇಕು ಅನ್ನುವುದೆಲ್ಲ ಫಾರ್ಮಲ್ ಆದದ್ದು. ಸಮದರ್ಶಿತ್ವವೇ ಪಾಂಡಿತ್ಯದ ಮುಖ್ಯ ಲಕ್ಷಣ. ಪಂಡಿತ ಸಮದರ್ಶಿನಃ ಕಿಂ ಪಾಂಡಿತ್ಯಂ ಪರಿಚ್ಛೇದಂ ಅಂತ ಹೇಳ್ತಾರಲ್ಲ, ಪರಿಚ್ಛೇದ ವಿವೇಕವೇ ಮುಖ್ಯ. ಇದನ್ನು ಗಮನದಲ್ಲಿಟ್ಕೊಳ್ಳೋಣ. ಇಂಥ ಪದ್ಯಗಳನ್ನು ಮತ್ತಷ್ಟು ನಾಳೆ ದಿವಸ ಅನ್ಯಾಪದೇಶ ಶತಕದಿಂದಲೇ ತೆಗೆದು ಮನನ ಮಾಡೋಣ. ನಮಸ್ಕಾರ.